ಮ್ಯಾಮ್ ನೀವು ಮ್ಯೂಟ್ ಆಗ್ಬಿಟ್ಟಿದ್ದೀರಾ. ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಸರ್ವಂ ಬಾಬಾಜಿ ಮಯಂ ಮೆಡಿಟೇಷನ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ರು ನೋಡಿ ಖುಷಿ ಆಗ್ತಿದೆ ನನ್ಗೆ. ಮಂಡೇ ಈ ಟೈಮಲ್ಲೂ ಮಲಗೋ ಟೈಮಲ್ಲೂ ಬಂದಿದ್ದೀರಾ ಮೆಡಿಟೇಷನ್ಗೆ ಅಂತ. ಎಷ್ಟು ಡೆಡಿಕೇಟೆಡ್ ಆಗಿ ಬಾಬಾಜಿ ಮೇಲೆ ಡೆಡಿಕೇಶನ್ ಇದಲ್ವಾ? ಓಕೆ, ಎಲ್ರದ್ದು ಊಟ ಆಗಿದೆ ಅನ್ಕೋತೀನಿ. ಓಕೆ ಸುಮಮ್ಮ. ಓಕೆ ಸರಿ, ಇವಾಗ ಎಲ್ರು ಕೇಳ್ತಾ ಇದ್ದೀರಾ, ಹೇಳ್ತೀನಿ. 17ನೇ ತಾರೀಕು ಮಹಾಕಾಲೇಶ್ವರದು, ಉಜ್ಜೈನ್ ಮಹಾಕಾಲೇಶ್ವರದು ಕ್ಲಾಸ್ ಇದೆ 17ನೇ ತಾರೀಕು. ಯಾಕಂದ್ರೆ ಶ್ರಾವಣ ಸೋಮವಾರ ಅಲ್ವಾ, ಸೊ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಜ್ಜೈನ್ ಮಹಾಕಾಲ್ದು ಮೆಸೇಜ್ ಬಂದಿದ್ದಕ್ಕೆ ವಿ ಆರ್ ಡೂಯಿಂಗ್ ದಟ್. ಅದು ಒನ್ ಡೇ ಪ್ರೋಗ್ರಾಮ್ ಅಷ್ಟೇ. ಎಲ್ರು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದೀನಿ, ಓಕೆನಾ? ಉಜ್ಜೈನ್ ಮಹಾಕಾಲ್ದು 17th ಇರುತ್ತೆ ಕ್ಲಾಸು, 10 PM ಟೈಮ್ಗೆ. ಓಕೆ, ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಮೆಡಿಟೇಷನ್ ಇರುತ್ತೆ. ಏನ್ ಮೆಡಿಟೇಷನ್, ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಎಲ್ರನ್ನು ಮ್ಯೂಟ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ಕೋಬೇಡಿ. ಏನ್ ಮೆಡಿಟೇಷನ್ ಏನಿರುತ್ತೆ, ಅದರಿಂದ ಏನ್ ಉಪಯೋಗ ಅಂತ ಹೇಳಿದ್ರೆ, ಮಹಾಕಾಲ್ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಉಪಯೋಗ ಇದ್ರಲ್ಲಿ. ಮಹಾಕಾಲ್ದು ಮಂತ್ರ ಹೇಳ್ಕೊಂಡ್ರೆ ಎಷ್ಟು ಏನು, ಇವಾಗ ಯಾರ್ದೋ ಒಬ್ರದ್ದು ಹೇಳ್ತೀವಲ್ಲ ನಾವು, ಪಾಪ ಅಕಾಲಿಕ ಮರಣ ಆಗೋಯ್ತು ಅವ್ರದ್ದು ಅಂತ ಹೇಳ್ತೀವಿ, ಅದೆಲ್ಲ ಹೇಳ್ತೀವಲ್ವಾ. ಅದಕ್ಕೆಲ್ಲ ಏನು ಮಹಾಮೃತ್ಯುಂಜಯ ಮಾಡ್ತೀವಿ. ಎಲ್ಲಿ ಮಹಾಕಾಲಲ್ಲಿ ಹೋಗಿ ಮಹಾಮೃತ್ಯುಂಜಯ ಮಾಡಿದ್ರೆ ಅವ್ನ ಕಾಲವನ್ನೇ ತಡೆಯೋನು. ಅವ್ನ್ ಕನೆಕ್ಷನ್ ನಾವ್ ಬಂದ್ರೆ ನಮ್ ಕಾಲ ಸರಿ ಹೋಗ್ಬಿಡುತ್ತೆ, ನಮ್ ಟೈಮ್ ಸರಿ ಹೋಗ್ಬಿಡುತ್ತೆ ಅವ್ನ್ ಕನೆಕ್ಷನ್ ನಾವ್ ಬಂದ್ರೆ. ಕರೆಕ್ಟಾ? ಅದಕ್ಕೆ ಮಹಾಕಾಲ್ ಕನೆಕ್ಷನ್ ಇರೋದು ಯಾವತ್ತೂ ಒಳ್ಳೇದು. ಎಲ್ರು ಮಹಾಕಾಲ್ಗೆ ಹೋಗಕ್ಕಾಗಲ್ಲ ಉಜ್ಜೈನ್ಗೆ, ಬಟ್ ಮಹಾಕಾಲೇಶ್ವರದು ಮಾಸ್ಟರಿಂಗ್ ವಿತ್ ಮಹಾಕಾಲೇಶ್ವರ್ ಅಂತ. ಮಾಸ್ಟರಿಂಗ್ ಏನ್ ಮಾಸ್ಟರಿಂಗ್ ಮಾಡ್ಕೋತೀವಿ ಅಂದ್ರೆ, ಹೌ ಟು ಕನೆಕ್ಟ್ ಟು ಹಿಮ್ ಅಂತ, ಮತ್ತೆ ನಮ್ಮ ಜೀವನವನ್ನ ಹೇಗೆ ಸರಿ ಹಾದಿಗೆ ತಗೊಂಡ್ ಹೋಗೋದು ಅಂತ. ಮೇಡಮ್ ಹಂಗಾರೆ ಇವಾಗ ಸರಿ ಹಾದಿಲಿ ಇಲ್ವಾ ನಾವು ಅಂದ್ರೆ, ಇಲ್ಲ ಅಂತ ಹೇಳ್ತೀನಿ. ಯಾಕೆ? ಅಂಟಿಲ್ ಅಂಡ್ ಅನ್ಲೆಸ್ ನಮ್ ಲೈಫ್ ಅಲ್ಲಿ ಮಹಾಕಾಲ್ ಬರೋವರೆಗೂ ನಮ್ ಕಾಲ ಸರಿ ಹೋಗಲ್ಲ ಅಂತ. ನಮ್ ಟೈಮ್ ಯಾವಾಗ ಸರಿ ಹೋಗುತ್ತೆ? ಕಾಲೋಂಕ ಕಾಲ್ ಮಹಾಕಾಲ್ ಬಂದಾಗ ಸರಿ ಹೋಗುತ್ತಂದ್ರಿ ಅಲ್ವಾ? ನಂದು ಸೇರ್ಸಿ ನಾನು ಹೇಳ್ತಿರೋದು. ಓಕೆ, ಸೊ ಮಹಾಕಾಲ ಇವತ್ತವರೆಗೂ ನಮ್ಗೆ ಯಾವ್ದು ಡೌನ್ಲೋಡ್ ಆಗಿರ್ಲಿಲ್ಲ ಅವರಿಂದ ಹೇಳ್ತಾ ಇದ್ರು, ಬಟ್ ಇವಾಗ ಆಗಿದೆ. ಮಂತ್ರ, ಯಂತ್ರ ಮತ್ತೆ ತಂತ್ರಸಾರ ಆಸ್ ಯೂಶುವಲ್ ನಾನು ಹೇಳೋದು, ಅದರಿಂದ ಕ್ಲಿಯರ್ ಮಾಡ್ಕೋಬಹುದು ನಿಮ್ದು ಏನೇನಿದೆಯೋ ಅದೆಲ್ಲ. ಮಹಾಕಾಲ್ ಒಂದ್ಸಲ ಎಂಟರ್ ಆದ್ಮೇಲೆ ನಿಮ್ ದೇಹದೊಳಗೆ ಏನೇ ಇದ್ರು, ನಿಮ್ಮ ಮನೆ ಒಳಗಡೆ ಏನೇ ಇದ್ರು ಯಾವ್ದು ಇರೋದಿಲ್ಲ. ಮಹಾಕಾಲ್ ಮಾತ್ರನೇ ಇರಕ್ ಸಾಧ್ಯ ಮಹಾಕಾಲಿನ ಜಾಗದಲ್ಲಿ, ಬೇರೆ ಯಾರು ಇರಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಆ ತರದ್ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಬರ್ಬೇಕು ಮಹಾಕಾಲ್ನ ಕನೆಕ್ಷನ್ಗೆ ಅಂತ ಹೇಳಿದ್ರೆ ಧಾರಾಳವಾಗಿ ಬನ್ನಿ. 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕು ರಾತ್ರಿ 10 ಗಂಟೆಗೆ, ಸರಿನಾ? ಹೇಮಮ್ಮ ನಮಸ್ತೆ. ನಿಮ್ ವಾಯ್ಸ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು. ಅದೇ ಏನೋ ಹೇಳಿರಲ್ಲ, ಲಾಸ್ಟ್ 2 ಸೆಂಟೆನ್ಸಸ್ ಸ್ವಲ್ಪ ರಿಪೀಟ್ ಮಾಡ್ತೀರಾ ಪ್ಲೀಸ್? ಕರೆಕ್ಟ್, ನಾನು ವಾಲ್ಯೂಮ್ ಜಾಸ್ತಿ ಮಾಡಿದೆ. ಓಕೆ, ಏನಂದ್ರೆ ಇದು ಬಂದು 17th ಇರುತ್ತೆ, ಆಗಸ್ಟ್ 17th ಇರುತ್ತೆ ಕ್ಲಾಸು ಮಹಾಕಾಲ್ದು. ಮಾಸ್ಟರಿಂಗ್ ವಿತ್ ಮಹಾಕಾಲ್ ಅಂತ ಕೋರ್ಸ್ ನೇಮು. ಒಂದಿನದ ಕೋರ್ಸ್ ಇದು. 10 ಗಂಟೆಯಿಂದ 1 ಗಂಟೆ ಆಗ್ಬೋದು, 2 hour 3 hour ಆಗ್ಬೋದು. ಇಟ್ಸ್ ಅ ಇಂಟೆನ್ಸ್ ಮೆಡಿಟೇಷನ್, ಮಂತ್ರ ಮತ್ತೆ ಯಂತ್ರ. ನೀವು ಆಲ್ರೆಡಿ ಮಾಡಿರೋರು ನನ್ನ ಜೊತೆ ಕೋರ್ಸ್ ಕ್ಲಾಸ್ಗಳಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ಕ್ಲಾಸ್ ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಜಾಯ್ನ್ ಆಗಿ. ನೀವೆಲ್ಲ ಕೇಳ್ತಿದ್ರಿ, ಅದಕ್ಕೆ ಕ್ಲಾಸ್ ಅಲ್ಲೇ ಹೇಳೋಣ ಅಂತ ಹೇಳ್ತಾ ಇದೀನಿ ಅಷ್ಟೇ, ಇನ್ನೇನು ಇಲ್ಲ. ಇಟ್ ಇಸ್ ನಾಟ್ ಅ ಪ್ರಮೋಷನ್, ಇಟ್ ಇಸ್ ಜಸ್ಟ್ ಅ ಇನ್ಫಾರ್ಮೇಶನ್. ಓಕೆ ಓಕೆ, ಫೈನ್. ಇವಾಗ ಇವತ್ತಿನ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಅದಕ್ ಮುಂಚೆ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಮ ಆಧ್ಯಾತ್ಮದ ಬಗ್ಗೆ ನೀವು ಕೇಳ್ಬೋದು. ಏನಾದ್ರೂ ಕ್ವೈರಿ ಇದ್ರೆ, ಏನಾದ್ರೂ ಕೇಳ್ಬೇಕು ಅನ್ನೋದಿದ್ರೆ ಕೇಳ್ಬೋದು. ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ನಮಸ್ತೆ ಸರ್, ನಿಮ್ ಹೆಸರು? ಜಗದೀಶ್ ಮೇಡಮ್. ಜಗದೀಶ್ ಸರ್ ಹೇಳಿ. ನಮಸ್ತೆ ಮೇಡಮ್, ನಾವು ಆಸ್ಟ್ರೋ ಟ್ರಾವೆಲ್ ಮಾಡ್ತಾ ಇದ್ದೋ, ಧ್ಯಾನ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು. ಬಟ್ 15 ದಿವಸದಿಂದ ಫುಲ್ ಬ್ಲಾಂಕ್ ಆಗಿದೆ ಮೇಡಮ್. ಏನ್ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಏನಾಗಿದೆ ಅಂತಾನು ಅರ್ಥ ಆಗ್ತಾ ಇಲ್ಲ. 15 days ಇಂದ ಮಾಡಕ್ ಆಗ್ತಿಲ್ವಾ? ಅದಕ್ ಮುಂಚೆ ಸರಿ ಇತ್ತಾ? ಅದಕ್ ಮುಂಚೆ ಎಲ್ಲ ಚೆನ್ನಾಗಿತ್ತು, ಧ್ಯಾನ ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ದೋ. ಬಟ್ ಈ ನಡುವೆ ಕೆಲವೊಬ್ರನ್ನ ಮಾತಾಡ್ಸೋದು, ನಮ್ಗ ಇವರು ವಿದ್ಯೆಗಳು ಹೇಳ್ಕೊಡ್ತಾರೆ ಅನ್ನೋದು, ಹೀಲಿಂಗ್ ಎಲ್ಲ ಮಾಡ್ಕೊಂತ ಇದ್ವಿ. ಹೀಲಿಂಗ್, ಚಕ್ರ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ಈ ನಡುವೆ 15 ದಿವಸದಿಂದ ಈಚೆ ಹಿಂಗ ಆಗ್ತಾ ಇದೆ ಮೇಡಮ್. ಅದಕ್ ಕಾರಣ ಏನು ಅಂತ ತಿಳಿಸ್ಬೋದಾ? 18 days ಇಂದ ಎಲ್ಲೋಗಿದ್ರಿ?
ಎಲ್ಲೂ ಹೋಗಿಲ್ಲ ಮೇಡಮ್. 18 ಎಲ್ಲ 18 ದಿನದ ಹಿಂದೆ ಅಥವಾ ಕನ್ಸಲ್ಲಿ ಏನಾದ್ರೂ ನಿಮ್ಗೆ ಯಾರಾದ್ರೂ ಹಿಡ್ದಂಗ್ ಆಗಿದ್ಯಾ? ಕನ್ಸಲ್ಲಿ ಬೆಚ್ಚ ಬಿದ್ದಂಗೋ ಬ್ಯಾಡ್ ಡ್ರೀಮೋ ಏನಾದ್ರು ಬಂದಿದ್ಯಾ? ಒನ್ ಟೈಮು ಆತರ ಬೆಚ್ಚಂಗ್ ಆಗಿದೆ, ಬಟ್ ಅದಕ್ಕೆ ರೀಸನ್ ಏನು ಅಂತ ಗೊತ್ತಿಲ್ಲ. ಕೆಲವೊಂದ್ಸಲ ಆಸ್ಟ್ರಲ್ ಅಟ್ಯಾಕ್ ಆಗುತ್ತೆ ಸರ್. ಆಸ್ಟ್ರಲ್ ಬಾಡಿ ಮೇಲೆ ಆಸ್ಟ್ರಲ್ ಅಟ್ಯಾಕ್ಸ್ ಆಗುತ್ತೆ. ಆಸ್ಟ್ರಲ್ ಅಟ್ಯಾಕ್ಸ್ ಆದಾಗ್ಲೂ ಈ ತರದ್ ಆಗುತ್ತೆ ನಿಮ್ಗೆ. ಮತ್ತೆ ಮೆಡಿಟೇಷನ್ ಮಾಡಕ್ಕೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ. ಬಟ್ ಇವತ್ ಮೆಡಿಟೇಷನ್ ಮಾಡ್ತಿರಲ್ಲ ಬಾಬಾಜಿದು, ಇದ್ರಲ್ಲಿ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಹೌದಾ ಮೇಡಮ್? ಅದೇ Okay. ನೆನ್ನೆ ಮಾಡಿದ್ಕೆ ಎಲ್ಲ ಒಂದ್ ಸ್ವಲ್ಪ ಬಾಡಿ ಎಲ್ಲ ಫುಲ್ ಫ್ರೀ ಆಯ್ತು ಮೇಡಮ್. ಫ್ರೀ ಆಯ್ತಾ? ನೋವ್ತಾ ಇದ್ಯಾ? ಫುಲ್ ಫ್ರೀ ಆಯ್ತು. ಏನೋ ಒಂಥರ ಬಾಡಿ ಭಾರ ಇದೆ ಅಂತ ಇತ್ತು. ಗೊತ್ತಾಯ್ತಾ? ನನ್ಗೂ ಹೌದೌದು ದೇಹದೆಲ್ಲ ಪಾರ್ಟ್ ಇದೆ ಅಂತ ಗೊತ್ತಾಯ್ತಾ? ಓಕೆ, ಗುಡ್. ಹೌದೌದು ಮೇಡಮ್. ಅಷ್ಟ್ ಗೊತ್ತಾದ್ರೆ ನಿಮ್ಗೆ ದೇಹ ಇದೆ ಅಂತ. ಓಕೆ ಮೇಡಮ್. ಅದೇ ಇದು ಪ್ರಾಬ್ಲಮ್ ನಮ್ಗೆ ಈ ರೀತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳುವಂತ ಒಂದ್ ಸ್ವಲ್ಪ ಇದಿತ್ತು. ಕಾರಣ ಏನಾಗುತ್ತೆ ಗೊತ್ತಾ ಸರ್? ನಾವಿವಾಗ ಮಲಗಿದ್ದಾಗ ನಾವ್ ಎಲ್ರಿಗೂ ಇದು ಮೆಸೇಜ್. ಮಲಗಿದ್ದಾಗ ನಾವ್ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಿರ್ತೀವಲ್ವಾ? ಹೌದು ಮಲಗ್ದಾಗ ಡ್ರೀಮ್ ಅಲ್ಲಿ ಏನು ನಾವ್ ಆಸ್ಟ್ರಲ್ ಟ್ರಾವೆಲ್ ತಾನೇ ಮಾಡೋದು. ಆಸ್ಟ್ರಲ್ ಹೌದು ಟ್ರಾವೆಲ್ ಮಾಡಿದಾಗ ನಮ್ಮನ್ನ ಕ್ಯಾಪ್ಚರ್ ಮಾಡಕ್ಕೆ ನಮ್ಮ ಆಸ್ಟ್ರಲ್ ಬಾಡಿಯನ್ನ, ನಮಸ್ತೆ ಶ್ರೀದೇವಿ ಅವರೇ, ನಮ್ಮ ಆಸ್ಟ್ರಲ್ ಬಾಡಿಯನ್ನ ಕ್ಯಾಪ್ಚರ್ ಮಾಡುವಂತ ತುಂಬಾ ಎನರ್ಜೀಸ್ ಇರುತ್ತೆ. ಓಕೆ ಓಕೆನಾ? ಅದಕ್ಕೆ ತಾನೇ ನಾವ್ ಅವಾಗೆಲ್ಲ ಬ್ಯಾಡ್ ಡ್ರೀಮ್ ಬರಬಾರ್ದು ಅಂತ ರಾಮಸ್ಕಂದಂ ಹೇಳ್ಕೊಂಡ್ ಮಲ್ಕೊಳ್ಳಿ ಅಂತ ಹೇಳೋರು ಅಲ್ವಾ? ಹೌದು ಮಲ್ಗಕ್ ಮುಂಚೆ ದೇವ್ರ ನಾಮ ಹೇಳ್ಕೊಂಡ್ ಮಲ್ಕೋ ಅಂತ. ಹೌದು ಏನಕ್ಕೆ? ಸೇಫ್ಟಿಗದು, ಸೇಫ್ಟಿಗೆ. ನೀವು ಯಾವ ಓಕೆ ಮೆಡಿಟೇಷನ್ ಮಾಡ್ತಿರೋ, ಯಾವ ಗುರುಗಳ ಆರಾಧನೆ ಮಾಡ್ತಿರೋ, ಆ ಗುರುಗಳನ್ನ ಒಂದ್ಸಲ ಸ್ಮರಣೆ ಮಾಡ್ಬಿಟ್ಟು ರಾತ್ರಿ ಹೊತ್ತು ಅವ್ರಿಗೆ ಹೇಳ್ಬೇಕು, ಓಕೆ ನನ್ನ ಆಸ್ಟ್ರಲ್ ಬಾಡಿಯ ಜವಾಬ್ದಾರಿ ನಿಮ್ದು ಅಂತ. ನೀವು ರಿಕ್ವೆಸ್ಟ್ ಮಾಡಿ ಮಾಡದೇ ಇರ್ಲಿ, ನಿಮ್ ಆಸ್ಟ್ರಲ್ ಬಾಡಿದು ಅವ್ರು ನೋಡ್ಕೋತಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಬಟ್ ಏನಾಗುತ್ತೆ ಅಂದ್ರೆ ನೀವ್ ಒಂದ್ಸಲ ಹೇಳ್ಬಿಟ್ಟು ಮಲ್ಕೋಬೇಕಾಗತ್ತೆ. ಡ್ರೀಮ್ ಅಲ್ಲಿ ನಾನು ಏನಾದ್ರೂ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ರೆ ಏನು ಮಾಡ್ತಾನೆ ಇರ್ತೀವಿ. ಡ್ರೀಮ್ ಅಲ್ಲಿ ನೀವು ನನ್ನನ್ನ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ, ನಾನು ಮಲಗಿದ್ದಾಗ ನನ್ನ ಬಾಡಿಯನ್ನ ರಕ್ಷಣೆ ಮಾಡಿ ನೀವು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ಸರಿನಾ? ಓಕೆ ಮೇಡಮ್. ಓಕೆ ಆವಾಗ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇದು ನಿಮ್ಗೆ ಆಸ್ಟ್ರಲ್ ಅಟ್ಯಾಕ್ ಆಗಿದೆ, ಹಾಗಾಗಿ ಆಸ್ಟ್ರಲ್ ಅಟ್ಯಾಕ್ ನ ಕ್ಲಿಯರ್ ಮಾಡ್ಕೋಬೇಕಲ್ಲ. ಅವಾಗ ಆಗಿರೋ ಅಟ್ಯಾಕ್ ಇಂದ ನೀವು ಸ್ವಲ್ಪ ಗಾಬರಿ ಆಗಿದೆ ನಿಮ್ಗೆ, ಹಾಗಾಗಿ ಏನು ಮಾಡಕ್ ಆಗ್ತಿಲ್ಲ. ಅಂದ್ರೆ ಫೋಕಸ್ ಇಲ್ಲ ಅಷ್ಟೇ. ಎಲ್ಲ ಹೌದು ಮೇಡಮ್. ಮಾಡ್ಬೋದು ಬಟ್ ಫೋಕಸ್ ಇಲ್ಲ. ಹಾಗಾಗಿ 18 ದಿನದ ಹಿಂದೆ ನೀವೇನ್ ಗೊತ್ತಾ, ನೀವೊಂದ್ ಸಣ್ಣ ಅಂಗಡಿಗೆ ಹೋಗಿದ್ರೆ ಮರ್ತ್ ಬಿಟ್ಟಿರ್ತೀರಾ. ಆ ತರಾನು ಎಲ್ಲಾದ್ರೂ ಹೋಗಿದ್ರೆ ಅದನ್ನ ನೋಡ್ಕೊಳ್ಳಿ, ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಅಂತ. 18 days ಬ್ಯಾಕ್. ಓಕೆ ಮೇಡಮ್. ಓಕೆನಾ? 18 days ಬ್ಯಾಕೆ ನಿಮ್ಗೆ ಇದು ಪ್ರಾಬ್ಲಮ್ ಬಂದಿರೋದು. ಅದು ನೋಡ್ಕೊಳ್ಳಿ. ಆಸ್ಟ್ರಲ್ ಅಟ್ಯಾಕ್ ಸಹ ಆಗಿದೆ, ಎರಡೂ ಆಗಿದೆ. ಬಟ್ ಇವಾಗ ಮೆಡಿಟೇಷನ್ ಅಲ್ಲಿ ಬಾಬಾಜಿಗೆ ಹೇಳಿ, ಮತ್ತೆ ಇಲ್ಲಿರೋರು ಎಲ್ರು ಅಷ್ಟೇ, ಮಲಗಕ್ ಮುಂಚೆ ನಿಮ್ಮ ಗುರುಗಳಿಗೆ, ನಿಮ್ಮ ಗುರು ಯಾರೇ ಆಗಿರ್ಲಿ, ಅಟ್ಲೀಸ್ಟ್ ಬಾಬಾಜಿಗಾದ್ರೂ ಹೇಳ್ಬಿಟ್ಟು ಮಲ್ಕೊಳ್ಳಿ, ಬಾಬಾಜಿ ನಾನು ಸ್ಲೀಪ್ ಅಲ್ಲಿ ನನ್ನ ಬಾಡಿಯನ್ನ ನೀವೇ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ. ಅದು ಹೆಲ್ಪ್ ಆಗುತ್ತೆ ನಿಮ್ಗೆಲ್ಲ, ಆಸ್ಟ್ರಲ್ ಅಟ್ಯಾಕ್ಸ್ ಆಗೋದಿಲ್ಲ. ಓಕೆನಾ? ಓಕೆ ಇಲ್ಲ ಮೇಡಮ್. ನೀವ್ ಯಾವ್ದಾದ್ರು ಇನ್ನೊಂದ್ ಚಿಕ್ಕ ಉದಾಹರಣೆ ಕಲ್ತಿದ್ದೀರಾ, ಶೀಲ್ಡಿಂಗ್ ಮಾಡಕ್ ಬರುತ್ತೆ ನಿಮ್ಗೆ ಅಂದ್ರೆ ನಿಮ್ ಬಾಡಿನ ನೀವು ಶೀಲ್ಡ್ ಮಾಡ್ಕೊಂಡು ಮಲ್ಕೊಳ್ಳಿ, ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಇನ್ನೊಂದ್ ಏನಂದ್ರೆ ಮೇಡಮ್, ನಾನು ಎಲ್ರನ್ನೂ ಮ್ಯೂಟ್ ಮಾಡ್ತಿದ್ದೀನಿ. ಯಾರು ಹ್ಯಾಂಡ್ ರೈಸ್ ಮಾಡಿದೀರಾ ಅವ್ರನ್ನ ಕೇಳ್ತೀನಿ. ಹ್ಯಾಂಡ್ ರೈಸ್ ಮಾಡಿರೋರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ವಿ ವಿಲ್ ಸ್ಟಾರ್ಟ್. ಯಾಕಂದ್ರೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಸಮ್ ಮೋರ್ ಪೀಪಲ್ ಟು ಜಾಯಿನ್. ಓಕೆ, ಕವಿತಾ ಅವರೇ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ನೆನ್ನೆ ಕಾರ್ಡ್ ಕಟಿಂಗ್ ಮಾಡಿದ್ಮೇಲೆ ರೈಟ್ ರಿಬ್ ಕೇಜ್ ಹತ್ರ ಅವಾಗವಾಗ ಬಿಟ್ಟು ಬಿಟ್ಟು ಪೇನ್ ಬರ್ತಾ ಇದೆ. ಕಾರ್ಡ್ ಕಟಿಂಗ್ ಆದ್ಮೇಲೆನೆ ಬರ್ತಾ ಇದೆ. ಅದ್ ಮಾಡ್ಬೇಕಾರನೆ ಬಂತು. ಮಣಿಪುರ ಚಕ್ರ ಮಾಡ್ಬೇಕಾರನೆ ಒಂದ್ ಚೂರೇ ಟಿಕಲ್ ಆಗೋದು. ಅದಾದ್ಮೇಲೆ ಹಾಗೆ ಇತ್ತು. ಅದಕ್ಕೆ ಏನು ಅಂತ ಹೇಳಿ ಕೇಳ್ಬೇಕು. ಏನು ಕೇಳ್ಬೇಡಿ, ಯಾಕಂದ್ರೆ ನಾನ್ ಹೇಳ್ದೆ ಅಲ್ವಾ, ಅದ್ರಲ್ಲಿ ನಿಮ್ ಇಡೀ ಬಾಡಿಯಲ್ಲೇ ವೈರಿಂಗ್ ಕಾಣ್ತಾ ಇದೆ ನನ್ಗೆ ಕಾರ್ಡ್ದು ಅಂತ. ಅದು ಕಟ್ ಆಗಿದೆ, ರಿಬ್ ಗೇಜ್ ಅಲ್ಲೂ ಕಟ್ ಆಗಿದೆ. ಹಾಗಾಗಿ ಇವತ್ತಿನ ಮೆಡಿಟೇಷನ್ ಅಲ್ಲಿ ಅದು ಕ್ಲೆನ್ಸ್ ಆಗುತ್ತೆ, ಹೀಲ್ ಆಗುತ್ತೆ. ಡೋಂಟ್ ವರಿ. ಓಕೆನಾ? ಭವಾನಿ ಮ್ಯಾಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ತುಂಬಾ ಲೆಫ್ಟ್ ಸೈಡ್ ಸಿಕ್ಕಾಪಟ್ಟೆ ಹೆಡ್ಏಕ್ ಇದೆ ಮೇಡಮ್. ತಡೆಯಕ್ ಆಗ್ತಲ್ಲ. ಇಲ್ಲಿ ಜಾ, ಕಿವಿ, ಇಲ್ಲಿ ಯಾವಾಗಿಂದ? ನಿನ್ನೆ ಕಾರ್ಡ್ ಕಟಿಂಗ್ ಆದ್ಮೇಲೆ? ನಿನ್ನೆಯಿಂದಾನೇ ಇದೆ. ಕಾರ್ಡ್ ಕಟಿಂಗ್ ಇಂದ ಮುಂಚೆನೆ ಇತ್ತು, ಬಟ್ ಆ ಕಾರ್ಡ್ ಕಟಿಂಗ್ ಆದ್ಮೇಲೆ ತುಂಬಾ ಆಯ್ತು. ನಿನ್ನೆ ಇಡೀ ರಾತ್ರಿ ನನ್ಗೆ ತುಂಬಾ ಇದೆ. ಬೆಳಿಗ್ಗೆಯಿಂದ ಹಂಗೆ ಬಿಟ್ಟು ಬಿಟ್ಟು ಬರೋದು ಆತರ ಇದೆ. ತಡಿಯಕ್ಕೆ ಆಗ್ತಾ ಇಲ್ಲ. ಓಕೆ, ಸರಿ ಆಯ್ತು. ಇವಾಗ ಇದ್ರಲ್ಲಿ ಇವತ್ತು ರೆಕಾರ್ಡಿಂಗ್ ಹಾಕೊಂಡ್ ಮಾಡ್ದೆ ಮೇಡಮ್. ಅದು ಕಾರ್ಡ್ ಕಟಿಂಗ್ ಮತ್ತೆ ಮಾಡ್ದೆ ಸಂಜೆ. ಅದ್ ಮಾಡಿದಾಗ ಒಂದ್ 5 ನಿಮಿಷ ಆರಾಮ್ ಅನ್ಸುತ್ತೆ.
ಮತ್ತೆ ಪೇನ್ದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ಇಲ್ಲೆಲ್ಲ ಹೊಡ್ಕೊಂತ ಇದೆ ಓಕೆ, ಆತರ. ದಿಸ್ ಇಸ್ ನಾಟ್ ಇನ್ನೊಂದು ವಿಷಯ ರಿಲೇಟೆಡ್ ಟು ಹೇಳ್ ಕಾರ್ಡ್ ಕಟಿಂಗ್. ಹೇಳಿ ಓಕೆ. ಹೇಳಿ. ಇನ್ನೊಂದೇನಂದ್ರೆ ಅದು ಆತ್ಮಗುರುದು ಮೆಡಿಟೇಷನ್ ನಂಗೆ ಬಂದಿರ್ಲಿಲ್ಲ ಮೇಡಮ್. ಅದು ಇಮೇಲ್ ಐಡಿ ಕೇಳಿದ್ರು, ಕೊಟ್ಟಿದ್ದೀನಿ. ನಿನ್ನೆ ಸಂಜೆವರೆಗೂ ಕಳಿಸ್ತೀನಿ ಅಂದಿದ್ರು, ಇನ್ನ ಬಂದಿಲ್ಲ. ಅದು ಪ್ಲೀಸ್ ಕಳ್ಸೋ ತರ ಮಾಡಿ ಮೇಡಮ್. ಅಂದ್ರೆ ಇವತ್ತಿಂದ ನಾನು ಜಪ ಶುರು ಮಾಡಿದ್ದೀನಿ ಅದಕ್ಕೆ. ಶೋರ್ ಶೋರ್ ಆಯ್ತು. ಓ, ಇವತ್ತಿಂದ ನಿಮ್ದಲ್ವಾ? ಅರ್ಥ ಆಯ್ತು ನನ್ಗೆ. ಓಕೆ, ಫೈನ್ ಫೈನ್ ಭವಾನಿ ಅವ್ರು, ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಐಡಿ ಶೇರ್ ಮಾಡ್ತೀನಿ. ಓಕೆ. ನಿನ್ನೆ ಯಾವ ಕ್ಲಾಸ್ ಇತ್ತು ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ನಿನ್ನೆ ಕಾರ್ಡ್ ಕಟಿಂಗ್ ಕ್ಲಾಸ್ ಇತ್ತು ಸರ್. ಕಾರ್ಡ್ ಕಟಿಂಗ್ ಶೋಭಾ ಅವ್ರೆ. ನಮಸ್ತೆ ಪೂರ್ಣಿಮಾ ಮ್ಯಾಮ್, ನಮಸ್ತೆ. ಹೇಳಿ. ಅನ್ಮ್ಯೂಟ್ ಮಾಡ್ಕೊ. ಅನ್ಮ್ಯೂಟ್ ಮಾಡ್ಕೋಬೇಕು ಪೂರ್ಣಿಮಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೊನ್ನೆ 2 days ಬ್ಯಾಕ್ ಪಾಡ್ಕಾಸ್ಟ್ ಅಲ್ಲಿ ವಿಶ್ವಪ್ರಿಯ ಪಾಡ್ಕಾಸ್ಟ್ ಅಲ್ಲಿ ನಿಮ್ದು ಬಾಬಾಜಿ ಬಗ್ಗೆ ನೋಡ್ದೆ, ಕೇಳ್ದೆ. ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ನಿನ್ನೆ ಕಾರ್ಡ್ ಕಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ನಿನ್ನೆ ಚೆನ್ನಾಗಾಯ್ತು. ಬೇಸಿಕ್ ಚಕ್ರದಲ್ಲಿ ಮೇಡಮ್ ನಾನು ಎಲ್ರನ್ನೂ ಮ್ಯೂಟ್ ಮಾಡಿದೀನಿ, ಇವಾಗ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಪೂರ್ಣಿಮಾ ಮ್ಯಾಮ್. ಮೇಡಮ್ ನಾನು 3 days ಬ್ಯಾಕ್ ನಿಮ್ ಪಾಡ್ಕಾಸ್ಟ್ ಅಲ್ಲಿ, ವಿಶ್ವಪ್ರಿಯ ಪಾಡ್ಕಾಸ್ಟ್ ಅಲ್ಲಿ ನಿಮ್ ಬಗ್ಗೆ ನೋಡ್ದೆ, ಮತ್ತೆ ಬಾಬಾಜಿ ಬಗ್ಗೆ ಕೇಳ್ದೆ. ಸೊ ನಾನು ಬಾಬಾಜಿ ಭಕ್ತಳು. ನಿನ್ನೆ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಆದೆ. ಮತ್ತೆ ಕ್ರಿಯಾ ಪ್ರಾಕ್ಟೀಸ್ ನಂತರ ನನ್ ಗುರುಗಳು ಬಂದ್ಬಿಟ್ಟು ಶ್ರೀ ಎಂ ಅಂತೇಳಿ, ಮದನಪಲ್ಲಿಯಲ್ಲಿ, ಕೇರಳದಲ್ಲಿ. ಆ ನಂತರ ನನ್ಗೆ ಮೆಡಿಟೇಷನ್ ಬೇಕಾದ್ರೆ ನನ್ಗೆ ಮತ್ತೆ ನೀವ್ ಹೇಳೋದೆಲ್ಲ ಕೇಳಿಸ್ತಾ ಇತ್ತು. ಆಮೇಲೆ ಸಡನ್ ಆಗಿ ನಾನು ಕಣ್ಣೇನ್ ಬಿಟ್ಟಿಲ್ಲ, ಬಟ್ ಸಡನ್ ಆಗಿ ನನ್ಗೆ ಆರೆಂಜ್ ಕಲರ್, ಫುಲ್ ಬ್ರೈಟ್ ಕಲರ್ ನನ್ಗೆ ಆಜ್ಞಾ ಚಕ್ರ ಹತ್ರ ಅಗ್ಲದಲ್ಲಿ ಕಾಣಿಸ್ತು. ಆಮೇಲೆ ಎಲ್ಲ ಫುಲ್ ಒಂಥರ ಬಾಡಿ ಫ್ರೀ, ಮೈಂಡ್ ಫ್ರೀ, ಎಲ್ಲ ಖುಷಿ ಆದಂಗ ಆಯ್ತು ಮೇಡಮ್. ಖುಷಿ ಆಯ್ತು ನೆನ್ನೆ. ನೆನ್ನೆ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮೇಡಮ್ ನನ್ಗೆ ರಾತ್ರಿ ಮಲಗಿದ ತಕ್ಷಣನೇ 10 ನಿಮಿಷದೊಳಗೆ ನಿದ್ರೆ ಬರುತ್ತೆ. 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್. ಆಮೇಲೆ ತಕ್ಷಣ ಹೆದರ್ಕೊಂಡು ಹೇಳ್ತೇನೆ. ಎದ್ಮೇಲೆ ಗಂಟೆಗಟ್ಟಲೆ ಆದ್ರೂ ನಿದ್ರೆ ಬರಲ್ಲ. ಇದು ತುಂಬಾ ವರ್ಷಗಳಿಂದ ಈ ಪ್ರಾಬ್ಲಮ್ ಇದೆ ಮೇಡಮ್. ಇದು ಮತ್ತೆ ಮಧ್ಯದಲ್ಲಿ ಸ್ಲೀಪ್ ಅಪ್ನಿಯಾ ಅಥವಾ ಸ್ಲೀಪ್ ಪ್ಯಾರಾಲಿಸಿಸ್ ಟೈಪ್ ಆಗುತ್ತೆ, ಯಾರೋ ಹಿಡ್ಕೊಂಡಂಗೆ. ಆಮೇಲೆ ನಾನು ಜೋರ್ ಬಾಬಾಜಿ 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 ಅಂತ ಜೋರ್ ಕೂಗಿ 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 ಆಮೇಲೆ ಅದು ರಿಲ್ಯಾಕ್ಸ್ ಆದಂಗ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಹೆದರಿಕೆ ಆಗಲ್ಲ ನನ್ಗೆ, ಬಾಬಾಜಿ ಇದ್ದಾರೆ, ರಕ್ಷಣೆ ಮಾಡ್ತಾರೆ ಅನ್ಸುತ್ತೆ. ತುಂಬಾ ಸರಿ ಬಾಬಾಜಿ ಬಾಬಾಜಿ ಅಂದ್ಮೇಲೆ ರಿಲ್ಯಾಕ್ಸ್ ಆಗ್ತೀನಿ. ಆಮೇಲೆ ಹನುಮಾನ್ ಚಾಲಿಸ ಅದೆಲ್ಲ ಹಾಕೊಂಡು ರಾತ್ರಿ ಮಲಗ್ತೇನೆ. ಈ ಟೈಪ್ ಯಾಕೆ ಆಗ್ತಾ ಇದೆ ಮೇಡಮ್? ಮತ್ತೆ ಸ್ಪಿರಿಚುವಲ್ ಪಾತ್ ಅಲ್ಲಿ ಯಾಕೆ ಇನ್ನು ಮುಂದೆ ಜಾಸ್ತಿ ಹೋಗಕ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಸ್ಪಿರಿಚುವಲ್ ಪಾತ್ ಅಲ್ಲಿ ಮುಂದೆ ಹೋಗಕ್ ಆಗ್ತಿಲ್ಲ ಅಂದ್ರೆ ಕೆಲವೊಂದು ಬ್ಲಾಕೇಜಸ್ ಇರುತ್ತೆ. ನಿಮ್ಗೆ ಈಗ ಆಗ್ತಾ ಇರೋದು ಪಾಸ್ಟ್ ಲೈಫ್ ಏನಾದ್ರು ಒಂದಿರುತ್ತೆ. ಇವಾಗ ಏನ್ ಮಾಡೋಣ ಅಂದ್ರೆ, ನೀವು ಇಲ್ಲಿ ಮೆಡಿಟೇಷನ್ ಅಲ್ಲಿ ಎಲ್ರು ಅಷ್ಟೇ, ನಾನ್ ಏನೇ ಹೇಳ್ತಾ ಇರ್ಬೋದು ಇಲ್ಲಿ, ನಾನ್ ನಿಮ್ಗೆ ಏನೇ ಗೈಡ್ ಮಾಡ್ತಿರ್ಬೋದು, ಬಟ್ ನೀವು ಬಾಬಾಜಿ ಮುಂದೆ ನಿಂತಾಗ ನಿಮ್ಮ ಪ್ರಾಬ್ಲಮ್ಗಳನ್ನ ಅಲ್ಲಿ ಹೇಳಿ. ಯಾಕಂದ್ರೆ ನನಗೆ ಇಷ್ಟು ಜನದ ಪ್ರಾಬ್ಲಮ್ ನನಗೆ ಗೊತ್ತಿರಲ್ಲ ಪರ್ಸನಲಿ. ನೀವು ನಿಮ್ಮ ಪ್ರಾಬ್ಲಮ್ ನ ಅಲ್ಲಿ ಹೇಳಿದಾಗ ಅಲ್ಲಿ ಬಾಬಾಜಿ ವಿಲ್ ಹೆಲ್ಪ್ ಯು ಟು ರಿಸಾಲ್ವ್. ನೀವ್ ಹೇಳ್ತಿದ್ದಂಗೆ ಇಲ್ಲಿ ನನಗ್ ಬರುತ್ತೆ ಏನ್ ಮಾಡ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಇದಕ್ಕೆ ನಾನು ಹೀಲಿಂಗ್ ಏನ್ ಕೊಡ್ಬೇಕೋ ಅಲ್ಲಿ ನಾನು ಕೊಡ್ತೀನಿ ಗೈಡೆನ್ಸ್. ಸೊ ನೀವ್ ಹೇಳಿ. ಅದಕ್ಕೋಸ್ಕರನೇ ಫಸ್ಟ್ ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ ಎಲ್ಲ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸಡನ್ ಆಗಿ ನಾನು ಸ್ಟಾರ್ಟ್ ಮಾಡಕ್ ಆಗಲ್ಲ. ಅಟ್ ಅ ಶಾರ್ಟ್ ಕೆಲವ್ರು ಕೇಳ್ತಾ ಇದೀರಿ ಬೇಗ ಸ್ಟಾರ್ಟ್ ಮಾಡಿ ಅಂತ. ಅಟ್ ಅ ಶಾರ್ಟ್ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಹೊಸಬ್ರು ಇದೀರಾ, ಕೆಲವೊಂದು ಕ್ಲಾರಿಫಿಕೇಶನ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕುಸುಮ ಮ್ಯಾಮ್ ಹೇಳಿ. ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ಆಕ್ಚುಲಿ ನಾನು ಮೊನ್ನೆ ಅಂದ್ರೆ ಬಾಬಾಜಿದು ಆತ್ಮಗುರು ಇದ್ರದ್ದಾದ್ಮೇಲೆ ಮೊನ್ನೆ ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ಒಂದು ವಾಯ್ಸ್, ಒಂದು ಲೇಡೀಸ್ ವಾಯ್ಸ್ ತರದ್ದು ಮಧ್ಯರಾತ್ರಿ ಒಂದು 2 o'clock ಹಂಗೆ ಒಂಥರ, ಅಂದ್ರೆ ಬಾಯ್ಲಿ ಅಂತ ಕರೀತಾರಲ್ಲ ಆ ತರ ಆದಂಗಾಯ್ತು. ಅಂದ್ರೆ ಒಂಥರ ಎದೆಲ್ಲ ಹೊಡ್ಕೊಂಡಂಗೂ ಆಯ್ತು, ಎಚ್ಚರ ಆಗ್ಬಿಡ್ತು ಚೆನ್ನಾಗಿದ್ದಾನೆ. ಅದೇನು ಅಂತ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಸುಮಾರು ಮ್ಯಾಮ್ ಆಕ್ಚುಲಿ ಇಲ್ಲಿ ತುಂಬಾ ಜನ ಇದ್ದೀರಾ ಇದ್ರಲ್ಲಿ ಇದ್ದವರು, ಗುರು ಪೌರ್ಣಿಮಾ ಗ್ರೂಪ್ ಅಲ್ಲಿ ಇದ್ದವರು, ಕ್ಲಾಸ್ ಅಲ್ಲಿ ಇದ್ದವರು, ಎಲ್ರಿಗೂ ಹೇಳ್ತೀನಿ, ಗುರು ಪೌರ್ಣಿಮೆ ಕ್ಲಾಸ್ ಆದ್ಮೇಲೆ ನಿಮ್ಗೆಲ್ಲಾರ್ಗು ಒಂದು ಅವೇರ್ನೆಸ್ ಬರ್ತಿದೆ, ಯಾರು ನಿಮ್ಮ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ಡ್ರೀಮ್ ಅಲ್ಲಿ ಬರ್ತಾ ಇದೆ ನಿಮ್ಗಳಿಗೆಲ್ಲ. ಸೊ ಅದು ತುಂಬಾ ಜನಕ್ಕೆ ಆಗ್ತಾ ಇದೆ. ಅದು ಡ್ರೀಮ್ ಅಲ್ಲಿ ಬರ್ತಾ ಇರುವಂತದ್ದು ಯಾರು ಮಾಡ್ತಿದ್ದಾರೆ ಅಂತ. ಸೊ ಯಾರು ಹೆದರ್ಬೇಡಿ. ಇವತ್ ನಾನು ಹೇಳ್ಕೊಟ್ರ ಟೆಕ್ನಿಕ್ ಯೂಸ್ ಮಾಡಿ ಬಾಬಾಜಿ ಅವ್ರನ್ನ ಪ್ರೇ ಮಾಡ್ಕೊಂಡು ಮಲ್ಕೊಳ್ಳಿ.
ಆಯ್ತು. ಅದ್ರ ಮೇಲೆ ಪ್ರೊಟೆಕ್ಷನ್. ನನಗೆ ಮುಂಚೆ ಏನು ಅನುಭವಗಳ ಏನು ಆಗ್ತಿರ್ಲಿಲ್ಲ ಮೇಡಮ್. ಮತ್ತೆ ಇನ್ನೊಂದೇನು ಅಂತಂದ್ರೆ ನಂಗೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಆಗಿ ವಾಪಸ್ ಬಂದಾಗ ಜರ್ಕ್ ಆಗತ್ತಲ್ಲ ನಾವು ಮಲಗಿದ್ದಾಗ, ಅಂದ್ರೆ ನಂಗೆ ನಿದ್ದೆಯಲ್ಲಿ ಹಂಗೆ ಜರ್ಕ್ ಆಗ್ತಿರ್ಲಿ, ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿತ್ತು. ನೆನ್ನೆ ಮೆಡಿಟೇಷನ್ ಆದ್ಮೇಲಿಂದ ನೆನ್ನೆ ರಾತ್ರಿ ಮಲ್ಗಿದ್ ಸ್ವಲ್ಪ ಹೊತ್ತಿಗೆ ಎಲ್ಲೋ ಹೋಗಿದ್ದೀನಿ, ಜೊತೆನೋ ಮಾತಾಡ್ತಾ ಇದ್ದೀನಿ, ಎಲ್ಲ ಗೊತ್ತಾಗ್ತಾ ಇದೆ. ಬಟ್ ಇಮಿಡಿಯೇಟ್ ಆಗಿ ಆ ಫೀಲಿಂಗ್ ಆಯ್ತು. ನೆನ್ನೆನೂ ಆಯ್ತು, ಇವತ್ ಮಧ್ಯಾಹ್ನ ನನ್ಗೆ ಅಂದ್ರೆ ಬೇಗ ಮುಂಚೆ ಹಂಗ್ ಕನೆಕ್ಟ್ ಆಗ್ತಾ ಇತ್ತು. ಇವಾಗ 2 days ಇಂದ ಅಂದ್ರೆ ಒಂದ್ ಸ್ವಲ್ಪ ಆತರ ಕನೆಕ್ಟ್ ಆಗೋದು ಗೊತ್ತಾಗ್ತಾ ಇದೆ ಮೇಡಮ್. ವಂಡರ್ಫುಲ್. ಅದ್ ಹೇಳೋಣ ಅಂತಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಮಾಲಮ್ಮ ಹೇಳಿ. ನಮಸ್ತೆ ಮಾಲಮ್ಮ ಹೇಳಿ. ಇನ್ಯಾರು ನಮಸ್ತೆ ಹ್ಯಾಂಡ್ ಅಮ್ಮ. ಮಾಡಿಲ್ಲ, ಇದಾದ್ಮೇಲೆ ಸ್ಟಾರ್ಟ್ ಮಾಡೋಣ ಮೆಡಿಟೇಷನ್. ಹೇಳಿ ಮಾಲಮ್ಮ, ಹೇಗಿದ್ದೀರಾ? ನಂದೊಂದು ಆಗ್ತಿದೆ ಅಂದ್ರೆ ನಾನು ಫಸ್ಟ್ ಪ್ರೋಗ್ರಾಮ್ ನಿಮ್ದು ಅಟೆಂಡ್ ಮಾಡಿದೆ ವಾರ ಇದು 9ನೇ ದಿನ ಮಾಡಿಸಿದ್ರಲ್ಲ ಭೈರವಿರದು ಚಾರ್ಟ್ ರಥದಲ್ಲಿ ಕರ್ಕೊಂಡೋಗಿ ಅವತ್ತು ನಿಮ್ಗೆ ಅಷ್ಟವಾರಾಹಿ. ಬ್ಯೂಟಿಫುಲ್ ಅಷ್ಟವಾರಾಹಿದು ಅವತ್ತು ನಿಮ್ಗೆ ಬ್ಯೂಟಿಫುಲ್ ಆಯ್ತು, ಕಣ್ಣಲ್ಲಿ ನೀರ್ ಬಂತು, ಏನೋ ಒಂಥರ ಹೊಸ ರೀತಿಯಾದ ಒಂದು ಅನುಭವಗಳಾಯ್ತು. ನನ್ಗೆ ಅದಾಗಿದ್ದೆ ಲಾಸ್ಟ್. ಆಮೇಲೆ 2 ಸೆಕ್ಷನ್ ನಿಮ್ದು ಅಟೆಂಡ್ ಮಾಡಿದ್ದೀನಿ, ಬಟ್ ಯಾವುದೇ ಅನುಭವ ನನಗೆ ಬರ್ತಾ ಇಲ್ಲ. ಮತ್ತೆ ರಾತ್ರಿ ಹೊತ್ತು ಮಲಗಿದ್ರೆ ನನಗೆ ಬೆಚ್ಚಬೀಳ್ತಾ ಇರ್ತೀನಿ. ನನ್ಗೆ ಏನಾಗ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ, ಬ್ಲಾಕ್ ಆಗಿದೆಯೋ ಅಥವಾ ಆ ಫೀಲಿಂಗ್ಸ್ ಧ್ಯಾನ ಮಾಡುವಾಗ ಎನರ್ಜಿ ಆಗ್ಲಿ ಬೇರೆದಾಗ್ಲಿ ಯಾವ್ದು ನನಗೆ ಫೀಲಿಂಗ್ ಬರ್ತಾ ಇಲ್ಲ. ತುಂಬಾ ಹೊತ್ತು ಧ್ಯಾನ ಮಾಡ್ತಿದ್ರೆ ಹಾಗೆ ನಿದ್ದೆ ಹೋಗ್ಬಿಟ್ಟಿರ್ತೀನಿ. ಸೊ ನನ್ಗೆ ಇದಕ್ಕೆ ತುಂಬಾ ಡೌಟ್ಗಳಾಗ್ತಿದೆ ಅಮ್ಮ, ನಂಗೆ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಏನಾಗುತ್ತೆ ಅಂದ್ರೆ ಧ್ಯಾನ ಮಾಡುವಾಗ ನಿದ್ದೆ ಹೋಗೋದು ಅದು ಕ್ವೈಟ್ ಕಾಮನ್. ಬಟ್ ನೀವು ಹೇಳ್ತಿರೋ ಸಮಸ್ಯೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಹಸ್ರಾರ ಚಕ್ರವನ್ನ ಬ್ಲಾಕ್ ಮಾಡಿರ್ತಾರೆ. ಯಾವಾಗ ಅವ್ರಿಗೆ ಗೊತ್ತಾಗತ್ತೆ ನಿಮ್ಮ ಆರಾ ಮತ್ತೆ ನಿಮ್ಮ ಎನರ್ಜಿ ನೋಡಿದ ತಕ್ಷಣ ಇಟ್ಸ್ ಸ್ಪಿರಿಚುವಲ್ ಸೋಲ್ ಅಂತ ಗೊತ್ತಾಗತ್ತೆ. ಮೆಡಿಟೇಷನ್ ಮಾಡೋರಿಗೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದ್ರೆ ಅಪ್ಪರ್ ಸೋಲ್ಸ್ ಇರುತ್ತೆ, ಸೋಲ್ ಸ್ಟಾರ್ ಚಕ್ರಸ್ ಅಂತ. ಮತ್ತೆ ಈ ಒಂದು ಪಾಯಿಂಟ್ ಏನಿರುತ್ತೆ ಇದೇ ನಿಮ್ಗೆ ರಿಸೀವಿಂಗ್ ಪಾಯಿಂಟ್. ಈ ರಿಸೀವಿಂಗ್ ಪಾಯಿಂಟ್ ನ ಕ್ಲೋಸ್ ಮಾಡ್ಬಿಡ್ರಿ, ಆವಾಗ ನಿಮ್ಗೆ ಎನರ್ಜೀಸ್ ಗೊತ್ತಾಗೋದಿಲ್ಲ. ಆ ಬ್ಲಾಕ್ ಇದೆ. ಪ್ರತಿದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆಗಳೆಲ್ಲ ಮಾಡ್ತಾ ಇರ್ತೀನಿ. ಪೂಜೆ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕೂತ್ಕೊಂಡಿರ್ತೀನಿ. ಆಗ ಧ್ಯಾನ ಮಾಡುವಾಗ ನಂಗೆ ಮೂಲಾಧಾರ ಆಕ್ಟಿವ್ ಆಗ್ಲಿ, ಪ್ರತಿಯೊಂದು ಆಗ್ನೇಯ ಚಕ್ರ ಈ ತರ ಎಲ್ಲ ಹೇಳ್ಕೊಂಡೋದ್ರು ಕೂಡ ನಂಗೆ ಅದ್ ಯಾವ್ದೋ ಒಂದು ಆಕ್ಟಿವ್ ಆಗೋ ತರ ಅನ್ನಿಸ್ತಾನೆ ಇಲ್ಲ ನನ್ಗೆ. ಹಲೋ ಮ್ಯಾಮ್. ಹೇಳಿ. ಬ್ಲಾಕೇಜ್ ಇರುತ್ತೆ. ಅದನ್ನ ಹೇಗೆ ನಾನು ರಿಲೀಫ್ ಮಾಡ್ಕೊಳಕ್ ಆಗುತ್ತೆ ಮ್ಯಾಮ್? ಏನಿಲ್ಲ, ನೀವ್ ಇವತ್ತು ಎಲ್ಲ ರಿಲೀಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನ್ ಇದೆಯೋ ಸಮಸ್ಯೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಎಲ್ರ ಜೊತೆ ನಾನು ಮಾತಾಡಕ್ ಆಗಲ್ಲ ಅಲ್ವಾ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಏನ್ ಸಮಸ್ಯೆ ಇದೆಯೋ ರಿಗಾರ್ಡಿಂಗ್ ಸ್ಪಿರಿಚುಯಾಲಿಟಿ, ಆಯ್ತಾ, ಅದನ್ನ ನೀವ್ ಹೇಳಿದ್ರೆ ಅದೇ ಕ್ಲಿಯರಿಂಗ್ ಆಗಿರುತ್ತೆ ಇವತ್ತು. ನಿಮ್ಗೆ ಹೇಳ್ಬಿಟ್ಟು ರಿಲೀಸ್ ಮಾಡ್ಕೊಳ್ಳಿ. ಆಕ್ಚುಲಿ ಬ್ಲಾಕ್ ಆಗಿದೆ ನಿಮ್ಗೆ, ಸಹಸ್ರ ಚಕ್ರ ಬ್ಲಾಕ್ ಆಗಿದೆ. ಓಕೆ, ಅದಷ್ಟೇ, ಇನ್ನೇನು ಮಾಡ್ಕೊಳ್ಳೋದಿಲ್ಲ. ಸಹಸ್ರ ಚಕ್ರ ಕ್ಲಿಯರ್ ಆದ್ರೆ ಕ್ಲಿಯರ್ ಆಗುತ್ತೆ. ಇಲ್ಲ ನೀವು ಬೇರೆ ಯಾರಾದ್ರೂ ಬ್ಲಾಕ್ ಮಾಡಿರೋ ಏನ್ ಮೇಡಮ್? ಇನ್ನೊಂದು, ನೀವು ಯಾಕೆ ನಾವು ಕೊಟ್ಟಿರೋ ಮಂತ್ರ ಮತ್ತೆ ಸಿಂಬಲ್ ಯೂಸ್ ಮಾಡ್ತಾ ಇಲ್ಲ? ಮಾಡ್ತಾ ಇದ್ದೀನಿ ಮ್ಯಾಮ್, ನೋಡಿ ಅಲ್ಲಿ ಇಟ್ಕೊಂಡಿದ್ದೀನಿ, ಬರ್ದಿಟ್ಕೊಂಡಿದ್ದೀನಿ, ಧ್ಯಾನದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಮೊನ್ನೆ ಕೂಡ ಇದು ಗುರು ಪೌರ್ಣಿಮೆ ಮಾಹಿತಿ ಹಾಡಿದ್ರಲ್ಲ, ಅದನ್ನ ಬರ್ದಿಟ್ಕೊಂಡಿದ್ದೀನಿ. ಅದು ಕೂಡ ನಾನು ಪ್ರತಿದಿನ ಬಾಬಾಜಿದು ಹೇಳ್ಕೊಳ್ತಾ ಇರ್ತೀನಿ. ನನಗಂತ ಒಂದು ಗುರುನ, ಆತ್ಮಗುರು ನೀವು ಐಡೆಂಟಿಫೈ ಮಾಡಿಕೊಟ್ರಲ್ಲ, ಆ ಗುರುನ ಪ್ರತಿದಿನ ರಾತ್ರಿ ಮಲಗೋವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರದ್ದು ಫೋಟೋ ನಾನು ವಾಲ್ ಪೇಪರ್ ಹಾಕೊಂಡಿದ್ದೀನಿ ಮೊಬೈಲ್ ನಲ್ಲಿ. ಪ್ರತಿದಿನ ನೋಡ್ತೀನಿ, ಅವ್ರ ಜೊತೆ ಮಾತಾಡೋಕ್ ಪ್ರಯತ್ನ ಪಡ್ತೀನಿ, ವಂದನೆ ಮಾಡ್ತೀನಿ. ಗುರುಭ್ಯೋ ರಾತ್ರಿ ಮಲಗುವಾಗ ಅವ್ರನ್ನ ನೆನೆಸ್ಕೊಂಡು ದೇವ್ರ ಮೇಲೆ ಕುತ್ಕೊಂಡು 11 ಸಲ ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಮಾಡ್ತಾ ಇರ್ತೀನಿ ಮ್ಯಾಮ್ ನಾನು. ಓಕೆ, ನೋಡೋಣ. ಇವತ್ತು ರಿಲೀಸ್ ಮಾಡ್ಕೊಳ್ಳಿ, ನಂದು ಏನಿದ್ಯೋ ಅದೆಲ್ಲ ರಿಲೀಸ್ ಆಗ್ಲಿ ಅಂತ ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮಾಡೋಣ. ಶೋಭಾ ಅವ್ರದ್ದು ಒಂದು ಕ್ವಶನ್ ತಗೊಂಡು ಐ ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್. ಯಾರು ಬೇಜಾರ್ ಮಾಡ್ಕೋಬೇಡಿ, ಅವ್ರದ್ದೊಂದು ತಗೊಂಡು ಐ ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್. ಹೇಳಿ ಶೋಭಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಹೇಳಿ ಮೇಡಮ್. ನನಗೆ ರಾಜಕೀಯವರೆಗೂ ದೀಕ್ಷೆ ಆಗಿದೆ, ಆನ್ಲೈನ್ ಯಾವ್ದು ಕನೆಕ್ಟ್ ಆಗ್ತಿಲ್ಲ ನನಗೆ. ಆನ್ಲೈನ್ ತಗೊಂಡಿರೋದು ಯಾವ್ದು ಕನೆಕ್ಟ್ ಆಗ್ತಿಲ್ಲ. ಆಮೇಲೆ ಏನೇ ಎಲ್ರಿಗೂ ಸೆನ್ಸ್ ಆಗಕ್ಕೂ ನನಗೆ ಒಬ್ಬಳಿಗೆ ಮಾತ್ರ ಯಾವ್ದು ಇಷ್ಟೇ ತಗೊಂಡ್ರು ಆಗಿಲ್ಲ ನನಗೆ. ಇವಾಗ ನನಗೆ ಅದ್ ಬಿಟ್ಬಿಟ್ಟೆ ನಾನು ಮಾಡೋದು. ಆಮೇಲೆ ಯಾವ್ದ್ರಲ್ಲಿ ಆಸಕ್ತಿ ಇಲ್ಲ ನನಗೆ, ಏನೇ ಮಾಡಕ್ಕೂ ನನಗೆ ಆಸಕ್ತಿ ಇಲ್ಲ. ಪೂಜೆ ಮಾಡಕ್ಕಿಲ್ಲ, ಏನೇ ಮಾಡಕ್ ಹೋದ್ರೆ ಅಲ್ಲಿಗೆ ಕಟ್ ಆಗ್ತಿದೆ, ಪೂರ್ತಿ ಮಾಡಕ್ ಆಗ್ತಿಲ್ಲ ಯಾವ್ದನ್ನು ಕೂಡ. ಎಷ್ಟೋ ಟ್ರೈ ಮಾಡ್ತಾ ಇದ್ದೆ ನಾನು ಮಾಡ್ಬೇಕಂತ, ಆಗ್ತಿಲ್ಲ ಮೇಡಮ್. ಆ ತರ ಆಗ್ತದೆ, ಆಸಕ್ತಿನೇ ಇಲ್ಲ ನನ್ ಗೋಲ್ ಏನು, ನನ್ನ ಉದ್ದೇಶ ಏನು, ನಾನು ಏನಕ್ಕೋಸ್ಕರ ಬಂದಿದ್ದೆ ಏನು ಗೊತ್ತಾಗ್ತಾನೆ ಇಲ್ಲ ನನಗೆ. ಹುಡುಕ್ತಾ ಇದ್ದೀನಿ ಇನ್ನು, ಅದು ಅಷ್ಟು ಹುಡುಕ್ತಾ ಇದ್ದೇನೆ, ಅದು ಇನ್ನೂ ನಾನು ಸರಿಯಾಗಿ ಸಿಗ್ತಿಲ್ಲ ಮೇಡಮ್ ನನಗೆ. ಇಲ್ಲ ಆಗತ್ತೆ. ಇವಾಗ ಬಾಬಾ ಹೇಳ್ಕೊಳ್ಳಿ, ಅದಕ್ಕೆ ಹೇಳ್ತಿರೋದು ನಿಮ್ಮ ಸ್ಪಿರಿಚುವಲ್ ಪೇನ್ ಏನೇನಿದೆಯೋ,
ಸ್ಪಿರಿಚುಯಾಲಿಟಿ ಪೇನ್ ಏನೇನಿದೆಯೋ ಒಂದ್ಸಲ ಅವ್ರಿಗೆ ಒಪ್ಪಿಸ್ಬಿಡಿ, ಒಂದೇ ಸಲ ಅವ್ರಿಗೆ ಒಪ್ಪಿಸ್ಬಿಡಿ. ಅದು ಕ್ಲಿಯರ್ ಮಾಡಿ. ಆತ್ಮಗುರು ಅಲ್ರಿ ಮೇಡಮ್, ಆತ್ಮಗುರು ಅಂದ್ರೆ ಅದು ಗೊತ್ತಾಗುತ್ತಾ ಮೇಡಮ್ ನಿಮಗೆ? ಆತ್ಮಗುರು ಏನ್ ಗೊತ್ತಾ, ಒಂದ್ ನಿಮಿಷ, ಅದು ಇವಾಗ ಹೇಳಕ್ ಆಗಲ್ಲ. ಆತ್ಮಗುರು ಯಾಕೆ ಅಂದ್ರೆ ಇವಾಗ ಗುರು ಪೌರ್ಣಮಿಯಲ್ಲಿ ನಾವ್ ಒಂದ್ ಕ್ಲಾಸ್ ಮಾಡಿದ್ವಿ, ಗುರು ಹೌದು, ಪೌರ್ಣಮಿ ನಂಗೆ ಜ್ವರ ಕ್ಲಾಸು. ಬಂತು ಮ್ಯಾಮ್, ಅಟೆಂಡ್ ಆಗಲಿಲ್ಲ ಕನೆಕ್ಟ್ ಮೇಡಮ್. ಕನೆಕ್ಟ್ ಟು ಯರ್ ಗುರು ತತ್ವ ಅಂತ ಅದ್ರಲ್ಲಿ ಏನಾಯ್ತಂದ್ರೆ ಎಲ್ಲರ ಆತ್ಮಗುರುವನ್ನ ಚೆಕ್ ಮಾಡಿ ಹೇಳಿದ್ದೆ ನಾನು. ಅದನ್ನೇ ಅವ್ರ ಆತ್ಮಗುರು ಅಂತ ಹೇಳ್ತಾ ಇರೋದು ಅಷ್ಟೇ, ಇನ್ನೇನು ಇಲ್ಲ. ಅದು ಆ ಕೋರ್ಸ್ ಸಂಬಂಧಪಟ್ಟಿತ್ತು, ಹಾಗಾಗಿ. ಓಕೆನಾ? ಹೌದಾ? ಸರಿ ಹ್ಮ್, ಶೋಭಾ ಅವ್ರೆ, ಓಕೆ. ಎಲ್ರು ಮ್ಯೂಟ್ ಮಾಡ್ತೀನಿ, ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇಲ್ಲ ಅಂದ್ರೆ ನಮ್ ಹುಡುಗರೆಲ್ಲ ರೊಚ್ಚಿಗೆ ಎದ್ದು ಬಿಡ್ತಾರೆ ಇವಾಗ. ರೊಚ್ಚಿಗೆ ಹೇಳ್ಸೋದ್ ಬೇಡ ಎಲ್ರು. ಓಕೆ, ಸರಿ, ಮ್ಯೂಟ್ ಹಾಕಿದ್ದೀನಿ ಎಲ್ರು. ಹ್ಯಾಂಡ್ ರೈಸ್ ಮಾಡಿರೋರ್ಗೆಲ್ಲ ಆಮೇಲೆ ಆಫ್ಟರ್ ದ ಮೆಡಿಟೇಷನ್. ಓಕೆ, ಈ ಮೆಡಿಟೇಷನ್ ಅಲ್ಲಿ ಏನು ನೀವೇನ್ ಮಾಡ್ಬೇಕಾಗಿರೋದು, ಫಸ್ಟ್ ಸ್ಟೆಪ್ ನೀವೆಲ್ರೂ ಏನ್ ಮಾಡ್ಬೇಕಾಗಿರೋದು ಅಂದ್ರೆ ಬಿ ಓಪನ್ ಅಷ್ಟೇ, ನೋ ಜಡ್ಜ್ಮೆಂಟ್ಸ್. ಯಾವ್ದೇ ರೀತಿ ಜಡ್ಜ್ಮೆಂಟ್ ಬೇಡ. ನೀವ್ ಏನೇನೋ ಕಲ್ತಿರ್ಬೋದು, ಯಾವ್ದ್ಯಾವ್ದೋ ವಿಧಿ ವಿಧಾನಗಳನ್ನ ಕಲ್ತಿರ್ಬಹುದು, ಆದ್ರೆ ಇಲ್ಲಿ ಬಂದ್ಮೇಲೆ ಬಾಬಾಜಿ ಮೆಡಿಟೇಷನ್ ಅಲ್ಲಿ ಏನ್ ಬಂದ್ರು ಅದು ಬಾಬಾಜಿದು ಕರೆಕ್ಟ್ ಆಗೇ ಇರುತ್ತೆ. ನೋ ಜಡ್ಜ್ಮೆಂಟ್ಸ್ ಅಟ್ ಆಲ್. ಅರ್ಥ ಆಯ್ತಾ? ಕಂಪ್ಲೀಟ್ ನೀವು ಫುಲ್ ಸರೆಂಡರ್ ಆಗ್ಬಿಟ್ಟು ಡಿವೈನಿಗೆ, ಬಾಬಾಜಿಗೆ, ಆ ಗುರುಮಂಡಲಕ್ಕೆ ಸರೆಂಡರ್ ಆಗಿ ಕೂತ್ಕೊಳ್ಳಿ ಮೆಡಿಟೇಷನ್ಗೆ ಅಷ್ಟೇ. ಮುಂದೆ ಆಗೋದು ಏನಾಗುತ್ತೋ ಅದ್ ನಿಮಗ್ ಬೇಡ. ಗುರು ವಿಲ್ ಟೇಕ್ ಓವರ್. ಓಕೆ, ನಿಮ್ಮ ಪೇನ್ಸ್ ಏನೇ ಇರ್ಲಿ, ನಿಮ್ಮ ನೋವು ಏನೇ ಇರ್ಲಿ, ನಿಮ್ಮ ಸ್ಪಿರಿಚುವಲ್ ಪಾತ್ ಅಲ್ಲಿ ನಿಮ್ಗೆ ಆಗ್ತಾ ಇರೋಂತ ಬ್ಲಾಕೇಜಸ್ ಯಾವ್ದೇ ಇದ್ರೂನು ಇಲ್ಲಿ ಬಾಬಾಜಿ ಹತ್ರ ಹೇಳ್ಕೊಳ್ಳಿ. ಓಕೆನಾ? ಸರಿ, ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್. ಆರಾಮಾಗಿ ಕೂತ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಕನ್ನಡಕ ಎಲ್ಲ ಹಾಕಿದ್ರೆ ತೆಗ್ದಿಟ್ಬಿಡಿ. ಅನ್ಕಂಫರ್ಟ್ ಮಾಡ್ಕೊಳ್ಳೇಬೇಡಿ. ನೀವು ಎಲ್ಲ ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ನಿಮ್ ಕೂತಿರೋ ಜಾಗ, ನೀವ್ ಬ್ಯಾಕು ಎಲ್ಲವೂ ಆರಾಮಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ಡ್ ಆಗಿ. ಯಾವ್ದೇ ರೀತಿ ನೀವು ಸ್ಟಕ್ ಇದಾಗಿರೋದು, ಟೈಟ್ ಬಟ್ಟೆಗಳು ಟೈಟ್ ಆಗಿ ಕೂತ್ಕೊಳ್ಳೋದು ಕಾಲ್ ಹತ್ರ, ಅದೆಲ್ಲ ಮಾಡ್ಬೇಡಿ. ಆರಾಮಾಗಿ ಕೂತ್ಕೊಳ್ಳಿ, ಫ್ರೀ ಆಗಿರ್ಲಿ ನಿಮ್ ಬಾಡಿ. ಯಾವ್ದೇ ಕಾರಣಕ್ಕೂ ಕಣ್ಣನ್ನ ಬಿಡಬೇಡಿ. ಕೈ ಕಾಲುಗಳನ್ನ ಇದ್ ಮಾಡ್ಬೋದು, ಆದ್ರೆ ಕಣ್ಣನ್ನ ಯಾವ್ದೇ ಕಾರಣಕ್ಕೂ ಬಿಡಬೇಡಿ. ಓಕೆನಾ? ಸರಿ, ಈಗ ಶುರು ಮಾಡೋಣ. ನಿಮ್ಮ ಆತ್ಮ, ದೇಹ ಮತ್ತೆ ಮನಸ್ಸು ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇದೆ. ನಿಮ್ಮ ದೇಹ, ಆತ್ಮ ಮತ್ತೆ ಮನಸ್ಸು ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇದೆ. ನಿಮ್ಮ ದೇಹ, ಆತ್ಮ ಮತ್ತೆ ಮನಸ್ಸು ಸಂಪೂರ್ಣವಾದ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇದೆ. ಈಗ ದೀರ್ಘವಾದ ಉಸಿರನ್ನ ತಗೊಳ್ಳಿ, ಬಾಯಿಂದ ಉಸಿರನ್ನ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಾಯಿಂದ ಬಿಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನ ತಗೋತಾ ಉಸಿರನ್ನ ಬಾಯಿಂದ ಬಿಡಿ. ಈಗ ನಿಮ್ಮ ಗಮನ, ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಸೋಲು ಈಗ ಬಾಬಾಜಿಯವರ ಕೇವ್ ಕಡೆಗೆ ಟ್ರಾವೆಲ್ ಮಾಡ್ತಾ ಇದೆ. ಬಾಬಾಜಿಯವರ ಗುಹೆ ಕಡೆಗೆ ನಿಮ್ಮ ಕಾನ್ಶಿಯಸ್ನೆಸ್ ಟ್ರಾವೆಲ್ ಮಾಡ್ತಾ ಇದೆ. ಈಗ ಬಾಬಾಜಿಯವರ ಗುಹೆಯ ಮುಂದೆ ಬಂದು ನಿಂತಿದ್ದೀರಿ. ಆದ್ರೆ ಬಾಬಾಜಿಯವರ ಗುಹೆ ನಿಮ್ಗೆ ಕಾಣ್ತಾ ಇಲ್ಲ, ಆದ್ರೆ ಒಂದು ಪೋರ್ಟಲ್ ಓಪನ್ ಆಗಿದೆ. ಅಲ್ಲಿ ಒಂದು ದೊಡ್ಡದಾದ ಪೋರ್ಟಲ್, ಆರೆಂಜ್ ಕಲರ್ ಪೋರ್ಟಲ್ ಓಪನ್ ಆಗಿದೆ ನಿಮ್ಗೆ. ಅಲ್ಲಿ ಡೋರ್ ಕಾಣ್ತಾ ಇದೆ. ಅದರ ಒಳಗಡೆ ಸ್ಟೆಪ್ ಇನ್ ಆಗಿ. ಯಾವ ಭಯ ಗಾಬರಿ ಏನು ಬೇಡ. ಇಟ್ಸ್ ಅ ಸೇಫ್ ಪೋರ್ಟಲ್ ಫಾರ್ ಯು ಟು ಸ್ಟೆಪ್ ಇನ್ ಆಗಿ.
ನೀವು ಪೋರ್ಟಲ್ ಒಳಗಡೆ ಹೋಗಿದ ತಕ್ಷಣ ಬಾಬಾಜಿಯವರ ಶಿಷ್ಯರು ಎಲ್ಲಾ ಕಡೆಗಳಲ್ಲೂ ನಿಮ್ಗೋಸ್ಕರ ನಿಂತಿದ್ದಾರೆ, ನೀವು ಹೆದರಬಾರ್ದು ಅನ್ನೋದಕ್ಕೋಸ್ಕರ. ಅದ್ರೊಳಗಡೆ ಟ್ರಾವೆಲ್ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಹೆದರಬೇಡಿ, ಆರಾಮಾಗಿ ಒಳಗಡೆ ಪೋರ್ಟಲ್ ಒಳಗಡೆ ನಡೀತಾ ಹೋಗ್ತಾ ಇರಿ. ಪೋರ್ಟಲ್ಗಳಿಗೆ 108 ಬಾಗಿಲುಗಳಿದೆ. ಪೋರ್ಟಲ್ ಅಲ್ಲಿ 108 ಬಾಗಿಲುಗಳಿದೆ. ಪ್ರತಿಯೊಂದು ಬಾಗಿಲುಗಳನ್ನ ನೀವು ದಾಟುವಾಗ ನಿಮ್ಮಲ್ಲಿರುವಂತಹ ಡೌಟ್ಸ್, ಫಿಯರ್, ಬ್ಲಾಕೇಜಸ್ ಏನೇನಿದೆ ಎಲ್ಲವನ್ನ ರಿಲೀಸ್ ಮಾಡ್ತಾ ಹೋಗ್ತೀರಿ. ಇದರಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕರ್ಮಗಳನ್ನ ಸಹ ರಿಲೀಸ್ ಮಾಡ್ತೀರಿ. ಯಾವ ಪಾಸ್ಟ್ ಲೈಫ್ ಕರ್ಮ? ಯಾವುದೇ ಪಾಸ್ಟ್ ಲೈಫ್ ಕರ್ಮಗಳಾಗಿರಬಹುದು ರಿಲೇಟೆಡ್ ಟು ಯರ್ ಸ್ಪಿರಿಚುವಲ್ ಜರ್ನಿ. ಈಗ ನೀವು ಪ್ರತಿಯೊಂದು ಪೋರ್ಟಲ್ ಅನ್ನ ಕ್ರಾಸ್ ಮಾಡುವಾಗ, ಪ್ರತಿಯೊಂದು ಡೋರ್ ಅನ್ನ ಕ್ರಾಸ್ ಮಾಡುವಾಗ ಬಾಬಾಜಿಯವರ ಶಿಷ್ಯರು ನಿಮ್ಮ ಕೈಯನ್ನ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಡೋರ್ ಓಪನ್ ಆಗಿದೆ. ಫಸ್ಟ್ ಡೋರ್ ಒಳಗಡೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ. ಫಸ್ಟ್ ಡೋರ್ ಅಲ್ಲಿ ಫಸ್ಟ್ ನೀವು ಭಯವನ್ನ ಬಿಡಿ. ನಿಮ್ಮ ಒಳಗಡೆ ಇರುವ ಭಯ, ಯಾವುದೇ ಲೈಫಿನ ಭಯ ಆಗಿರ್ಬೋದು, ಈ ಲೈಫಿನ ಭಯ ಆಗಿರ್ಬೋದು, ಯಾವುದೇ ರೀತಿಯ ಭಯ, ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ಇರುವಂತ ನಿಮ್ಮ ದಿನನಿತ್ಯದ ಲೈಫ್ ಅಲ್ಲಿ ಯಾವುದೇ ತರಹದ ನಿಮ್ಮ ಭಯಗಳನ್ನ ರಿಲೀಸ್ ಮಾಡಿ. ನೀವು ನಿಮ್ಮ ಮನಸ್ಸಿನಿಂದ ರಿಲೀಸ್ ಮಾಡ್ಬೇಕು. ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಬಾಬಾಜಿಯವರ ಶಿಷ್ಯಂದ್ರು. ಬಟ್ ನೀವು ಮನಪೂರ್ವಕವಾಗಿ ನಿಮ್ಮ ಭಯಗಳನ್ನ ನೀವೇ ರಿಲೀಸ್ ಮಾಡ್ಬೇಕು. ಮಾಡಿ. ಚೈಲ್ಡ್ಹುಡ್ ಇನ್ ಭಯ ಆಗಿರ್ಬೋದು, ಸ್ಕೂಲಲ್ಲಿ ಹೋದಾಗ ಟೀಚರ್ ಮೇಲಿನ ಭಯ ಆಗಿರ್ಬೋದು, ಈಗ ನಿಮ್ಮ ಹಸ್ಬೆಂಡೋ ವೈಫೋ ಮೇಲಿರೋ ಭಯ ಆಗಿರ್ಬೋದು, ಅಮ್ಮ ಅಪ್ಪನ ಮೇಲಿರೋ ಭಯ ಆಗಿರ್ಬೋದು, ಸಮಾಜದ ಭಯ ಆಗಿರ್ಬೋದು, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗೋದ್ರೆ ನನ್ನ ಲೈಫ್ ಏನಾಗ್ಬಿಡುತ್ತೋ ಅನ್ನೋ ಭಯ ಆಗಿರ್ಬೋದು, ನಾನು ಮುಂದೆ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಅವಾಗೇನಾಗ್ಬಿಡುತ್ತೋ ಅನ್ನೋ ಭಯ ಇರ್ಬೋದು. ಯಾವುದೇ ರೀತಿ ಭಯ ಬೇಡ. ಎಲ್ಲಾ ಭಯಗಳನ್ನ ಬಿಡಿ. ಆ ಬಾಗ್ಲಲ್ಲೇ ರಿಲೀಸ್ ಮಾಡ್ಬಿಡಿ. ಆ ಭಯಗಳನ್ನೆಲ್ಲ ಬಾಗ್ಲಲ್ಲಿ ರಿಲೀಸ್ ಮಾಡಿ. ನೀವು ರಿಲೀಸ್ ಮಾಡ್ತಿದ್ದಂಗೆನೆ ಇನ್ನೊಂದು ಡೋರ್ ಓಪನ್ ಆಗುತ್ತೆ ನಿಮ್ಗೆ, ನಿಮ್ಮ ಮುಂದೆ 2ನೇ ಡೋರ್. ಪೋರ್ಟಲಿನ 2ನೇ ಡೋರ್ ನಿಮ್ಗೆ ಓಪನ್ ಆಗುತ್ತೆ. ಸೊ 2ನೇ ಡೋರು ಓಪನ್ ಆಗಿದೆ. ಇವಾಗ ಸ್ಟೆಪ್ ಇನ್ ಆಗಿ 2ನೇ ಡೋರ್ಗೆ. 2ನೇ ಬಾಗ್ಲಲ್ಲಿ ನೀವು ಬಿಡ್ಬೇಕಾಗಿರೋದು ನಿಮ್ಮ ಕೋಪ, ಆಂಗರ್. ಎಷ್ಟು ಜನಕ್ಕೆ ಇಲ್ಲಿ ಆಂಗರ್ ಇಶ್ಯೂಸ್ ಇದೆ? ಎಷ್ಟು ಸಲ ಅನ್ಕೋತೀರಾ ನಾನು ಕೋಪ ಮಾಡ್ಕೋಬಾರ್ದು ನನ್ನ ಮಕ್ಳ ಮೇಲೆ, ನನ್ನ ಮೇಲೆ ನಾನು ಕೋಪ ಮಾಡ್ಕೋಬಾರ್ದು, ನಮ್ಮ ಮನೆಯವ್ರ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ. ಬಟ್ ಆಗ್ತಿಲ್ಲ ನಿಮ್ ಕೈಲಿ, ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ಈ ಪೋರ್ಟಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ. ಮತ್ತೆ ಈ ಡೋರು, ಈ ಒಂದು ಜಾಗ ಏನಿದೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಕೋಪವನ್ನ ರಿಲೀಸ್ ಮಾಡಕ್ಕೆ. ನಿಮ್ಗಿರೋ ಕೋಪವನ್ನ ಸಂಪೂರ್ಣ ರಿಲೀಸ್ ಮಾಡಿ ಬಿಡಿ. ಜನ್ಮ ಜನ್ಮಾಂತರದ ಕೋಪಗಳನ್ನು ರಿಲೀಸ್ ಮಾಡಿ. ಯಾಕೆ ಅಷ್ಟು ಕೋಪ? ಕೋಪದಿಂದ ಏನು ಸಿಗಲ್ಲ. ರಿಲೀಸ್ ಮಾಡಿ ಕೋಪ. ನಿಮ್ಮ ಯಾವುದೇ ಚಕ್ರದಲ್ಲಿ ಕೋಪದ ಒಂದು ಚೂರು ಚಿಹ್ನೆ ಇದ್ರೂ ಸಹ ಅದು ರಿಲೀಸ್ ಆಗಿ ಹೋಗಿ. ನೀವು ಕೋಪವನ್ನ ಬಿಟ್ಟಿದ ತಕ್ಷಣ ನಿಮ್ಮ ಮುಂದೆ ನಿಮ್ಮ ಡೋರು ಓಪನ್ ಆಗತ್ತೆ. ನೆಕ್ಸ್ಟ್ ಡೋರ್ ಓಪನ್ ಆಗ್ತಿದ್ದಂಗೆ ನೆಕ್ಸ್ಟ್ ಡೋರ್ ಒಳಗಡೆ ಸ್ಟೆಪ್ ಇನ್ ಆಗಿ. ಈ ಡೋರಲ್ಲಿ ನಿಮ್ಮ ಸಾರೋಸ್, ನಿಮ್ಮ ದುಃಖಗಳನ್ನ ಬಿಟ್ಬಿಡಿ. ಎಷ್ಟೋ ತರಹದ ದುಃಖ ಅಲ್ವಾ ನಮ್ಗೆ ಭೂಮಿ ಮೇಲೆ ಬಂದಾಗ, ಮಾನವ ಜನ್ಮ ತಗೊಂಡಾಗ ಎಷ್ಟೋ ತರದ ದುಃಖಗಳು. ಆ ದುಃಖಕ್ಕೆ ಎಣೆನೇ ಇಲ್ಲ. ಯಾರೋ ನಮ್ಮ ಬಂಧುಗಳು, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ ಆಗ್ಲಿ ಯಾರೋ
ಹೋಗಿದ್ದಾರೆ, ಅವರ ದುಃಖ. ఇరువాగ ఎಷ್ಟో తರದ దుఃఖಗಳು ಜೀವನ ನಡೆಸಕ್ಕೆ. కాలేదు ఆ మిస్ నా పేరు చెప్పకపోతే సరిగ్గా ఇది ಆ అన్మ్యూట్ కాదు. ದುಃಖಗಳು జై ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ, ಯಾರಿಗೂ ಡಿಸ್ಟರ್ಬ್ ಮಾಡ್ಬೇಡಿ. ಧ್ಯಾನದಲ್ಲಿ ಡಿಸ್ಟರ್ಬ್ ಮಾಡ್ಬೇಡಿ ಯಾರಿಗೂ. ఇదే ಯಾಕೆ ಅನ್ಮ್ಯೂಟ್ ಮಾಡ್ಕೋತಾ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡವ್ರನ್ನ ಕಳಿಸ್ತೀನಿ ನಾನು ವೇಟಿಂಗ್ ರೂಮ್ಗೆ. ಗೊತ್ತಾಯ್ತು. ఇది ఇప్పుడు వద్దు నాకే బరి నేను ఒకటే కావాలంటే ఇది ಇವಾಗ ನಿಮ್ಮ ದುಃಖಗಳನ್ನೆಲ್ಲ ಬಿಡಿ, ಸಂಪೂರ್ಣವಾಗಿ ನಿಮ್ಮ ದುಃಖಗಳನ್ನೆಲ್ಲ ಈ ಡೋರಲ್ಲಿ ಬಿಡಿ. ಈ ಡೋರಲ್ಲಿ ದುಃಖಗಳನ್ನ ಬಿಟ್ಟು ಧೈರ್ಯ ತಗೋಬೇಕು. ಎಷ್ಟೋ ದುಃಖಗಳಿರ್ಬೋದು ನಿಮ್ಗೆ, ಧೈರ್ಯ ತಗೊಳ್ಳಿ, ಬಿಟ್ಬಿಡಿ. ಇಲ್ಲೇ ಸಾಕು, ಇಷ್ಟು ದಿನ ಇಟ್ಕೊಂಡಿದ್ದೀರಾ ಈ ದುಃಖನ, ಬಿಟ್ಬಿಡಿ. ಈ ಡೋರಲ್ಲಿ ಬಿಟ್ಬಿಡಿ. ನೀವು ಎಷ್ಟೋ ತರದ ದುಃಖ ಇದೆ ಗೊತ್ತು ನನ್ಗೆ. ಈ ಡೋರಲ್ಲೇ ಬಿಟ್ಬಿಡಿ, ಈ ಡೋರಲ್ಲೇ ಹೋಗ್ಬಿಡ್ಲಿ. ಮತ್ತೆ ಇನ್ನೊಂದು ಡೋರ್ ಕಂಟಿನ್ಯೂ ಮಾಡದ್ ಬೇಡ. ಜನ್ಮ ಜನ್ಮಾಂತರ ದುಃಖ ಮನ್ಸಲ್ಲಿದೆ, ಮನ್ಸು ಭಾರ ಮಾಡ್ಕೊಂಡಿದ್ದೀರಿ, ದೇಹದ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಿ, ನಿಮ್ಮ ಮಾನಸಿಕ ಸ್ವಸ್ಥತೆಯನ್ನ ಹಾಳು ಮಾಡ್ಕೊಂಡಿದ್ದೀರಿ. ಬೇಡ, ದುಃಖವನ್ನ ಇಲ್ಲೇ ಬಿಡಿ. ಬಾಬಾಜಿ ಅವರ ಇವರು ಸಹ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಶಿಷ್ಯಂದ್ರು ಸಹ ನಿಮ್ಮ ದುಃಖವನ್ನ ಆಚೆ ಹಾಕಕ್ಕೆ. ನಿಮ್ಮ ಯಾವುದೇ ಚಕ್ರದ ಯಾವುದೇ ಭಾಗದಲ್ಲಿ ದುಃಖದ ಸುಳಿವು ಇಲ್ಲದ ಹಾಗೆ ಕ್ಲಿಯರ್ ಮಾಡ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿ. ಮತ್ತೆ ನೀವು ಸಹ ಮನಸ್ಸಿಂದ ಅದನ್ನ ಬಿಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಸಾರವನ್ನ ಬಿಟ್ಟಿದ ತಕ್ಷಣ ನಿಮ್ಮ ಮುಂದೆ ಇನ್ನೊಂದು ಡೋರ್ ನಿಮ್ಗೋಸ್ಕರ ಓಪನ್ ಆಗ್ತಾ ಇದೆ. 4ನೇ ಡೋರ್. 4ನೇ ಡೋರಲ್ಲಿ ನಾವೇನ್ ಬಿಡ್ಬೇಕು ಗೊತ್ತಾ? ನಮ್ಮ ಹೊಟ್ಟೆ ಕಿಚ್ಚು ಅಸೂಯೆಗಳನ್ನ ನಾವು ಬಿಡ್ಬೇಕಾಗತ್ತೆ. ಯಾರ ಮೇಲೆ ಇಟ್ಟಿದ್ರು, ಯಾವ್ದೇ ಪಾಸ್ಟ್ ಲೈಫ್ ಅಲ್ಲಿ ಇಟ್ಟಿದ್ರು, ಯಾಕಂದ್ರೆ ಹೊಟ್ಟೆ ಕಿಚ್ಚು ಅಸೂಯೆ ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇಟ್ ವಿಲ್ ಎಂಡ್ ಅಸ್, ಮುಗಿಸ್ಬಿಡುತ್ತೆ ನಮ್ ಕಥೆನ, ನಮ್ಮ ಸ್ಪಿರಿಚುವಲ್ ಪಾತ್ ಅನ್ನು ಮುಗಿಸ್ಬಿಡುತ್ತೆ ಅದು. ಹಾಗಾಗಿ ಹೊಟ್ಟೆ ಕಿಚ್ಚು ಅಸೂಯೆ ಏನೇ ಇದ್ರೂನು ಅದನ್ನೆಲ್ಲನೂ ಸಹ ಈ ಡೋರಲ್ಲಿ ಬಿಟ್ಬಿಡೋಣ. ಇದೇ ಡೋರಲ್ಲಿ ಅದನ್ನ ಸಂಪೂರ್ಣವಾಗಿ ಬಿಟ್ಬಿಡೋಣ. ಈಗ ನೆಕ್ಸ್ಟ್ ಡೋರ್ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಡೋರಲ್ಲಿ ಏನು? ಕರುಣೆ. ತುಂಬಾ ಬೇಡದೇ ಇರೋರು ಕರುಣೆ ತೋರಿಸ್ತಿದ್ದೀರಾ. ಕರುಣೆ ಇರ್ಬೇಕು ನಮ್ಮಲ್ಲಿ, ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಬಟ್ ಎಲ್ರಿಗೂ ಕರುಣೆ ತೋರಿಸೋದು, ಎಲ್ರಿಂದ ಮೋಸ ಹೋಗೋದು, ಇದು ನಿಮ್ಮ ಸ್ಪಿರಿಚುವಲ್ ಪಾತನ್ನ ಎಲ್ಲೋ ಒಂದ್ ಕಡೆ ಡ್ರೈನ್ ಮಾಡುತ್ತೆ ಎನರ್ಜಿ. ಓವರ್ ಆಗಿ ಕೊಡೋದು, ಓವರ್ ಗಿವಿಂಗ್ ಅಂತಾರೆ ಇದನ್ನ. ಆ ತರದ್ ಏನಾದ್ರೂ ಕರುಣೆ ನೀವು ಇಟ್ಕೊಂಡು ಓವರ್ ಗಿವಿಂಗ್ ಮಾಡ್ತಿದ್ರೆ, ನಿಮ್ಮ ಕರುಣೆಯನ್ನ ಕಟ್ ಮಾಡ್ತಿಲ್ಲ ಇಲ್ಲಿ ನಾವು, ಓವರ್ ಗಿವಿಂಗ್ ಮಾಡಿ ನಿಮ್ಮ ಕರುಣೆಯನ್ನ ವೇಸ್ಟ್ ಜನಕ್ಕೆ ಕೊಟ್ಟಿದ್ರೆ ಅದು ನಿಮ್ಮನ್ನ ಹಿಟ್ ಮಾಡಿರುತ್ತೆ, ಹಿಟ್ ಬ್ಯಾಕ್ ಆಗಿರುತ್ತೆ ನಿಮ್ಮ ಸ್ಪಿರಿಚುವಲ್ ಪಾತ್ಗೆ, ಎಲ್ಲೋ ಒಂದ್ ಕಡೆ ತಡೆ ಆಗಿರುತ್ತೆ. ಇವಾಗ ಏನ್ ಮಾಡ್ತಿದೀವಿ? ಎಲ್ರಿಗೂ ಕರುಣೆ ತೋರಿಸ್ತಿದ್ದನ್ನ ಅದನ್ನ ನಾವು ಸ್ವಲ್ಪ ಇಲ್ಲಿ ಯಾರ್ಯಾರಿಗೆ ಅನ್ವಾಂಟೆಡ್ ಪೀಪಲ್ ತೋರಿಸಿದೀವೋ ಆ ತರದ್ದು ಕರುಣೆಯನ್ನ ಇಲ್ಲಿ ಬಿಡ್ತಾ ಇದೀವಿ. ಅಂದ್ರೆ ಕಾನ್ಶಿಯಸ್ ಆಗಿ ಯಾರ ಮೇಲೆ ಕರುಣೆ ತೋರಿಸ್ಬೇಕೋ ತೋರಿಸ್ಬಿಡ್ದು ಕಾನ್ಶಿಯಸ್ ಆಗಿ ನಾವು ತೋರಿಸ್ಬೇಕಾಗತ್ತೆ. ಓಕೆನಾ? ಇವಾಗ ಅದನ್ನ ಎಲ್ಲ ಇಲ್ಲಿ ಬಿಟ್ಟು ಈ ಡೋರಲ್ಲಿ ನೆಕ್ಸ್ಟ್ ಮುಂದಿನ ಡೋರ್ಗೆ ಹೋಗ್ತಾ ಇದೀವಿ. ಮುಂದಿನ ಡೋರಲ್ಲಿ ಇವಾಗ ನಮ್ಮ ಆತ್ಮವನ್ನ ನಾವೇ ನಿಂದೆ ಮಾಡ್ಕೊಂಡಿರ್ತೀವಿ, ನಮ್ಮ ಆತ್ಮವನ್ನ ನಾವೇ ಬೈಕೊಂಡಿರ್ತೀವಿ, ನಾವೇ ಹೀಯಾಳಿಸಿರ್ತೀವಿ, ನಮ್ಮ ಆತ್ಮ ಏನೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಮಾತಾಡಿರ್ತೀವಲ್ವಾ? ಕೀಳಾಗಿ ನೋಡೋದು, ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಳ್ಳೋದು, ನಮ್ಮನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋದು, ನಮ್ಮನ್ನ ನಾವು ಝೀರೋ ಅಂತ ತಿಳ್ಕೊಳ್ಳೋದು, ಇದೆಲ್ಲವೂ ಸಹ ನಿಮ್ಮ ಎನರ್ಜಿಯನ್ನ ಡ್ರೈನ್ ಮಾಡಿದೆ. ನಿಮ್ಮ ಸ್ಪಿರಿಚುವಲ್ ಪಾತ್ಗೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗಿದೆ. ಆ ತರದ್ದು ಯಾವ್ದಾದ್ರು ಇದ್ರೆ ಅದೆಲ್ಲವನ್ನ ಈ ಡೋರಲ್ಲೇ ಬಿಡಿ.
7ನೇ ಡೋರ್ ಇದು. ಈ ಡೋರಲ್ಲೇ ಬಿಟ್ಟು ಮುಂದೆ ಹೋಗಿ. ಈಗ ಪ್ರೀತಿ, ತುಂಬಾ ಪ್ರೀತಿ ತೋರಿಸ್ತೀರಲ್ವಾ ಎಲ್ರಿಗೂ? ಪ್ರೀತಿ ತೋರಿಸಿ ಮೋಸ ಹೋಗಿರೋದು ಅಲ್ವಾ? ಇಲ್ಲ ನಿಮ್ಗೆ ಪ್ರೀತಿ ಕೊಟ್ಟು ಮೋಸ ಮಾಡಿದ್ದಾರೆ ಎಷ್ಟೋ ಜನ. ಇವಾಗ ಏನ್ ಮಾಡ್ಬೇಕು ನೀವು? ಅದು ಮನೆಯವರಾಗಿರ್ಲಿ, ಆಚೆಯವರಾಗಿರ್ಲಿ, ಪಾಸ್ಟ್ ಲೈಫಲ್ಲಿ ಆಗಿರ್ಲಿ, ಯಾರೇ ಆಗಿರ್ಲಿ, ಅದೆಲ್ಲವನ್ನ ಸಹ ಬಿಡಿ. ಏನಂದ್ರೆ ಪ್ರೀತಿನ ಬಿಡಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ರಾಂಗ್ ಪೀಪಲ್ಗೆ ಏನ್ ಪ್ರೀತಿ ತೋರಿಸಿದಿರಲ್ಲ, ಆ ಎನರ್ಜಿ ನಿಮ್ಮಲ್ಲಿ ಸ್ಟೋರ್ ಆಗಿದೆ. ಆ ಪೇಯ್ನು, ನೀವು ಪ್ರೀತಿ ತೋರಿಸಿ ಮೋಸ ಹೋಗಿರೋಂಥ ಪೇಯ್ನ್ ಏನ್ ಸ್ಟೋರ್ ಆಗಿದೆ ಅಲ್ಲ ನಿಮ್ಮ ಬಾಡಿಯಲ್ಲಿ ಅಥವಾ ಯಾವುದೇ ಚಕ್ರಗಳಲ್ಲಿ, ಅದನ್ನ ರಿಲೀಸ್ ಮಾಡಿ 8th ಡೋರಲ್ಲಿ. ಎಲ್ಲವನ್ನ ಅಲ್ಲೇ ಬಿಡಿ. ಯಾವುದೇ ರೀತಿ ಬ್ಯಾಗೇಜಸ್ ನ ಇಟ್ಕೊಳಕ್ ಹೋಗ್ಬೇಡಿ. ಇದು ಬಿಟ್ಟ ತಕ್ಷಣ ನಿಮ್ಗೆ 9th ಡೋರ್ ಓಪನ್ ಆಗ್ತಾ ಇದೆ. 9th ಡೋರಲ್ಲಿ ಅಟ್ಯಾಚ್ಮೆಂಟ್ಸ್, ನೀವು ವ್ಯಕ್ತಿ ಮೇಲೆ, ವಸ್ತು ಮೇಲೆ, ಜಾಗದ ಮೇಲೆ, ಯಾವ್ದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ, ಅಂದ್ರೆ ರಾಂಗ್ ವೇ ಅಲ್ಲಿ ಅಟ್ಯಾಚ್ಮೆಂಟ್. ರಾಂಗ್ ವೇ ಅಂದ್ರೆ, ರಾಂಗ್ ಅಂದ್ರೆ ಯಾವ ತರ ರಾಂಗು? ನಿಮ್ಮ ಸ್ಪಿರಿಚುವಲ್ ಪಾತ್ ಅಲ್ಲಿ ನೀವು ಇವಾಲ್ವ್ ಆಗದೆ ಇರೋಷ್ಟು ರಾಂಗ್ ಆಗಿ, ನಿಮ್ಮ ಸ್ಪಿರಿಚುವಲ್ ಪಾತ್ ಅಲ್ಲಿ ನೀವು ಇವಾಲ್ವ್ ಆಗದೆ ಇರೋಕ್ಕೆ ಬಿಡದೆ ಇರೋಷ್ಟು ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟ್ ಏನ್ ಮಾಡುತ್ತೆ ಗೊತ್ತಾ ನಿಮ್ಗೆ? ನಿಮ್ಮ ಸ್ಪಿರಿಚುವಲ್ ಪಾತ್ ಅಲ್ಲಿ ನಿಮ್ಮನ್ನ ಮೂವ್ ಮಾಡಕ್ಕೆ ಬಿಡಲ್ಲ. ಸ್ಪಿರಿಚುವಲ್ ಪಾತ್ ಅಲ್ಲಿ ನಿಮ್ಮನ್ನ ಮೂವ್ ಮಾಡಕ್ಕೆ ಬಿಡಲ್ಲ. ಅಂತ ಅಟ್ಯಾಚ್ಮೆಂಟ್ಸ್ ಗಳನ್ನೆಲ್ಲ ಬಿಟ್ಬಿಡಿ. ಇಲ್ಲೇ ವಸ್ತು, ವ್ಯಕ್ತಿ, ಜಾಗ, ನಂದು 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 ಅಂತಿರ್ತೀವಲ್ಲ, ಅದೆಲ್ಲವನ್ನ ಬಿಡಿ. ಅದನ್ನ ಬಿಟ್ಟು ಮುಂದೆ ಹೋಗಿ 10ನೇ ಡೋರ್ಗೆ. 10ನೇ ಡೋರ್ ಓಪನ್ ಆಗ್ತಿದೆ ಈಗ. 10th ಡೋರ್. ಈ ಡೋರಲ್ಲಿ ಏನನ್ನ ಬಿಡ್ಬೇಕು? ಪೇನ್, ನೋವುಗಳು. ನಿಮ್ಮ ನೋವುಗಳನ್ನ ರಿಲೀಸ್ ಮಾಡಿ. ಯಾವುದೇ ತರಹದ ಪೇನ್ ಆಗಿರಬಹುದು, ಎಲ್ಲವನ್ನ ರಿಲೀಸ್ ಮಾಡಿ. ಸಾರೋನೇ ಬೇರೆ, ಪೇನೇ ಬೇರೆ. ಇದು ನೋವು, ಯಾವ್ದೋ ತರದ್ ನೋವುಗಳು ಇಟ್ಕೊಂಡೇ ಇರ್ತೀರಾ. ಹಿಂದಿನ ಜನ್ಮದ್ದು, ಗತ ಜನ್ಮದ್ದು, ಈ ಜನ್ಮದ್ದು, ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ಯಾವ್ದ್ಯಾವ್ದೋ ತರದ್ ಪೇನು. ಬಾಡಿ ಪೇನು ಒಂದಾಗುತ್ತೆ, ಅದ್ರ ಜೊತೆಗೆ ಮಾನಸಿಕ ನೋವುಗಳು, ಎಷ್ಟೋ ಮಾನಸಿಕ ಸಫರಿಂಗ್ಗಳು ನೀವು ಮಾಡ್ಕೊಂಡಿರೋ ಅಂಥದ್ದು, ಅದನ್ನ ರಿಲೀಸ್ ಮಾಡಿ 10th ಡೋರಲ್ಲಿ. ಆ ಮಾನಸಿಕ ನೋವುಗಳು ಜಾಸ್ತಿ ಇದ್ದಾಗ್ಲೂ ನೀವು ಸ್ಪಿರಿಚುವಲ್ ಪಾತ್ ಅಲ್ಲಿ ಮುಂದೆ ಹೋಗಕ್ಕಾಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಹೋಗಿ. ನೀವು ರಿಲೀಸ್ ಮಾಡ್ತಾ ಇದ್ದ ಹಾಗೆ 11th ಡೋರ್ ಓಪನ್ ಆಗ್ತಿದೆ ನಿಮ್ಗೋಸ್ಕರ. ಈ 11th ಡೋರಲ್ಲಿ ಏನನ್ನ ರಿಲೀಸ್ ಮಾಡ್ಬೇಕಂದ್ರೆ, ನಿಮ್ಮ ಸ್ಪಿರಿಚುವಲ್ ಪಾತ್ಗೆ ನಿಮ್ಮನ್ನ ಮುಂದೆ ಹೋಗ್ಬಾರ್ದು ಅಂತ ಕಟ್ ಹಾಕಿದ್ದಾರೆ. ತುಂಬಾ ಚೈನ್ಗಳು ಕಾಣ್ತಾ ಇದೆ. ನಿಮ್ಮ ಕಾಲು, ಕೈ, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿರೋದು, ನಿಮ್ಮ ಥರ್ಡೈಗೆ ಬಟ್ಟೆ ಕಟ್ಟಿರೋದು, ನಿಮ್ಮ ಬಾಯಿಗೆ ಬಟ್ಟೆ ಕಟ್ಟಿರೋದು, ಆಯ್ತಾ? ನಿಮ್ಮ ನಾಲೆಡ್ಜ್ ಅನ್ನ ಬೇರೆ ತರದಲ್ಲಿ ಕನ್ವರ್ಟ್ ಮಾಡಿರೋದು, ಎಲ್ಲವನ್ನು ಸಹ ಇಲ್ಲಿ ರಿಲೀಸ್ ಮಾಡ್ಬೋದೆ ನಾನು.
ಪ್ರತಿಯೊಂದನ್ನು ಇಲ್ಲಿ ರಿಲೀಸ್ ಮಾಡಿ. ಯಾವುದೇ ತರಹದ ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಮಾಡಿರುವಂತ ಬ್ಲಾಕೇಜಸ್ ಗಳನ್ನ ರಿಲೀಸ್ ಮಾಡೋಣ. ಇಲ್ಲಿ ರಿಲೀಸ್ ಆಗ್ತಾ ಇದ್ದ ಹಾಗೆ ನಿಮ್ಮ ನೆಕ್ಸ್ಟ್ ಡೋರ್ ಓಪನ್ ಆಗುತ್ತೆ. ಸೊ ನಿಮ್ಮ ಮನಸ್ಸಿನಿಂದನೂ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಬ್ಲಾಕ್ ಆಗ್ತಿದೆ ನಿಮ್ ಲೈಫ್ ಅಂತ, ಅದನ್ನು ಸಹ ರಿಲೀಸ್ ಮಾಡಿ. ಈಗ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗಿರುವಂತ ಬ್ಲಾಕೇಜಸ್ ರಿಲೀಸ್ ಆಗ್ತಿದ್ದ ಹಾಗೆ ನಿಮ್ಮ ನೆಕ್ಸ್ಟ್ 12th ಡೋರ್ ಓಪನ್ ಆಗ್ತಾ ಇದೆ. 12th ಡೋರ್ ಓಪನ್ ಆಗ್ತಾ ಇದೆ. ಭರತ್ ಸರ್ ಮೆಡಿಟೇಷನ್ ಕೂತ್ಕೊಳ್ಳಿ, ಕಣ್ಮುಚ್ಚಿ. ಓಕೆ, ಇವಾಗ 12ನೇ ಡೋರ್. 12ನೇ ಡೋರ್ ಅಲ್ಲಿ ಏನನ್ನ ರಿಲೀಸ್ ಮಾಡ್ತಿದೀವಿ ನಾವು? 12ನೇ ಡೋರ್ ಅಲ್ಲಿ ಯಾವುದೇ ತರಹದ ನಮಗ ನಾವೇ ಮಾಡ್ಕೊಂಡಿರ್ತೀವಲ್ಲ ಬ್ಲಾಕು, ಸ್ಪಿರಿಚುವಲ್ ಗ್ರೋತ್ ಹೋಗುವಾಗ ಕೆಲವೊಂದು ಅನುಮಾನಗಳಿರುತ್ತೆ ನಮ್ಗೆ, ಡೌಟ್ಸ್, ಸೆಲ್ಫ್ ಡೌಟ್ಸ್ ಅನ್ನ ರಿಲೀಸ್ ಮಾಡ್ತಿದೀವಿ. ಸೆಲ್ಫ್ ಡೌಟ್ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಹೋಗಕ್ಕಾಗಿರಲ್ಲ, ಏನು ಮಾಡಕ್ಕಾಗಿರಲ್ಲ, ಅಚೀವ್ಮೆಂಟ್ ಏನೋ ಒಂದ್ ಮಾಡ್ಬೇಕಾಗಿರುತ್ತೆ, ನಿಮ್ಗೆ ಏನೋ ಒಂದ್ ಅದರಿಂದ ಒಳ್ಳೇದಾಗೋದಿರುತ್ತೆ, ಆದ್ರೆ ನೀವು ಸೆಲ್ಫ್ ಡೌಟ್ ಪಟ್ಕೊಂಡು ಅಲ್ಲಿಗೆ ಹೋಗಿರಲ್ಲ. ಆ ತರದ್ ಯಾವ್ದಾದ್ರು ಇಂದ ನಿಮ್ಮ ಆಪರ್ಚುನಿಟೀಸ್ ಮಿಸ್ ಆಗಿದ್ರೆ, ನಿಮ್ಮ ಸ್ಪಿರಿಚುವಲ್ ಪಾಸಿಬಿಲಿಟೀಸ್, ನಿಮ್ಮ ಸ್ಪಿರಿಚುವಲ್ ಜರ್ನಿ ಬ್ಲಾಕ್ ಆಗಿದ್ರೆ, ನಿಮ್ಮ ಓನ್ ಸೆಲ್ಫ್ ಡೌಟ್ ಇಂದ ಅದೆಲ್ಲವನ್ನ ಇಲ್ಲಿ ರಿಲೀಸ್ ಮಾಡಿ. ಅದು ಎಲ್ಲೋ ನಿಮ್ಮ ಬಾಡಿಯ ಯಾವ್ದೋ ಒಂದು ಆರ್ಗನ್ ಅನ್ನ, ಯಾವ್ದೋ ಒಂದು ಚಕ್ರವನ್ನ ಬ್ಲಾಕ್ ಮಾಡ್ತಿರುತ್ತೆ, ಅದನ್ನೆಲ್ಲವನ್ನು ಸಹ ರಿಲೀಸ್ ಮಾಡಿ. ಸೆಲ್ಫ್ ಡೌಟ್ ಅದು ರಿಲೀಸ್ ಆಗ್ತಿದ್ದಂಗೆ ನಿಮಗೆ ನಿಮ್ಮ ಮುಂದೆ 13ನೇ ಡೋರು ಓಪನ್ ಆಗುತ್ತೆ. 13th ಡೋರ್ ನಿಮ್ಮ ಮುಂದೆನೆ ಓಪನ್ ಆಗುತ್ತೆ. ಈ 13ನೇ ಡೋರ್ ಅಲ್ಲಿ ನಾವೇನ್ ರಿಲೀಸ್ ಮಾಡ್ತೀವಿ? ರಾಂಗ್ ಡಿಸಿಷನ್ಸ್. ನಮ್ಮ ಜೀವನದಲ್ಲಿ ನಾವು ತಗೊಂಡಿರುವಂತ ತಪ್ಪಾದ ದಾರಿಗಳು, ನಾವೇ ಚೂಸ್ ಮಾಡ್ಕೊಂಡಿರ್ತೀವಿ ಅದನ್ನು, ಅದರಿಂದನೂ ನಮ್ಮ ಸ್ಪಿರಿಚುವಲ್ ಬ್ಲಾಕೇಜಸ್ ಆಗಿರುತ್ತೆ. ರಾಂಗ್ ಡಿಸಿಷನ್ಸ್ ಇಂದ ನಮ್ಮ ಸ್ಪಿರಿಚುವಲ್ ಬ್ಲಾಕೇಜಸ್ ಆಗಿರುತ್ತೆ. ಹಾಗಾಗಿ ಆ ತರದ ಬ್ಲಾಕೇಜಸ್ ಅನ್ನು ಸಹ ನಾವು ರಿಲೀಸ್ ಮಾಡ್ಕೊಳ್ಳೋಣ. ರಾಂಗ್ ಡಿಸಿಷನ್ಸ್ ಇಂದ ನಮ್ಮನ್ನ ನಾವೇ ಬ್ಲಾಕ್ ಮಾಡ್ಕೊಂಡಿದೀವಲ್ಲ, ಆ ಬ್ಲಾಕೇಜಸ್ ರಿಲೀಸ್ ಆಗುತ್ತೆ. ಸೊ ರಾಂಗ್ ಡಿಸಿಷನ್ಸ್ ನ, ಆ ಒಂದು ಬ್ಲಾಕ್ ನ ಕ್ಲಿಯರ್ ಮಾಡೋಣ. ಈಗ ರಾಂಗ್ ಡಿಸಿಷನ್ಸ್ ಡೋರು ನೀವು ಕ್ಲಿಯರ್ ಮಾಡಿದ ತಕ್ಷಣ 14th ಡೋರ್ಗೆ ಹೋಗ್ತಾ ಇದ್ದೀರಾ. 14th ಡೋರ್ ಅಲ್ಲಿ ಸೆಲ್ಫ್ ಪಿಟಿಯನ್ನ ಬಿಡ್ತಾ ಇದ್ದೀರಾ. 14th ಡೋರ್ ಅಲ್ಲಿ ಸೆಲ್ಫ್ ಪಿಟಿ, ನಿಮ್ಮ ಮೇಲೆ ನೀವೇ ಅಯ್ಯೋ ಪಾಪ ಅನ್ಕೊಳ್ಳೋದು, ಅದರಿಂದ ಎಷ್ಟೋ ಸಲ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಬ್ಲಾಕ್ ಆಗಿದೆ. ಗೊತ್ತೋ ಗೊತ್ತಿಲ್ದೇನೋ ನೀವೇ ಬ್ಲಾಕ್ ಮಾಡ್ಕೊಂಡಿದ್ದೀರಾ ಸೆಲ್ಫ್ ಪಿಟಿಯಿಂದ. ಅಯ್ಯೋ ನನ್ ಕೈಲಿ ಮಾಡಕ್ ಆಗಲ್ಲ, ನನ್ ಕೈಲಿ ಇಷ್ಟೇ ಮಾಡಕ್ ಆಗೋದು, ನನ್ನ ಹೆಲ್ತ್ ಕಂಡೀಷನ್ ಹಿಂಗಿದೆ, ನನ್ನ ಮನೆ ಪ್ರಾಬ್ಲಮ್ ಹೀಗಿದೆ ಅಂತ ನೀವೇ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ನ ಬ್ಲಾಕ್ ಮಾಡ್ಕೊಂಡಿರ್ತೀರ. ನೀವೇ ಸೆಲ್ಫ್ ಪಿಟಿಯಿಂದ ನನ್ನ ಕೈಲಿ ಮಾಡಕ್ ಆಗಲ್ಲ, ದುಡ್ಡಿಲ್ಲ ಅಂತಾನೋ, ಅಥವಾ ಬೇರೆ ವಿಷಯಕ್ಕೋ, ಅಥವಾ ನನಗೆ ಅಷ್ಟು ಎನರ್ಜಿ ಇಲ್ಲ ಅಂತಾನೋ, ನಾನು ಇಷ್ಟೇ ಮಾಡಕ್ ಆಗೋದು ಅಂತಾನೋ, ಏನೋ ಒಂದಿರ್ಬೋದು. ಆಗ ಅದೆಲ್ಲ ಏನಾಗ್ತಿದೆ, ಇವಾಗ
ಆ ಸೆಲ್ಫ್ ಪಿಟಿಯಿಂದ ನೀವೇನೇನ್ ಬ್ಲಾಕ್ ಮಾಡ್ಕೊಂಡಿದ್ದೀರಾ ಆ ಎನರ್ಜಿನೆಲ್ಲ ಇಲ್ಲೇ ರಿಲೀಸ್ ಮಾಡಿ. ಸೊ ಸೆಲ್ಫ್ ಪಿಟಿಯನ್ನ ಬಿಡ್ತಾ ಇದೀವಿ ಇಲ್ಲಿ. ಆ ಬ್ಲಾಕ್ ನ ಬಿಟ್ಟಿದ ತಕ್ಷಣ 15ನೇ ಡೋರ್ಗೆ ಹೋಗ್ತಾ ಇದೀವಿ. ಹದಿನೈದನೇ ಡೋರ್ ಅಲ್ಲಿ ಏನ್ ಮಾಡ್ತಿದೀವಿ, ಸೆಲ್ಫ್ ಪಿಟಿ ಕೆಲವ್ರು ಬಿಟ್ಟಿಲ್ಲ, ಹಾಗಾಗಿ 15ನೇ ಡೋರ್ ಓಪನ್ ಆಗ್ತಿಲ್ಲ. ನೀವು ಸೆಲ್ಫ್ ಪಿಟಿಯನ್ನ ಬಿಡಿ, ನಿಮ್ಮ ಒಳಗಡೆಯಿಂದನೇ ಅದು ಎನರ್ಜಿನ ರಿಲೀಸ್ ಮಾಡಿ. ಈಗ 15ನೇ ಡೋರ್ ಅಲ್ಲಿ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನದ ಹಾದಿಯಲ್ಲಿ ಚಿಕ್ಕದ್ರಿಂದ ಬೆಳಿತಾ ಬಂದಂಗೆಲ್ಲ ಯಾರನ್ನ ನೀವು ಗುರು ಅಂತ ಅನ್ಕೊಂಡ್ರಿ, ಇಲ್ಲಿವರೆಗೂ ಬಂದಿದ್ದೀರಲ್ಲ, ಈ ಹಾದಿಯಲ್ಲಿ ಯಾರ್ಯಾರನ್ನ ನೀವು ಗುರು ಅಂತ ಅನ್ಕೊಂಡಿದ್ದೀರಾ, ಅವ್ರಿಗೇನಾದ್ರೂ ನಿಮ್ಮಿಂದ ತೊಂದರೆ ಆಗಿದ್ರೆ, ಕಿಂಚಿತ್ತಾದ್ರೂ ನಿಮ್ಮಿಂದ ತೊಂದರೆ ಆಗಿ ಅದು ಏನಾದ್ರೂ ನಿಮಗೆ ಬ್ಲಾಕೇಜ್ ಕ್ರಿಯೇಟ್ ಆಗಿದ್ರೆ, ಪಾಸ್ಟ್ ಲೈಫ್ ತಗೊಳ್ಳೋಣ, ಈ ಲೈಫ್ ತಗೊಳ್ಳೋಣ. ಈ ಲೈಫ್ ಅಲ್ಲಿ ಎವ್ರಿ ಸ್ಟೆಪ್ ಆಫ್ ಯುವರ್ ಲೈಫ್, ಪ್ರತಿಯೊಂದು ಹೆಜ್ಜೆಗೂ ನಿಮ್ಗೆ ಒಂದು ಗುರು ಅಂತ ಬಂದಿರ್ತಾರೆ ನಿಮ್ ಜೀವನದಲ್ಲಿ. ಆ ಗುರುವಿಗೆ ನಿಮ್ಮಿಂದ ಏನಾದ್ರೂ ತೊಂದರೆ ಆಗಿದ್ರೆ, ಅವ್ರಿಗೇನಾದ್ರೂ ನಿಮ್ಮಿಂದ ನೋವಾಗಿದ್ರೆ, ಅದರಿಂದ ನಿಮ್ಮ ಸ್ಪಿರಿಚುವಲ್ ಬ್ಲಾಕ್ ಆಗ್ತಿದ್ರೆ, ಆ ಒಂದು ಎನರ್ಜಿಯನ್ನ ಇವತ್ತು ಇಲ್ಲೇ ರಿಲೀಸ್ ಮಾಡಿ. ಆ ಒಂದು ಎನರ್ಜಿಯನ್ನ ಇವತ್ತು ಇಲ್ಲೇ ರಿಲೀಸ್ ಮಾಡಿ. ಗುರುದು ರಿಲೀಸ್ ಮಾಡ್ತಾ ಇದ್ದ ಹಾಗೆ ನಿಮ್ಗೆ 16ನೇ ಡೋರ್ ಓಪನ್ ಆಗ್ತಿದೆ. 16ನೇ ಡೋರ್ ಒಳಕ್ ಹೋಗಿ 16ನೇ ಡೋರ್ ಅಲ್ಲಿ ಏನ್ ರಿಲೀಸ್ ಮಾಡ್ತೀರಿ, ನಿಮ್ಮ ಈಗೋವನ್ನ ರಿಲೀಸ್ ಮಾಡಿ. ಈಗೋ ಇಂದನೂ ಎಷ್ಟೋ ಸಲ ನಾವು ಸ್ಪಿರಿಚುವಲ್ ಬ್ಲಾಕೇಜಸ್ ನ ಮಾಡ್ಕೋತೀವಿ, ತುಂಬಾ ಮಾಡ್ಕೋತೀವಿ ಸ್ಪಿರಿಚುವಲ್ ಬ್ಲಾಕ್. ಸೊ ಆ ತರ ನಮ್ಮ ಈಗೋ ಇಂದ ಏನಾದ್ರೂ ಸ್ಪಿರಿಚುವಲ್ ಬ್ಲಾಕೇಜ್ ಆಗಿದ್ರೆ ಅದನ್ನ ರಿಲೀಸ್ ಮಾಡ್ಕೊಳ್ಳಿ. ಸ್ಪಿರಿಚುವಲ್ ಬ್ಲಾಕೇಜ್ ಅನ್ನು, ಈಗೋ ಇಂದ ಆಗಿರೋ ಸ್ಪಿರಿಚುವಲ್ ಬ್ಲಾಕ್ ನಿಮ್ಮ ಯಾವುದೇ ಚಕ್ರದಲ್ಲಿ ಅದು ಇದ್ದು ಅಫೆಕ್ಟ್ ಮಾಡ್ತಾ ಇದ್ರೆ ಅದನ್ನೆಲ್ಲವನ್ನ ಸಹ ನಾವು ಈಗ ರಿಲೀಸ್ ಮಾಡೋಣ. ಈಗ ನಿಮ್ಮ ಈಗೋವನ್ನ ಬಿಟ್ಟಿದ ತಕ್ಷಣ ನಿಮ್ಗೆ 17ನೇ ಡೋರು ಓಪನ್ ಆಗ್ತಾ ಇದೆ. ಹದಿನೆಂಟನೇ ಡೋರ್ ಅಲ್ಲಿ 17ನೇ ಡೋರ್ ಅಲ್ಲಿ ನೀವು ಡಿಪ್ರೆಸ್ ಆಗಿದ್ರೆ, ಯಾವಾಗ್ಲೂ ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಆಗಿರ್ಬೋದು, ಈ ಲೈಫ್ ಅಲ್ಲಿ ಆಗಿರ್ಬೋದು, ಯಾವುದೇ ತರಹದ ಡಿಪ್ರೆಷನ್ ಎನರ್ಜೀಸ್ ಇದ್ದು, ಆ ಡಿಪ್ರೆಷನ್ ಎನರ್ಜೀಸ್ ಡಾರ್ಕ್ ಎನರ್ಜೀಸ್, ಅದು ನಿಮ್ಮ ಚಕ್ರವನ್ನ ಬ್ಲಾಕ್ ಮಾಡ್ಬಿಡುತ್ತೆ. ಕೆಲವೊಂದ್ಸಲ ನಿಮ್ಮ ಚಕ್ರ ಬ್ಲಾಕ್ ಆದಾಗ ನಿಮ್ಮ ಸ್ಪಿರಿಚುವಲ್ ಪಾತ್ಗೆ ಒಂದು ಬ್ಲಾಕೇಜ್ ಬಂತು. ಹಾಗಾಗಿ ಡಿಪ್ರೆಷನ್ ಎನರ್ಜಿ ಏನಾದ್ರೂ ನಿಮ್ಮಲ್ಲಿದ್ರೆ, ಡಿಪ್ರೆಷನ್ ಎನರ್ಜಿಯಿಂದ ನಿಮ್ಮ ಚಕ್ರವನ್ನ ನೀವೇ ಬ್ಲಾಕ್ ಮಾಡ್ಕೊಂಡಿದ್ರೆ, ಜೀವನದಲ್ಲಿ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ, ಎಲ್ಲವನ್ನೂ ನೀವು ಇಟ್ಕೋಬೇಕು ಅಂತೇನಿಲ್ಲ, ಎಲ್ಲವನ್ನ ಬಿಡಿ. ಇವತ್ತಿನ ಸಮಸ್ಯೆ ನಾಳೆ ಸಮಸ್ಯೆ ಆಗಿರೋದಿಲ್ಲ, ಇವತ್ತಿನ ಸಮಸ್ಯೆಗೆ ನೀವು ಡಿಪ್ರೆಷನ್ ಅಲ್ಲಿ ಇರೋದು ಬೇಕಾಗಿಲ್ಲ. ಸೊ ನಿಮ್ಮ ಡಿಪ್ರೆಷನ್ ಎನರ್ಜಿಯಿಂದ ಯಾವುದೇ ತರಹದ ನಿಮ್ಮ ಚಕ್ರ ಬ್ಲಾಕೇಜ್ ಆಗಿದ್ರೆ, ಆರಾದಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆಗಿದ್ರೆ, ಯಾವುದೇ ತರಹದ ತೊಂದರೆಗಳು ನಿಮ್ಮ ಸ್ಪಿರಿಚುವಲ್ ಪಾತಿಗೆ ಆಗಿದ್ರೆ ಅದೆಲ್ಲವನ್ನ ಸಹ ಇಲ್ಲಿ ರಿಲೀಸ್ ಮಾಡ್ಕೊಳ್ಳಿ.
ಇಲ್ಲಿ ರಿಲೀಸ್ ಆಗ್ತಾ ಇದ್ದ ಹಾಗೆ ನಿಮ್ಮ ನೆಕ್ಸ್ಟ್ ಡೋರ್ ಓಪನ್ ಆಗುತ್ತೆ. ಡಿಪ್ರೆಷನ್ ಅನ್ನ ಬಿಡಿ, ಡಿಪ್ರೆಷನ್ ಎನರ್ಜಿಯನ್ನ ನಿಮ್ಮ ದೇಹದಿಂದ, ನಿಮ್ಮ ಚಕ್ರಗಳಿಂದ, ನಿಮ್ಮ ಆರಾದಿಂದ ತೆಗೆದುಹಾಕಿ. ಈಗ 18ನೇ ಡೋರ್ ಓಪನ್ ಆಗ್ತಿದೆ. ನೀವಿಲ್ಲಿ ರಿಲೀಸ್ ಮಾಡಿದ ತಕ್ಷಣ 18ನೇ ಡೋರ್ ಅಲ್ಲಿ ನಿಮ್ಗಿರುವಂತ ಫ್ರಸ್ಟ್ರೇಷನ್ ಎನರ್ಜಿ, ಯಾಕೆ ನನ್ ಕೆಲಸ ಬೇಗ ಆಗ್ತಿಲ್ಲ, ಯಾಕೆ ನಂಗೆ ಬೇಗ ರಿಸಲ್ಟ್ ಬರ್ತಿಲ್ಲ ಅಂತ ಒಂದು ಫ್ರಸ್ಟ್ರೇಷನ್ ಇರುತ್ತೆ ನಿಮ್ಗೆ. ಆ ಫ್ರಸ್ಟ್ರೇಷನ್ ಎನರ್ಜಿಯಿಂದನೂ ಕೆಲವೊಂದ್ಸಲ ಟೈಮ್ ಲೈನ್ ನಿಮ್ಗೆ ಮಿಸ್ ಆದಾಗ ನಿಮ್ಗೆ ಫ್ರಸ್ಟ್ರೇಷನ್ ಬರುತ್ತೆ. ಆ ಒಂದು ಫ್ರಸ್ಟ್ರೇಷನ್ ಎನರ್ಜಿ ನಿಮ್ಮ ಚಕ್ರಗಳನ್ನ, ನಿಮ್ಮ ಆರಾಗಳನ್ನ ಮತ್ತೆ ನಿಮ್ಮ ಸ್ಪಿರಿಚುವಲ್ ಪಾತ್ ಅನ್ನೇ ಬ್ಲಾಕ್ ಮಾಡ್ಬೋದು. ಆ ತರದ್ದು ಯಾವ್ದೇ ಒಂದಿದ್ರೂನು ಅದನ್ನೆಲ್ಲ ರಿಲೀಸ್ ಮಾಡಿ ಈ ಡೋರ್ ಅಲ್ಲೇನೆ, 18th ಡೋರ್ ಅಲ್ಲಿ ಆ ತರದ ಯಾವ್ದೇ ಎನರ್ಜಿ ಇದ್ರು ಎಲ್ಲವನ್ನ 18th ಡೋರ್ ಅಲ್ಲಿ ರಿಲೀಸ್ ಮಾಡ್ಬಿಡಿ. ಈಗ ಫ್ರಸ್ಟ್ರೇಷನ್ ಎನರ್ಜಿನ ರಿಲೀಸ್ ಮಾಡಿದ್ದೀರಾ. ಈಗ 19th ಡೋರ್ಗೆ ಎಂಟರ್ ಆಗಿದ್ದೀರಾ. 19th ಡೋರ್ ಅಲ್ಲಿ ನೀವು ನಿಮ್ಮ ಓವರ್ ಥಿಂಕಿಂಗ್ ಎನರ್ಜಿಯನ್ನ ರಿಲೀಸ್ ಮಾಡಬೇಕು. ತುಂಬಾ ಓವರ್ ಆಗಿ ಯೋಚನೆ ಮಾಡೋದು, ಇವತ್ತಿಂದ ಇವತ್ತು ಯೋಚನೆ ಮಾಡಲ್ಲ ನೀವು, ಇನ್ನು 100 ವರ್ಷದ ಯೋಚನೆ ಮಾಡ್ತಿರ್ತೀರ. ಇವಾಗ್ಲೇ ಓವರ್ ಥಿಂಕಿಂಗ್ ಮಾಡಿ 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 ನಿಮ್ಮನ್ನ ನೀವು ಬ್ಲಾಕ್ ಮಾಡ್ಕೊತಿರ್ತೀರಾ, ನಿಮ್ಮ ಚಕ್ರಗಳನ್ನೆಲ್ಲ ಬ್ಲಾಕ್ ಮಾಡ್ಕೊತಿರ್ತೀರಾ. ಸೊ ಆ ತರದಲ್ಲಿ ಯಾವ್ದೇ ಬ್ಲಾಕೇಜಸ್ ನ ನೀವು ಮಾಡ್ಕೊಂಡಿದ್ರೆ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಹೋಗಿ ಈ ಡೋರ್ ಅಲ್ಲಿ, 19th ಡೋರ್ ಅಲ್ಲಿ. ನಿಮ್ಮ ಓವರ್ ಥಿಂಕಿಂಗ್ ಅನ್ನ ರಿಲೀಸ್ ಮಾಡ್ತಾ ಹೋಗಿ, ಓವರ್ ಥಿಂಕಿಂಗ್ ಇಂದ ಆಗಿರುವಂತ ಬ್ಲಾಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗಿ 19th ಡೋರ್ ಅಲ್ಲಿ. ನೀವು ನಿಮ್ಮ ಕಡೆಯಿಂದ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲೇ ಯಾವುದೇ ಬ್ಲಾಕ್ ಇದ್ರು ರಿಲೀಸ್ ಮಾಡಿ, ಓವರ್ ಥಿಂಕಿಂಗ್ ಇಂದ ಆಗ್ತಾ ಇರೋಂಥದ್ದು. ಈಗ 20ನೇ ಡೋರ್ ಓಪನ್ ಆಗಿದೆ. 20ನೇ ಡೋರ್ ಒಳಗೆ ನೀವು ಬಂದಾಗ ಇಲ್ಲೇನ್ ಕ್ಲಿಯರ್ ಮಾಡ್ಬೇಕು ನೀವು, ಏನ್ ಬ್ಯಾಗೇಜ್ ರಿಲೀಸ್ ಮಾಡ್ಬೇಕಂದ್ರೆ, ನೀವೇ ಮಾಡ್ಕೊಂಡಿರೋಂತ ಕೆಲವೊಂದು ಸೋಲ್ ಕಾಂಟ್ರಾಕ್ಟ್, ನಿಮ್ಮ ಆತ್ಮದ ಕಾಂಟ್ರಾಕ್ಟ್ ಎಷ್ಟೋ ಮಾಡ್ಕೊಂಡಿರ್ತೀರಾ ನೀವು ಸೋಲ್ ಕಾಂಟ್ರಾಕ್ಟ್ಸ್. ಆ ಸೋಲ್ ಕಾಂಟ್ರಾಕ್ಟ್ಸ್ ಇಂದ ನೀವು ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡಿರ್ತೀರಾ. ಮತ್ತೆ ನಿಮ್ಮ ಸ್ಪಿರಿಚುಯಾಲಿಟಿನೂ ನೀವು ಬ್ಲಾಕ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಚಕ್ರಗಳನ್ನಾಗಿರ್ಬೋದು, ನಿಮ್ಮ ಆರಗಳನ್ನಾಗಿರ್ಬೋದು. ಆ ರಾಂಗ್ ಕಾಂಟ್ರಾಕ್ಟ್ಸ್, ರಾಂಗ್ ಸೋಲ್ ಕಾಂಟ್ರಾಕ್ಟ್ ಇಂದ ನಿಮಗೆ ಗೊತ್ತಿಲ್ಲದೆ ನೀವೇ ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ ಇಂದ ನೀವೇ ಒದ್ದಾಡ್ತಾ ಇರ್ತೀರ. ಆ ತರದ್ದು ಯಾವ್ದೇ ಕಾಂಟ್ರಾಕ್ಟ್ ಇದ್ರೆ ಸೋಲ್ ಕಾಂಟ್ರಾಕ್ಟ್ಸ್, ಅದನ್ನ ಇಲ್ಲೇ ಇವಾಗ ಇಲ್ಲಿ ರಿಲೀಸ್ ಮಾಡಿ. ಓಕೆನಾ? ಇಲ್ಲೇ ರಿಲೀಸ್ ಮಾಡಿ. ನೀವು ರಿಲೀಸ್ ಮಾಡ್ತಿದ್ದ ಹಾಗೆ ನಿಮ್ಮ 21ನೇ ಡೋರ್ ಓಪನ್ ಆಗುತ್ತೆ. 20 ಡೋರ್ ಅಲ್ಲೂ ಎಲ್ಲ ರಿಲೀಸ್ ಮಾಡಿದ್ದೀರಾ, ಆಗೋ ಅಷ್ಟು ಸಾಕಷ್ಟು ರಿಲೀಸ್ ಮಾಡಿದ್ದೀರಾ, ವಿಚ್ ಇಸ್ ಬ್ಲಾಕಿಂಗ್ ಯುವರ್ ಸ್ಪಿರಿಚುವಲ್ ಪಾತ್. ಎಲ್ಲವನ್ನ ರಿಲೀಸ್ ಮಾಡಿ. ಈಗ ನಿಮ್ಮ ನೆಕ್ಸ್ಟ್ ಡೋರ್ 21ನೇ ಡೋರ್ಗೆ ಹೋಗ್ತಿದ್ದೀರಾ. 21ನೇ ಡೋರ್ ಅಲ್ಲಿ ನಿಮ್ಮ ಕರ್ಮಗಳು, ಕಾರ್ಮಿಕ್ ಕಾಂಟ್ರಾಕ್ಟ್ ಅನ್ನ ರಿಲೀಸ್ ಮಾಡ್ತಿದ್ದೀರಾ. ಕಾರ್ಮಿಕ್ ಕಾಂಟ್ರಾಕ್ಟ್, ನಿಮ್ದೇ ಕರ್ಮಗಳ, ನಿಮ್ಮದೇ ಆದ ಕಾಂಟ್ರಾಕ್ಟ್ ಗಳಿಂದ ನಿಮ್ಮ ಚಕ್ರಗಳು, ನಿಮ್ಮ ಆರಗಳು, ನಿಮ್ಮ ಸ್ಪಿರಿಚುವಲ್ ಪಾತನ್ನ ನೀವೇ ಬ್ಲಾಕ್ ಮಾಡ್ಕೊಂಡಿರ್ತೀರ. ನಿಮ್ಮ ಕರ್ಮಗಳಿಂದ, ನಮ್ದೇ ಆಗಿರೋ ಕರ್ಮ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡುವೆ ಹರಿಯೇ ಅಂತ ಕೇಳ್ತಾರಲ್ಲ, ಹಂಗೆ ನಮ್ದೇ ಕರ್ಮ ನಮ್ಮನ್ನೇ ಬ್ಲಾಕ್ ಮಾಡಿರುತ್ತೆ.
ಅದೆಲ್ಲವನ್ನ ಸಹ ರಿಲೀಸ್ ಮಾಡಿ. ಕಾರ್ಮಿಕ್ ಕಾಂಟ್ರಾಕ್ಟ್ ಅದರ ಮಾಡಿಕೊಂಡು, ನಿಮ್ಮ ಚಕ್ರನು ಕಾರ್ಮಿಕ್ ಕಾಂಟ್ರಾಕ್ಟ್ ಅಲ್ಲೇ ಬ್ಲಾಕ್ ಆಗಿರುತ್ತೆ, ಕೆಲವೊಂದು ನಿಮ್ಮ ಆರ ಕಾರ್ಮಿಕ್ ಕಾಂಟ್ರಾಕ್ಟ್ ಅಲ್ಲಿ ಬ್ಲಾಕ್ ಆಗಿರುತ್ತೆ. ಅದೆಲ್ಲ ಬ್ಲಾಕೇಜಸ್ ಬ್ಯಾಗೇಜಸ್ ಅನ್ನ ಇಲ್ಲಿ ರಿಲೀಸ್ ಮಾಡಿ. 21 ಡೋರ್ ಕ್ಲಿಯರ್ ಆಗಿದೆ. ಈಗ ನಿಮ್ಮ ಮುಂದೆ ಇದೆ 21ನೇ ಡೋರ್ ಅಲ್ಲಿ ಬಾಬಾಜಿಯವರು ಇವತ್ತು ಅಲ್ಲಿ ನಿಂತಿದ್ದಾರೆ. ಹಾಗೂ ನಾಗಮ್ಮ ಸಹ ಇದ್ದಾರೆ, ಬಾಬಾಜಿಯವರ ತಂಗಿ ನಾಗಮ್ಮ. ಮತ್ತೆ ಕ್ರಿಯಾಯೋಗಿಗಳ ಬಳಗ ಇದೆ, ಎಲ್ಲ ಕ್ರಿಯಾಯೋಗಿಗಳ ಬಳಗ. ಪರಮಹಂಸ ಯೋಗಾನಂದರು, ಲಹರಿ ಮಹಾಶಯ, ಯುಕ್ತೇಶ್ವರ್ ಗಿರಿ ಅವರು ಎಲ್ಲರೂ ಉಪಸ್ಥಿತಿ ಇದರಲ್ಲಿ. ಎಲ್ಲರೂ ಈಗ ಇಲ್ಲಿ ನಿಮ್ಮ ನಿಮ್ಮ ಬ್ಲಾಕ್ಸ್ ಅನ್ನ ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವರ ಕೈಯಿಂದ ನಿಮ್ಗೆಲ್ರಿಗೂ ಒಂದು ವೈಟ್ ಲೈಟ್ ಎನರ್ಜಿಯನ್ನ ಕಳಿಸ್ತಾ ಇದ್ದಾರೆ. ನಿಮ್ಮ ಥರ್ಡ್ ಐಗೆ ವೈಟ್ ಲೈಟ್ ಎನರ್ಜಿಯನ್ನು ಕಳಿಸ್ತಾ ಇದ್ದಾರೆ. ಹಾಗೆ ನಾಗಮ್ಮ ಅವರು ಅವರ ಕೈಯಿಂದ ಒಂದು ಗೋಲ್ಡನ್ ಲೈಟ್ ಎನರ್ಜಿ ಬಾಬಾಜಿ ಅವರು ಮತ್ತೆ ನಾಗಮ್ಮ ಕಳಿಸ್ತಾ ಇದ್ದಾರೆ. ಅದನ್ನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ದೇಹ ಇಷ್ಟೆಲ್ಲ ಪೋರ್ಟಲ್ಗಳನ್ನ ದಾಟಿ, ಇಷ್ಟೆಲ್ಲ ಡೋರ್ ಅನ್ನ ದಾಟಿ, ಇಷ್ಟೆಲ್ಲ ರಿಲೀಸ್ ಮಾಡಿರೋದ್ರಿಂದ ಎಲ್ಲಾ ಡೋರಲ್ಲೂ ನಿಮ್ಗೆ ಒಂದು ಸ್ಪಿರಿಚುವಲ್ ಗಿಫ್ಟ್ ಸಿಕ್ಕಿದೆ. ಮತ್ತೆ ಎಲ್ಲಾ ಡೋರಲ್ಲೂ ನಿಮ್ಗೆ ಒಂದು ಸ್ಪಿರಿಚುವಲ್ ಎನರ್ಜಿ ನಿಮ್ಮ ಆರಾಗೆ ಸಿಕ್ಕಿದೆ. ಈಗ ನಿಮ್ಗೆ ಪ್ರೊಟೆಕ್ಷನ್ ಶೀಲ್ಡಿಂಗ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಬಾಬಾಜಿಯವರ ಕಡೆಯಿಂದ, ಪೋರ್ಟಲ್ ಕಡೆಯಿಂದ. ಆರೆಂಜ್ ಕಲರ್ ಶೀಲ್ಡಿಂಗು ನಿಮ್ಮ ಸುತ್ತಲೂ, ನಿಮ್ಮ ದೇಹದ ಸುತ್ತಲೂ ಆರೆಂಜ್ ಕಲರ್ ಶೀಲ್ಡಿಂಗ್ ಆಗ್ತಾ ಇದೆ. ಈಗ ಬಾಬಾಜಿ, ನೀವೆಲ್ಲ ನಮಸ್ಕಾರ ಮಾಡ್ಬಿಡಿ, ಸಾಷ್ಟಾಂಗ ನಮಸ್ಕಾರ. ಪೋರ್ಟಲ್ಗೆ, ಬಾಬಾಜಿಯವ್ರಿಗೆ, ಕ್ರಿಯಾಯೋಗದ ಬಳಗಕ್ಕೆ, ಮತ್ತೆ ನಾಗಮ್ಮ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಮಾಡಿ. ಇವತ್ತು ಎಷ್ಟೋ ಕ್ಲಿಯರಿಂಗ್ ಆಗಿದೆ ನಿಮ್ದು, 21 ಟೈಪ್ಸ್ ಆಫ್ ಕ್ಲಿಯರಿಂಗ್. ಇದೆಲ್ಲ ಥ್ಯಾಂಕ್ ಮಾಡಿ. ಈಗ ಬಾಬಾಜಿಯವರ ಶಿಷ್ಯಂದ್ರು ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತಾ ಇದ್ದಾರೆ ಸೇಫ್ ಆಗಿ. ಡೋರ್ ಇಂದ ಆಚೆ ಬಂದ್ರಿ, ಪೋರ್ಟಲ್ ಇಂದ ಆಚೆ ಇದ್ದೀರಾ ಇವಾಗ. ಈಗ ನಿಮ್ಮ ನಿಮ್ಮ ಕಾನ್ಶಿಯಸ್, ನಿಮ್ಮ ನಿಮ್ಮ ಆತ್ಮಗಳು ನಿಮ್ಮ ದೇಹವನ್ನ ಸೇರ್ಲಿ. ಇದೇ ಎನರ್ಜಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಯಾವಾಗ ನಿಮ್ಗೆ ಈ ಎನರ್ಜಿಯಿಂದ ಆಚೆ ಬರ್ಬೇಕು ಅಂತ ಅನ್ಸುತ್ತೋ ಆಗ ನಿಮ್ಮ ಎರಡೂ ಕೈಗಳನ್ನ ಉಜ್ತಾ ನಿಮ್ಮ ಕಣ್ಣನ ಮೇಲೆ ಇಡಿ. ಕಣ್ಗಳನ್ನ ಬಿಡುವಾಗ ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣನ್ನ ಬಿಡಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು.
ಥ್ಯಾಂಕ್ ಯು. ಥರ್ಡ್ ಐ ಅಲ್ಲಿ ಒಂಥರ ಸೆನ್ಸೇಷನ್, ಟಿಂಗ್ಲಿಂಗ್ ಸೆನ್ಸೇಷನ್, ಇಚ್ಚಿಂಗ್ ಸೆನ್ಸೇಷನ್, ಆತರ. ನೀವು 20th ಡೋರ್ ಹೇಳಿದ್ರಲ್ಲ, ಈಗೋ ಬಿಟ್ರಲ್ಲ, ಅಲ್ಲಿಂದ ಶುರು ಆಯ್ತು ಅದು. ಆತರ ಒಳ್ಳೆ ಅನುಭವ ಇವತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. 108 ಕರ್ಕೊಂಡು ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಎನರ್ಜಿ ಚೆನ್ನಾಗಿ. ತಡೀತಾ ಇರ್ಲಿಲ್ಲ, ಅದಕ್ಕೆ 21 ಬ್ರೇಕ್ ಮಾಡಿದೆ. ಬಾಬಾಜಿ 21 ಸಾಕು ಅಂದ್ರು. ಹೇಳಿ. ಓಕೆ, ಹೇಗನ್ಸ್ತು? ಚೆನ್ನಾಗಿತ್ತಾ ಮೆಡಿಟೇಷನ್? ಹೊಸ ಮೆಡಿಟೇಷನ್ ನಿಮ್ಗೆಲ್ಲ? ಓಕೆ. ಮ್ಯೂಟ್ ಮಾಡ್ತೀನಿ ಎಲ್ರು, ಒಬ್ರೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಒಬ್ರೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು, ಇಲ್ಲ ಹ್ಯಾಂಡ್ ರೈಸ್ ಮಾಡ್ಬಿಡಿ, ನಾ ಹ್ಯಾಂಡ್ ರೈಸ್ ಮಾಡಿರೋರ್ನ ಮಾತಾಡ್ತೀನಿ. ಸರಿ ಹೋಗುತ್ತೆ ಅವಾಗ ನಿಮ್ಗೆ. ಅಖಿಲಮ್ಮ ಹೇಳಿ. ಹೇಮಮ್ಮ, ನನಗೆ ಹಿಂದೆ ನೋವು ಬರ್ತಾ ಇದೆ. ಐ ಮೀನ್ ಸ್ಲೈಟ್ಲಿ ಫುಲ್ ಪೇನ್ ಹಿಂದೆ ಅಷ್ಟೇ. ಹೋಗ್ಬಿಟ್ಟಿ, ನೀವು ಫುಲ್ ಹಿಂದೆ ಹೋಗ್ಬಿಟ್ಟಿದ್ರಿ. ನಾನ್ ಹೌದೌದು. ಸ್ಕ್ರೀನ್ ಅಲ್ಲಿ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ನನಗೆ ಗೊತ್ತಾಗ್ಲಿಲ್ಲ ಅದು ಏನ್ ಆಗ್ತಿತ್ತು ಅಂತ, ನನಗೆ ಗೊತ್ತಾಗ್ಲಿಲ್ಲ. ಬಟ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಹೇಮಮ್ಮ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ಮಧ್ಯದಲ್ಲಿ ಎಲ್ಲೋ ಒಂಥರ ಕಳೆದೋಗ್ತಾ ಇದ್ದೆ ನಾನು. ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಐ ಹ್ಯಾಡ್ ಫರ್ಗಾಟನ್ ದ ಪಾತ್. ಅಗೇನ್ ಐ ವಾಸ್ ಕಮಿಂಗ್ ಬ್ಯಾಕ್. ಹೌದು, ಅದು ಪೋರ್ಟಲ್, ಅದು ಪವರ್ಫುಲ್ ಪೋರ್ಟಲ್ ಇದೆ. ನೀವು ಇವಾಗ ಎಂಟರ್ ಆಗಿರೋದು. ನೀವು ಮೆಡಿಟೇಟ್ ಮಾಡಿ, ಯಾವ ಪೋರ್ಟಲ್ ನಾವ್ ಎಂಟರ್ ಆಗಿದ್ದು ಅಂತ ಗೊತ್ತಾಗುತ್ತೆ ನಿಮ್ಗೆ. ಮೆಡಿಟೇಟ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ ಯಾವ ಪೋರ್ಟಲ್ ಅಂತ. ಓಕೆ, ಥ್ಯಾಂಕ್ ಯು. ಮಾಲಾ ಅವರೇ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಮಾಲಾ ಅವರೇ ಹೇಳಿ. ನಮಸ್ತೆ. ಅದೇ ಬಾಡಿಯೆಲ್ಲ ಒಂಥರ ಲಬ್ ಡಬ್ ಹಾರ್ಟ್ ಹೊಡ್ಕೊಳುತ್ತಲ್ಲ, ಆ ರೀತಿ ಫುಲ್ ಬಾಡಿ ಹೊಡ್ಕೊಳ್ತಾ ಇತ್ತು. ಮತ್ತೆ ತುಂಬಾ ಅಳ್ತಾನೆ ಇದ್ದೆ. ಫುಲ್ಲು ನೋಡಿ ಕರ್ಚೀಫೆ ಇಟ್ಕೊಂಡು ಕೂತ್ಬಿಟ್ಟಿದ್ದೀನಿ. ಕಣ್ಣಲ್ಲಿ ನೀರ್ ಬರ್ತಾನೆ ಇತ್ತು. ಒಂದೊಂದು ಡೋರ್ ಓಪನ್ ಆಗ್ತಾ ಹೇಳ್ತಾ ಇದ್ದೀನಿ, ನನ್ಗೆ ಅಳ್ತಾನೆ ಇದ್ದೀನಿ ನಾನು. ಫುಲ್ಲು ಮೆಡಿಟೇಷನ್ ಪೂರ ನಾನ್ ಕಣ್ ಮುಚ್ಕೊಂಡಿದ್ರು ತುಂಬ್ಕೊಂಡ್ ಸುರಿತಾನೆ ಇದೆ. ಮತ್ತೆ ತಲೆಯಲ್ಲಿ ಹೊಡ್ಕೊಳ್ತಾನೆ ಇದೆ ನನ್ಗೆ. ಸೊ ಹೇಳಿ ಮ್ಯಾಮ್, ನೀವೇ ಹೇಳಿ ಮ್ಯಾಮ್. ನನಗೆ ದುಃಖ ಬರ್ತಾ ಇತ್ತು. ಸಾರೋ ಬಿಡಿ ಅನ್ನಲ್ಲ, ನನಗೆ ದುಃಖ ಸ್ಟಾರ್ಟ್ ಆಗೋಯ್ತು. ನಾನು ಹಿಂಗಪ್ಪ ಕೋಪಪ್ ಮಾಡ್ಕೊಂಡು ನಾನು ಹಿಂಗ್ ಹೇಳಿ ಅಂತ. ಎಲ್ರು ಅಳ್ತಾ ಇದ್ದೀರಿ. ನನಗ್ ನಿಮ್ಮನ್ನೆಲ್ಲ ನೋಡಿ ನನಗೆ ಅಳು ಬರ್ತಿತ್ತು. ಅಳು ಬಂತು. ಸಾರೋ ಎಲ್ಲ ಬಿಡಿ ಅಂತ. ಯಾಕಂದ್ರೆ ಅಳುವಿಂದಾನೆ ನಾವೆಲ್ಲ ರಿಲೀಸ್ ಮಾಡಕ್ ಆಗೋದು. ಎಷ್ಟೋ ವರ್ಷ ಆಗಿರುತ್ತೆ ನಾವ್ ಹತ್ತು. ನಾವೇನ್ ಗೊತ್ತಾ, ನಾವು ಸ್ಟ್ರಾಂಗ್ ಅಂತ ತೋರಿಸ್ಕೋಬೇಕಂತ ನಾವ್ ಅಳೋದೇ ಇಲ್ಲ ಎಲ್ಲೂ. ಅಳುವಿನಲ್ಲೇ ಎಷ್ಟೋ ಕ್ಲಿಯರಿಂಗ್ ಆಗ್ತಿರುತ್ತೆ. ಬಟ್ ಇದು ನೀವೆಲ್ಲ ರಿಲೀಸ್ ಮಾಡ್ಬೇಕಿತ್ತು ಇವತ್ತು. ಅದರಿಂದನೂ ಬ್ಲಾಕೇಜ್ ಇರುತ್ತೆ, ಸ್ಪಿರಿಚುವಲ್ ಬ್ಲಾಕ್. ಯಾಕೋ ಬ್ಲಾಕ್ ಇದೆ ಅಂದ್ರೆ ಇದೆಲ್ಲ ಕಾರಣ. ಇದಿಷ್ಟೇನಾ ಕಾರಣ? ನೋ, ಇನ್ನೂ ತುಂಬಾ ಇದೆ. ಇವತ್ತಿಷ್ಟು ಕ್ಲಿಯರ್ ಮಾಡಿದೀವಿ ಅಷ್ಟೇ. ಓಕೆನಾ? ಓಕೆ ಮಲಾ ಅವ್ರೆ, ಥ್ಯಾಂಕ್ ಯು. ಸುರೇಖಾ ಅವರೇ ಹೇಳಿ. ನಮಸ್ತೆ. ನಮಸ್ತೆ ಸುರೇಖಾ ಅವರೇ ಹೇಳಿ. ನಮಸ್ತೆ ಹೇಮಾವತಿ ಮೇಡಮ್ ಅವರೇ. ಆಕ್ಚುಲಿ ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಐ ವಾಂಟೆಡ್ ಟು, ನಾನು ಕೇಳಬೇಕಾಗಿತ್ತು. ನನ್ನ ಧ್ಯಾನದಲ್ಲೇ ಕೂತ್ಕೊಂಡಿದ್ರು. ಯಾವುದೋ ಎಕ್ಸಾಕ್ಟ್ ಪ್ಲೇಸ್ ಇದೆ ನನಗೆ. ಮೂಲಾಧಾರಿಯಲ್ಲೇ ಬರುತ್ತೆ, ಆಮೇಲೆ ಅದಾದ್ಮೇಲೆ ಸ್ವಾಧಿಷ್ಠಾನಿಯಲ್ಲಿ ಬರುತ್ತೆ, ಮತ್ತೆ ಮುಂದೆ ಸೂರ್ಯ ಚಕ್ರ ಅಂತ ಹೇಳ್ತಾರಲ್ಲ, ಅದು ಮಣಿಪುರ, ಅದು ಎಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ ದಟ್ ಪಾಯಿಂಟ್ ಐ ವಾಂಟೆಡ್ ಟು ಅದು ಏನಂತಾರಲ್ಲ, ಕರೆಕ್ಟಾಗಿ ಲೊಕೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಇದು ಮಾಡೋದಕ್ಕೆ ನನಗೆ ದಾರಿ ತೋರಿಸಿ ನನಗೆ ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದು. ಅದು ಆಗ್ಬೋದು, ಇನ್ನೊಂದ್ಸತಿ ಧ್ಯಾನ ಮಾಡುವಾಗ ನನಗೆ ಬರ್ಬೋದು ಅಂತ ಅನಿಸುತ್ತೆ. ಬಟ್ ಓವರ್ ಆಲ್ ನನಗೆ ತುಂಬ ಧನ್ಯವಾದಗಳು. ನಾನು ಮಾಡಿರೋದು ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಎಕ್ಸಲೆಂಟ್. ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೊ ಮಚ್. ಆಶಾ ಅಮ್ಮ ಹೇಳಿ. ಮಾತಾಡಕ್ ಆಗತ್ತಾ? ಆಗ್ತಿಲ್ವಾ? ಮಾತಾಡಕ್ಕಾಗಿಲ್ಲ ಬೇಡ. ಏನಾಯ್ತು ಅಂತ ಗೊತ್ತಿಲ್ಲ. ಕಣ್ಣು ರೆಪ್ಪೆ ಅಟ್ಯಾಚ್ ಆಗ್ಬಿಟ್ಟಿದೆ, ನಂಗೆ ತೆಗಿಯಕ್ ಆಗ್ತಾ ಇಲ್ಲ. ಇಲ್ಲಿ ಈ ಪಾಯಿಂಟ್ ಇಂದ ಫುಲ್ ಮೇಲ್ಗಡೆ ಚಕ್ಕರ್ 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 ತುಂಬಾ. ನಾನು ಆಕ್ಚುಲಿ ಒಂದೊಂದು ಏನೋ ಪ್ರಶ್ನೆ ಹಾಕ್ಬೇಕಂತಿದ್ದು, ಗೊತ್ತಿಲ್ಲಮ್ಮ. ಕೂತಿದ್ದಷ್ಟೇ ಗೊತ್ತು, ಆಮೇಲೆ ಏನು ಗೊತ್ತಿಲ್ಲ.
ಏನು ಅಂತಾನೆ ಗೊತ್ತಾಗಿಲ್ಲ ನಂಗೆ. ಅಷ್ಟು ಎಲ್ಲಿ ಹೋಗ್ತಾ ಪೋರ್ಟಲ್ ಇದೀನಿ, ಮಹಿಮೆ. ಹಾ ಎಲ್ಲಿ ಹೋಗ್ತಾ ಇದೀನಿ, ಪೋರ್ಟಲ್ ಎಂಟರ್ ಆಗಿದ್ ಗೊತ್ತಾಯ್ತು, ಒಂದೊಂದು ಬಾಗ್ಲು ದಾಟಿ ಅದು ಗೊತ್ತಾಯ್ತು, ಕ್ಲೀನಾಗಿ ಗೊತ್ತಾಯ್ತು. ಬಲಗಡೆ ಎಡಗಡೆ ಇರೋ ತರ ಕಾಣಿಸ್ತಾ ಇತ್ತು ನನ್ಗೆ. ಆಮೇಲೆ ಅದು ಒಳ್ಳೆ ಹಿಂಗೆ ಎಳ್ಕೊಂಬಿಡುತ್ತಲ್ಲ, ಹಂಗೆ ಸಂಪೂರ್ಣ ಗೊತ್ತಿಲ್ಲ. ಎನರ್ಜಿ ಒಳಗಡೆ, ಪೋರ್ಟಲ್ ಒಳಗಡೆ ಹಾ ಮಾಯ ಆಗೋದ್ರಿ. ಹಾ ಈ ಬಲಗಡೆ ಇನ್ನೂ ನನಗೆ ಕಣ್ಣು ಬಿಡಕ್ ಆಗ್ತಾ ಇಲ್ಲ. Okay, ಹೌದು, ತುಂಬಾ ಇಂಟೆನ್ಸಿಟಿ ಇವತ್ತು ಎನರ್ಜಿ. ತುಂಬಾ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಆಶಾ ಮಚ್. ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಕುಸುಮಾ ಅವರೇ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ರಿಗೂ ಥ್ಯಾಂಕ್ ಯು, ಮೆಸೇಜ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ಹೇಳಿ ಮೇಡಮ್ ಆಕ್ಚುಲಿ ಇಲ್ಲಿ ಶೋಲ್ಡರ್ ಹತ್ರ ದೊಡ್ಡ ಪಿಯರ್ಸಿಂಗ್ ಪೇನ್ ಆಯ್ತು ಮೇಡಮ್ ಮಧ್ಯದಲ್ಲಿ ಒಂದ್ಸಲ. ಯಾವ ಪೋರ್ಟಲ್ ಹತ್ರ ಅಂತ ಗೊತ್ತಾಗ್ಲಿಲ್ಲ, ಬಟ್ ಇಲ್ಲಿ ಮಾತ್ರ ವಿಪರೀತ, ಅಂದ್ರೆ ಏನೋ ಹಾಕಿ ಸೂಜಿಯಲ್ಲಿ ಜೋರಾಗಿ ಚುಚ್ಚಿದ್ರೆ ಆಗತ್ತಲ್ಲ ಆ ತರ ಈ ರೈಟ್ ಶೋಲ್ಡರ್ ಹತ್ರ. ಅದಾದ್ಮೇಲೆ ಈಗ್ಲೂನು ಈ ರೈಟ್ ಚೆಸ್ಟ್ ಹತ್ರ ನೋವು, ಅಂದ್ರೆ ಒಂಥರ ಅಂದ್ರೆ ಮಧ್ಯದಲ್ಲಿ ಚುಚ್ಚಿದಂಗ ಆಗತ್ತಲ್ಲ ಆ ತರ ಪೇನ್. ಲೆಫ್ಟ್ ಐ ಯಾಕೆ ಓಪನ್ ಮಾಡಿದ್ರು ಮತ್ತೆ ಮತ್ತೆ ಮುಚ್ಕೋತಾ ಇದೆ ಮೇಡಮ್. ನೋಡಿತಾ ಇದ್ದೀರಾ? ಎಮೋಷನ್ ಬ್ಯಾಗೇಜ್, ಎಮೋಷನಲ್ ಸ್ಟೋರೇಜ್ ಅಲ್ಲಿ ಇದ್ದಿದ್ದು ರಿಲೀಸ್ ಆಗಿದೆ. ಯು ವಿಲ್ ಬಿ ಫೈನ್. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡಿ ಅಂದ್ರಲ್ಲ, ಅವಾಗ ಏನೋ ಇಷ್ಟಿಷ್ಟು ಸಣ್ಣ ಬ್ಲ್ಯಾಕ್ ಬೇಬೀಸ್ ಇದ್ರೆ ಓಡೋಗ್ತಾವಲ್ಲ, ಇಷ್ಟೇ ಸ್ಮಾಲ್ ಬೇಬೀಸ್ ಹಿಂಗ್ ಓಡೋಗ್ತಾ ಇದಾವೆ ನಂಗೆ. ಬ್ಲ್ಯಾಕ್ ಕಲರ್ ಮೇಡಮ್, ಆದ್ರೆ ಅದು ಪೂರ್ತಿ ಹಿಂಗ್ ಓಡೋಗ್ತಾ ಇದಾವೆ ನಂಗೆ. ಅದು ಒಂದ್ ಬೀಯಿಂಗ್ಸ್, ಸ್ಮಾಲ್ ಇರ್ತಾವಲ್ಲ ಚಿಕ್ಕದು ಬೀಯಿಂಗ್ಸ್, ಅದು ಹೋಲಿ ಬಿಟ್ಟು ಒಳ್ಳೇದೇ ಓಕೆ ನಿಮ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕುಸುಮಾ ಅವ್ರೆ, ಥ್ಯಾಂಕ್ ಯು. ನಿಮ್ಗೆ ನಿಮ್ ಹೆಸರಿಲ್ಲ ಇಲ್ಲಿ, ರೆಲಮ್ ಅಂತ ಇದೆ, ಬ್ಲಾಕ್ ಕಲರ್ ದುಪ್ಪಟ್ಟ ಹಾಕೊಂಡಿದ್ದೀರಾ. ನೆಕ್ಸ್ಟ್ ನೀವೇ ಮಾತಾಡ್ಬೇಕು. ನೀವೇ ಮಾತಾಡಿ, ನೀವೇ. ನಿಮ್ ಹೆಸರಿಲ್ಲ ಇಲ್ಲಿ. ನಮಸ್ತೆ ಶಕುಂತಲಾ ಅವ್ರೆ, ಹೇಳಿ ಶಕುಂತಲಾ. ನನಗೆ ಇದು ಒಂದು 3 ಕ್ಲಾಸ್ ನಿಮ್ದು ಅಟೆಂಡ್ ಮಾಡಿದ್ದೀನಿ. ನನಗೆ ತುಂಬಾ ಕನ್ಸಲ್ಲಿ ದೇವಿಯರು, ಎಲ್ಲಾ ದೇವ್ರನ್ನು ನಾನು ನೋಡ್ತಾ ಇದ್ದೆ. ನೀವು ತಕ್ಷಣ ಕನ್ಸಲ್ಲಿ ಬಂದಿದ್ರು, ಹಂಗಾಗಿ ನಾನು ನಿಮ್ ವಿಡಿಯೋಗೆ ಕನೆಕ್ಟ್ ಆದೆ. ಬಟ್ ಇವಾಗ ನಾನು ಇಲ್ಲಿ ಕೊಡಕ್ಕೆ ಆಗ್ತಾ ಇಲ್ಲ, ತಲೆ ಬರ್ತಾ ಇತ್ತು. ತುಂಬಾ ಕ್ಲಿಯರಿಂಗ್ ಆಗತ್ತೆ. ನೀರ್ ಕುಡಿದು ಮಲಗ್ಬಿಡಿ, ಚೆನ್ನಾಗಿ ನಿದ್ದೆ ಮಾಡಿ. ಹೌದು, ವೈಬ್ರೇಟ್ ಕನೆಕ್ಟ್ ಆಯ್ತು. ಫೀಲ್ ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಸುರೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಸುರೇಶ್ ಸರ್. ಎಲ್ರನ್ನು ಮ್ಯೂಟ್ ಹಾಕಿದೀನಿ, ಯಾರು ಮ್ಯೂಟ್ ತೆಗಿಬೇಡಿ, ಯಾಕಂದ್ರೆ ಇದು. ಮೇಡಮ್ ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಮೇಡಮ್ ಅದು ಇವತ್ತು ಸೆಕೆಂಡ್ ಕ್ಲಾಸ್ ಮೇಡಮ್. ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಇದು ಮಾಡಿದ್ವಿ ಮೇಡಮ್. ಇವತ್ತು ಸ್ವಲ್ಪ ಲಾಸ್ಟ್ ಟೈಮ್ ಏನು ಅನುಭವ ಆಗಿರ್ಲಿಲ್ಲ ಮೇಡಮ್. ಇವತ್ತು ಸ್ವಲ್ಪ ಅನುಭವ ಆಯ್ತು, ಆದ್ರೆ ಪೂರ್ಣ ಪ್ರಮಾಣದೊಳಗೆ ತಮ್ಮನ್ನ ತಾವ್ ಹೇಳ್ದಂಗೆ ಫಾಲೋ ಮಾಡಕ್ ಆಗ್ಲಿಲ್ಲ ಮೇಡಮ್. ಮಧ್ಯದಲ್ಲಿ ಒಂದ್ ಸ್ವಲ್ಪ ಎಲ್ಲ ಸ್ವಲ್ಪ ಇದು ಈಚಿಂಗ್ ಬಂದಂಗ ಆಯ್ತು ಮೇಡಮ್. ಒಂದು 18th ಪೋರ್ಟ್ 18th ಡೋರ್ ಆರ್ಸೋ ಅಲ್ಲಿ ಸ್ವಲ್ಪ ಈಚಿಂಗ್ ಎಲ್ಲ ಆದಂಗ ಆಯ್ತು ಮೇಡಮ್. ಆಮೇಲೆ ಇದಕ್ಕ ಲಾಸ್ಟ್ಗೆ ಇದಕ್ಕ 21st ಡೋರಿಗೆ ಕರ್ಕೊಂಡು ಹೋದ್ರಲ್ಲ ಮೇಡಮ್. ಐ ಕುಡ್ ನಾಟ್ ಸಿ ಇದನ್ನ ಗುರುಗಳನ್ನ ನೋಡಕ್ ಆಗ್ಲಿಲ್ಲ ಮೇಡಮ್. ಆಮೇಲೆ ಮತ್ತೆ ತಾವು ಮತ್ತೆ ವಾಪಸ್ಸು 21st ಡೋರ್ ಇಂದ ಅಲ್ಲಿವರೆಗೂ ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ರಿ ಮೇಡಮ್. ಗುರುಗಳ ದರ್ಶನ ನನಗೆ ಆಗ್ಲಿಲ್ಲ ಮೇಡಮ್. ಅದೇನು ಗೊತ್ತಾಗ್ಲಿಲ್ಲ ತಮ್ಮ ಇದಕ್ಕೆ ನನಗೆ ಇದಕ್ಕೆ ಮೇಡಮ್ ಅದು. ಗುರುಗಳು ನಿಮ್ಮನ್ನ ನೋಡಿರ್ತಾರಲ್ಲ, ಅದು ಸಾಕು. ಹಾ ಮೇಡಮ್. ಆಮೇಲೆ ನಂದು ಇದು ಬ್ಲಾಕೇಜಸ್ ಏನಾದ್ರು ಇದೆ ಮೇಡಮ್? ಯಾವ ತರ ಯಾಕೆ ಹೀಗೆ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಪೂರ್ಣ ಪ್ರಮಾಣದೊಳಗೆ ಮೇಡಮ್ ಹೇಳಿ ಸರ್. ಮೇಡಮ್ ಏನಾದ್ರು ಬ್ಲಾಕೇಜಸ್ ಏನಾದ್ರು ಇದೆ ಅಥವಾ ಪೂರ್ಣ ನನಗೆ ಫಾಲೋ ಮಾಡಕ್ ಆಗ್ಲಿಲ್ವಲ್ಲ, ಅದಕ್ಕೆ ಏನ್ ಕೇಳೋಣ ನಮ್ಮ ತಮ್ಮನ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರ್, ಇಲ್ಲಿರೋರು ಯಾರು ಪೂರ್ಣವಾಗಿ ಫಾಲೋ ಮಾಡಕ್ ಆಗಿಲ್ಲ. ಯಾರನ್ನ ಹಾ ಬೇಕಾದ್ರೂ ಮೇಡಮ್. ಹೇಳಿ.
ಮಾಡಕ್ ಹಾ ಆಗಲ್ಲ. ಹಾ ಆರೆಲ್ಲೂ ನೀವು ಹೋದಾಗ ಆ ಒಂದು ಫ್ರೀಕ್ವೆನ್ಸಿಲಿ ಇದ್ದಾಗ ಎಲ್ಲವೂ ನಮ್ಗೆ ಕೇಳಿಸುತ್ತಾ ಮಾಡ್ತೀವ ಅಂದ್ರೆ ಆಗಲ್ಲ. ನೀವು ಹಾ ಮೇಡಮ್ ಗುರುಗಳನ್ನ ನೋಡಿದ ಗುರುಗಳು ನಿಮ್ಮನ್ನ ನೋಡಿದಾರಲ್ವಾ, ಹಾ ನಾನು ನೋಡಕ್ ಹಾಗಾಗಿ ಆಗ್ಲಿಲ್ಲ ಮೇಡಮ್. ಹಾ ಮೇಡಮ್. ತೊಂದ್ರೆ ಇಲ್ಲ. ನೆಕ್ಸ್ಟ್ ಟೈಮ್ ನೋಡ್ತೀರಾ. ಓಕೆ. ಎಸ್ ಓಕೆನಾ? ಮೇಡಮ್, ವರಿ ಎಸ್ ಗುಡ್. ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರು ಮತ್ತೆ ಮ್ಯೂಟ್ ಮಾಡ್ತಿದ್ದೀನಿ. ಯಾರ್ದೋ ಒಂದು ವೈಬ್ರೇಟಿಂಗ್ ಸೌಂಡ್ OnePlus ಅನ್ನೋರ್ದು. ಓಕೆ, ನೆಕ್ಸ್ಟ್ ಹೇಳಪ್ಪ. ನಮಸ್ತೆ. OnePlus ಅಂತ ಹಾಕೊಂಡ್ಬಿಟ್ಟಿದ್ಯಾ. ನಮಸ್ತೆ, ಹೇಳಪ್ಪ. ಅನ್ಮ್ಯೂಟ್ ಮಾಡ್ಕೊ. ನಮಸ್ಕಾರ ಮ್ಯಾಮ್. ನಮಸ್ತೆ ಪುಟ್ಟ, ಹೇಳಪ್ಪ. ಹಾ, ಅದೇ ನನ್ಗೆ ಹೇಗಾಯ್ತು? ಥರ್ಡ್ ಡೋರ್ ಅಲ್ಲಿ ಇದ್ದಾಗ ಫುಲ್ ಒಂದು ಹೆವಿ ಸೆನ್ಸೇಷನ್ ಫೀಲ್ ಆಯ್ತು. ಅಂದ್ರೆ ಬಾಡಿ ಫುಲ್ ಹೆವಿ, ನನ್ಗೆ ಮೂವ್ಮೆಂಟ್ ಮಾಡಕ್ ಆಗಲ್ಲ, ಆ ತರ ಹೆವಿ ಹೆವಿ ಫೀಲ್ ಆಯ್ತು. ಅದಾದ್ಮೇಲೆ ಸಡನ್ಲಿ ರಿಲೀಸ್ ಆಗಿ ಫುಲ್ ಲೈಟ್ ಆಗಿ ಫೀಲ್ ಆಯ್ತು. ಸೊ ಅದು ಏನ್ ಎಕ್ಸ್ಪೀರಿಯನ್ಸ್ ಅಂತ. ಏನಿಲ್ಲ, ಇವಾಗ ನಾವೆಲ್ಲ ಇದು ರಿಲೀಸೇ ಮಾಡ್ತಿರೋದಲ್ವಾ, ನಿಮ್ಗಿರೋ ಬ್ಯಾಗೇಜಸ್ ನ, ಹ್ಮ್ ಪಾತಿಗಿರೋಂತ ಬ್ಯಾಗೇಜಸ್ ರಿಲೀಸ್ ಮಾಡ್ತಿದೀವಿ. ಸೊ ರಿಲೀಸ್ ಆದಾಗ ಮೈಂಡ್ ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಅದೇ ನಿಮ್ಗೆ ಆಗಿರೋದು. ಸೊ ನಥಿಂಗ್ ಟು ವರಿ, ರೈಟ್. ಓಕೆ, ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಶರತ್ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಶರತ್ ಅವರೇ. ಶೋರ್ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಲಾಸ್ಟ್ ಟೈಮ್ ಮತ್ತೆ ಈ ಟೈಮಲ್ಲಿ ಒಂದ್ ಕಾಮನ್ ನನ್ಗೆ ಫೀಲ್ ಆಗಿದಂದ್ರೆ ಹಾರ್ಟ್ ಚಕ್ರ ಖುಷಿ ತರ ಇದೆ, ಬಟ್ ಈ ಕಡೆ ಆಗ್ನೇಯ ಚಕ್ರ ಇಂದ ಈ ತಲೆ ಭಾಗದಲ್ಲಿ ಅಲ್ಲಿ ಮಾತ್ರ ಒಂಥರ ಕಂಪ್ರೆಸ್ಡ್ ಫೀಲಿಂಗ್ ಆಗತ್ತೆ. ಖುಷಿ ಆಗ್ತಾ ಇದೆ. ಹಾ, ಅದು ಗುರುಪೂರ್ಣಿಮೆ ದಿನಾನು ಸೇಮ್ ಅನ್ನಿಸ್ತು. ಇವತ್ತು ಅದು ಖುಷಿ ಆಗ್ತಾ 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 ಲಾಸ್ಟಿಗೆ ಮತ್ತೆ ಅದೊಂದ್ ಸ್ವಲ್ಪ ಬ್ಲಾಕ್ ಆದಂಗೆ ಆಗ್ತಾ ಇದೆ. ಬಟ್ ಇಲ್ಲಿ ಮಾತ್ರ ಫೀಲ್ ಆಗ್ತಾ ಇದೆ, ಒಳ್ಳೆ ಖುಷಿ ಆಗ್ತಾ ಇದೆ. ಇದು ಈ ಕಡೆಯಿಂದ ಸಪ್ರೆಸ್ ಮಾಡಿದಾಗ ಆಗ್ತಾ ಇದೆ. ಕ್ಲಿಯರ್ ಆಗುತ್ತೆ. ಅದನ್ನು ಕೆಲವೊಂದ್ಸಲ ಏನಾಗುತ್ತೆ ಸರ್, ಎನರ್ಜಿ ಫ್ಲೋ ಜಾಸ್ತಿ ಇದ್ದಾಗ್ಲೂನು ಪ್ರೆಷರ್ ಆಗುತ್ತೆ. ಇಲ್ಲಿ ನಿಮ್ಗೆ ತುಂಬಾ ಪ್ರೆಷರ್ ಆಗುತ್ತೆ. ಕೆಲವೊಂದ್ ಬ್ಲಾಕ್ ಇದ್ದಾಗ ಫ್ರೀ ಫ್ಲೋ ಇರಲ್ಲ, ಅವಾಗ್ಲೂ ಆತರ ಆಗುತ್ತೆ. ಸೊ ಇಟ್ ವಿಲ್ ಬಿ ಫೈನ್. ನಿಮ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು ಸೋ ಮಚ್. ಸುಜಯ್ ಬ್ಯಾಂಗ್ಳೂರ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಫುಲ್ ರೆಡ್ ರೋಸ್. ನಮಸ್ಕಾರ. ನಮಸ್ತೆ. ನಮಸ್ಕಾರ ಮೇಡಮ್, ಫಸ್ಟ್ ಟೈಮ್ ಬರ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಕೆಲವು ಕಡೆ ನಂಗೆ ಕ್ಲಿಯರ್ ಆಗಿ ಈಸಾಗಿ ಹೋಗ್ಬಿಟ್ವಿ, ಕೆಲವು ಕಡೆ ಬಾಡಿ ತುಂಬಾ ಭಾರ ಆಯ್ತು, ಮುಂದೆ ಹೆಜ್ಜೆ ಇಡಕ್ ಆಗಲ್ವೇನೋ ಅನ್ನೋಷ್ಟು ನಮ್ಗೆ ಇದಾಯ್ತು. ಆಮೇಲೆ ಕೆಲವು ಕಡೆ ತುಂಬಾ ಹಗುರ ಅನ್ಸ್ಬಿಡ್ತು, ಹೆಂಗೆ ಅಂತ ಗೊತ್ತಾಗ್ಲಿಲ್ಲ, ಹಗುರ ಆಯ್ತು. ಆದ್ರೆ ಮಧ್ಯೆ ನಮ್ಗೆ 20 ಬರೋಷ್ಟು ನಿದ್ದೆ ಬಂದ್ಬಿಡ್ತು ಮೇಡಮ್. ಪರವಾಗಿಲ್ವಾ? ಏನು ತೊಂದ್ರೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಆಗಿರುತ್ತೆ. ನಥಿಂಗ್ ಟು ವರಿ. ನಿದ್ದೆ ಬರಂಗ್ ಬಂದ್ಬಿಡ್ತು, ನನ್ಗೇನು ಅನುಭವ ಆಗ್ಲಿಲ್ಲ. ನಿದ್ದೆ ಬಂದ್ಬಿಡ್ತು ಒಂಥರ. ಮೇಡಮ್, ಇಷ್ಟೆಲ್ಲ ಅನುಭವ ಆದ್ಮೇಲೆ ಏನು ಅನುಭವ ಆಗಿಲ್ಲ ಅಂತಿದ್ದೀರಲ್ಲ. ಏನ್ ಗೊತ್ತಾ, ನೀವ್ ಹೇಳಿದ್ರಲ್ಲ, ತುಂಬಾ ವಂಡರ್ಫುಲ್ ಆಗಿ ಹೇಳಿದ್ರಿ. ಒಂದ್ ಕಡೆ ತುಂಬಾ ಹೆವಿ ಅನ್ಸ್ತಿತ್ತು ಮೇಡಮ್, ಮುಂದೆನೆ ಹೋಗಕ್ ಆಗ್ಲಿಲ್ಲ ಅಂದ್ರಲ್ಲ, ಅಷ್ಟು ಬ್ಯಾಗೇಜಸ್ ಅದು ರಿಲೀಸ್ ಆಗಿರೋ ಜಾಗದಲ್ಲೆಲ್ಲ ಮುಂದೆ ಬೇಗ ಈಸಿಯಾಗಿ ಹೋಗಿದ್ದೀರಾ. ಎಲ್ ರಿಲೀಸ್ ಆಗಿಲ್ವೋ ಅಲ್ಲಿ ನಿಮ್ಗೆ ಭಾರ ಅನ್ಸುತ್ತೆ. ಗೊತ್ತಾಯ್ತಾ ಇವಾಗ? ಅವ್ರೇ ನಮ್ನ ಕರ್ಕೊಂಡೋದಂಗ ಅನಿಸ್ತು, ಯಾರೋ ಕೈ ಹಿಡಿದು ಕರ್ಕೊಂಡೋದಂಗ ಅನಿಸ್ತು. ನಾನ್ ನಡಿಯಕ್ ಆಗ್ಲಿಲ್ಲ ನನ್ ಕೈಲಿ. ಹೌದು, ಇನ್ನೊಂದ್ ಏನ್ ಗೊತ್ತಾ, ನೀವ್ ಇಷ್ಟು ಜನ ಮುಂದೆ ನೆಕ್ಸ್ಟ್ ಡೋರ್ಗೆ ಹೋಗೋವರೆಗೂ ನನಗೇನು ಬರ್ತಾ ಇರ್ಲಿಲ್ಲ ಇಲ್ಲಿ. ಎಲ್ರು ನೆಕ್ಸ್ಟ್ ಡೋರ್ಗೆ ಹೋದ್ಮೇಲೆನೆ ನಾನು ಹೇಳ್ತಾ ಇದ್ದೀನಿ. ನೀವು ಟ್ರಾವೆಲ್ ಮಾಡೋವರೆಗೂ ನಾವು ಕಾಯ್ತಾ ಇದ್ದೇನೆ, ಇಷ್ಟು ಜನ ಟ್ರಾವೆಲ್ ಮಾಡೋವರೆಗೂ. ಸೊ ಆಗತ್ತೆ, ಎಲ್ರದ್ದು ಕ್ಲಿಯರ್ ಆಗಿದೆ. ನಥಿಂಗ್ ಟು ವರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ಶೋಭಾ ಮ್ಯಾಮ್ ಹೇಳಿ. ನಮಸ್ತೆ. ಮ್ಯೂಟ್ ಮಾಡ್ಕೊಂಬಿಡಿ ಸುಜಯ್ ಅವರೇ, ಮ್ಯೂಟ್ ಮಾಡ್ಬಿಡಿ. ಹೇಳಿ ಶೋಭಾ ಮ್ಯಾಮ್, ನೀವೇ. ಶೋಭಾ ಇ ತಕ್ಕಾಗಿದ್ದೀರಾ? ಪೂಜಾ, ಹಾ ನಮಸ್ತೆ, ಹೇಳಿ. ನನ್ಗೆ 2 ಪಾದಗಳು ಕಾಣಿಸಿದ್ರು ಮೇಡಮ್. ಗುರುಗಳು ರಾಯರ್ ಕೂತಿರ್ತಾರಲ್ಲ, ಅದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಕೂತ್ಕೊಂಡ್ರಷ್ಟೇ. ಏನ್ ಈ ತರ ಆಯ್ತು. ದುಃಖ ಬಂದಾಗ ಮಾತ್ರ ಸ್ವಲ್ಪ ಇದು ಆಯ್ತು, ತುಂಬಾ ಮನೆ ಪಾದಗಳು ಕಾಣಿಸ್ತಿದೆ ಅಷ್ಟೇ ಆಗಿರೋದು. ಓಕೆ ಫೈನ್. ಓಕೆ ಮ್ಯಾಮ್, ನೀವು ಮ್ಯೂಟ್ ಹಾಕೊಂಬಿಡಿ. ಓಕೆ ಫೈನ್ ಫೈನ್, ಮ್ಯೂಟ್ ಹಾಕೊಂಬಿಡಿ ನೀವು. ನಮಸ್ತೆ ಪೂಜಾ ಅವರೇ, ಹೇಳಿ. ಯಾರ್ದೋ ತುಂಬಾ ವೈಬ್ರೇಟ್ ಆಗ್ತಿದೆ ಫೋನು, ಯಾರ್ದು ಅಂತ ಗೊತ್ತಿಲ್ಲ.
ಓಕೆ. ಹಾ ಪೂಜಾ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ನಮಸ್ತೆ ಅಮ್ಮ, ನೀವ್ ಹೇಳ್ತಾ ಇದ್ರಲ್ವಾ ಅವಾಗ ನಾನ್ ನಿದ್ದೆಗ್ ಜಾರಿದ್ದೆ, ಅರ್ಧಂಬರ್ಧ ಅವೇರ್ನೆಸ್ ಅಲ್ಲಿದ್ದೆ, ಕೆಲವೊಂದ್ ವರ್ಡ್ಗಳು ಮಾತ್ರ ಕೇಳಿಸ್ತಾ ಇತ್ತು. ಸೊ ನೀವೇನ್ ಹೇಳಿದ್ರಿ, ನಾನ್ ಏನ್ ತಿಳ್ಕೊಂಡೆ, ನನ್ಗೆ ಎಲ್ಲ ಅರ್ಧಂಬರ್ಧನೇ ಆಗಿದೆ ಅಮ್ಮ. ಅಂದ್ರೆ ಆಗಿದೆಯಾ ಕಂಪ್ಲೀಟ್? ಯುವರ್ ಸೋಲ್ ವುಡ್ ಹ್ಯಾವ್ ಟೇಕನ್ ದ ಕಮಾಂಡ್. ನಿಮ್ಮ ಆತ್ಮ Okay. ತಗೊಂಡಿರುತ್ತೆ ಕಮಾಂಡ್, ನಥಿಂಗ್ ಟು ವರಿ. ಓಕೆ, Okay ಅಮ್ಮ, ಆಗಿರುತ್ತೆ. ಥ್ಯಾಂಕ್ ಯು ಅಮ್ಮ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಶಾಂತಾ ಪಾಟೀಲ್ ಅವರೇ, ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಮ್ಯಾಮ್ ಇವತ್ತು ಒಂದೊಂದ್ ಮೆಟ್ಲ ದಾಟ್ಬೇಕಾದ್ರು ತುಂಬಾ ಒದ್ದಾಡ್ಬಿಟ್ಟೆ ಮ್ಯಾಮ್. ಅವೆಲ್ಲ ರಿಮೂವ್ ಆಗ್ಬೇಕಾದ್ರೆ ಕಣ್ಣಲ್ಲಿ ನೀರು, ಕೈಕಾಲುಗಳೆಲ್ಲ ಒದ್ದಾಡಿ ಮುಂದೆ ಬಂದೆ. ಲಾಸ್ಟ್ ಮೂಮೆಂಟ್ ಕರ್ಮಗಳನ್ನ ಕಳೆಯೋದು ಹೇಳ್ತಾ ಇದ್ರಲ್ಲ ಮ್ಯಾಮ್, ಆರ್ಮಿ ಕಾಂಟ್ರಾಕ್ಟ್. ನೀವ್ ಹೇಳೋಕ್ಕಿಂತ ಮುಂಚೆನೆ ಮೈಯೆಲ್ಲ ಉರಿ ಬರ್ತಾ ಇತ್ತು ಮ್ಯಾಮ್. ಮುಂದಿನ ಲಾಸ್ಟ್ ಮೆಟ್ಲದಲ್ಲಿ ಬಾಬಾಜಿ ಇದೇನ್ ಆಗ್ತಾ ಇದೆ ಅಂತ ಇದ್ದೆ, ನೀನ್ ಕರ್ಮವನ್ನ ಕಳಿತಾ ಇದ್ದೀನಮ್ಮ ಅಂದ್ಬಿಟ್ರು ಅವ್ರು. ಅನ್ನೋದ್ರಾಗೆ ನೀವು ಮುಂದಿಂದು ಬಾಬಾಜಿ ಅವ್ರು ನಿಂತಿದ್ದಾರೆ ಅಂತ ಹೇಳಿದ್ರೆ ನಂಗೆ ಪಾಂಡುರಂಗ ರುಕ್ಮಿಣಿ ಅವ್ರು ಕಂಡ್ಬಿಟ್ರು. ಇವತ್ತು ಇಷ್ಟೇ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಶಾಂತ ಅವರೇ ಮ್ಯೂಟ್ ಮಾಡ್ಕೊಂಬಿಡಿ. ಮಲ್ಲಿಕಾ ಅವರೇ ಹೇಳಿ. ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಆಯ್ತಾ ಇಬ್ರದ್ದು? ಹಾಗಾದ್ರೆ ಓಕೆ, ಶರತ್ ಅವ್ರ ಹತ್ರ ಮಾತಾಡಿದ್ದೀನಿ ನಾನು ಆಲ್ರೆಡಿ. ಶರತ್ ಅವ್ರೆ ಇನ್ನೊಂದ್ಸಲ ಮಾತಾಡ್ಬೇಕಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಾತಾಡಿ, ಓಪನ್ ಮಾಡಿ, ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಅಂದ್ರೆ ನಂಗೆ ವಿಜುವಲೈಸೇಷನ್ ನನಗೆ ತುಂಬಾ ಸಮಯದ ಹಿಂದೆ ಆಗ್ತಾ ಇತ್ತು, ಬಟ್ ಈ ಕಳೆದ ಸ್ವಲ್ಪ ವರ್ಷಗಳಿಂದ ಧ್ಯಾನದಲ್ಲಿ ಕೂತ್ರೆ ವಿಜುವಲೈಸೇಷನ್ ಆಗ್ತಾ ಇರಲ್ಲ. ಬಟ್ ವಾಯ್ಸ್ ಅದೆಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ ನಂಗೆ. ಅದೇನಾದ್ರು ಪ್ರಾಬ್ಲಮ್ ಇದೆಯಾ ಮ್ಯಾಮ್? ಅದು ಬ್ಲಾಕ್ ನಿಮ್ಗೆ ಹೇಳಿದ್ರಲ್ಲ, ಇಲ್ಲಿ ಸ್ವಲ್ಪ ಹೆವಿನೆಸ್ ಅನ್ಸುತ್ತೆ ಅಂತ. ದೇರ್ ವಿಲ್ ಬಿ ಬ್ಲಾಕ್. ನಿಮ್ ಮೆಡಿಟೇಷನ್ ಕೂತ್ಕೊಂಡಾಗ ಇಫ್ ದೇರ್ ಈಸ್ ಎನಿ ಬ್ಲಾಕ್ ಅಂತ ಚೆಕ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಓಕೆಪಾ, ಥ್ಯಾಂಕ್ ಯು. ಹನುಮಂತಪ್ಪ ಅವ್ರ ಹ್ಯಾಂಡ್ ರೈಸ್ ಮಾತಾಡಿ. ನಮಸ್ತೆ ಅಮ್ಮ, ನಾಗರತ್ನ ಅಂತ. ಒಂದ್ ನಿಮಿಷ, ಹನುಮಂತಪ್ಪ ಅವ್ರ ಕೇಳ್ಬಿಡ್ತೀನಿ. ಒಬ್ರೊಬ್ರೇ ಕೇಳ್ಕೊಂಡ್ ನಾಗರತ್ನ ಮ್ಯಾಮ್ ಇವಾಗ ಮಾತಾಡ್ತೀರಿ, ಒಬ್ರೊಬ್ರದೇ ಕೇಳ್ತಾ ಇದೀನಿ. ಒಂದ್ ನಿಮಿಷ. ಹನುಮಂತಪ್ಪ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬೇರೆ ಯಾರು ಅನ್ಮ್ಯೂಟ್ ಮಾಡ್ಬಿಡಿ. ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಹನುಮಂತಪ್ಪ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನನಗ್ ನೆಗೆಟಿವ್ ಎನರ್ಜಿ ಐತ್ರಿ ಮೇಡಮ್. ನನಗ್ ಎದಿ ಒಳಗ ಗಂಟು ಹೊಡುದು, ನರ ಜಗುದು, ಕಾಲ್ ಹರಿಯೋದು, ಕೈ ಹರಿಯೋದು ಆಗತ್ರಿ ಮೇಡಮ್. ಬಹಳ ತ್ರಾಸ ಆಗೈತ್ರಿ ಮೇಡಮ್. ಕೆಲ್ಸ ಮಾಡಕ್ಕೆ ಆಗಲ್ಲ ಮನಿ ಒಳಗೆ ಏನು. ಬಹಳ ತ್ರಾಸ ಐತ್ರಿ. ಒಟ್ಟು ಮನಿ ಒಳಗ್ ಕೆಲ್ಸ ಮಾಡಕ್ ಆಗಲ್ಲ. ಬರೀ ಸುಸ್ತು, ನಿದ್ದಿ, ತಲಿನರ ಜಗೋದು, ಕೈ ಹರಿಯೋದು, ಕಾಲ್ ಹರಿಯೋದು, ಎದಿ ಒಳಗ್ ಗಂಟು ಓಡಾಡೋದು ಆಗತ್ರಿ ಮೇಡಮ್. ಏನಾಗಲ್ಲ, ಬಾಬಾಜಿ ಅವ್ರಿಗೆ ಪ್ರೇ ಮಾಡಿ, ಮೆಡಿಟೇಷನ್ ಮಾಡ್ತಾ ಬನ್ನಿ, ಸರಿ ಹೋಗುತ್ತೆ. ನೆಗೆಟಿವ್ ಎನರ್ಜಿ ಆ ತರದ್ದೆಲ್ಲ ಇತ್ತು ಅಂದ್ರೆ ನೀವು ನಮ್ಮ ಇದನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ನ. ನಾನು ಹೇಳ್ತೀನಿ, ಅದು ಹೇಳದ್ ಬೇಡ. ಎಸ್ ಕೃಷ್ಣ ಪ್ರಸಾದ್ ಗಿರೀಶ್ ಅವರೇ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಮ್ಯೂಟ್ಗೆ ಹೋಗ್ಬಿಡಿ ಸರ್. ಹನುಮಂತಪ್ಪ ಅವ್ರೆ ಮ್ಯೂಟ್ಗೆ ಹೋಗ್ಬಿಡಿ. ಕೃಷ್ಣ ಪ್ರಸಾದ್ ಅವರು ಮಾತಾಡ್ತೀರಾ? ನೆಕ್ಸ್ಟ್ ಹೋಗ್ಲಾ? ಇಲ್ಲ ಅಂದ್ರೆ ಓಕೆ, ನೆಕ್ಸ್ಟ್ ಯೋಗಿತಾ ಆರ್ ಶೆಟ್ಟಿ. ನಮಸ್ತೆ, ಹೇಳಿ ಯೋಗಿತಾ ಅವ್ರೆ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಮಸ್ತೆಪ್ಪ, ಹೇಳಿ. ಮ್ಯೂಟ್ಗೆ ಹೋದ್ರಿ, ಮತ್ತೆ ಮ್ಯೂಟ್ಗೆ ಹೋದ್ರಿ. ಈ ವೀಕ್ ಫೀಲ್ ಚೆನ್ನಾಗಿತ್ತು. ಓಕೆ, ಲಾಸ್ಟ್ ವೀಕ್ ನಂಗೆ ಇನ್ನೂ ತುಂಬಾ ಚೆನ್ನಾಗಿತ್ತು ಫೀಲ್. ಮ್ಯಾಮ್, ನಾನು ಮಂಡೇ ಒಂದಿನ ಮಧ್ಯಾಹ್ನ ಮೆಡಿಟೇಷನ್ ಕುತ್ಕೊಂಡಿದ್ದಾಗ ಪಕ್ಕದಲ್ಲಿ ಯಾರೋ ಬಂದು ನಿಂತ್ಕೊಂಡು ಮಣಿಪುರ ಚಕ್ರ ಮೇಲೆ ತುಂಬಾ ಜೋರಾಗಿ ಹೊಡೆದ್ರು ಮ್ಯಾಮ್. ಅದ್ ನಂಗೆ ತುಂಬಾ ಫೀಲ್ ಆಯ್ತು.
ನಂಗೆ ತುಂಬಾ ಪೇನ್ ಆಯ್ತು ಮಧ್ಯಾಹ್ನ ಟೈಮ್ನಲ್ಲಿ ಮಂಡೆ. ಆ ಪೇನ್ ಪಾಸಿಟಿವ್ ನೆಗೆಟಿವ್ ಅಂತ ನನಗೆ ಗೊತ್ತಾಗಲಿಲ್ಲ. ಜೊತೆಗೆ ಚೆಕ್ ಮೆಡಿಟೇಷನ್ ಮಾಡ್ಬೇಕಾಯ್ತು. ಮಾಡುವಾಗ ಹೇಳಿ. ಒಂದಾಯ್ತು. ಬಟ್ ಲಾಸ್ಟ್ ವೀಕ್ ನಾನು ನಿಮ್ ಕ್ಲಾಸಲ್ಲಿ ಕೂತಿರುವಾಗ ಮಂಡೆ ನೀವಲ್ಲಿ ಪರಮಹಂಸ ಯೋಗಾನಂದ್ರು ಇದಾರೆ ಅಂತ ಹೇಳೋಕ್ಕೂ ಮೊದ್ಲೇ ನನ್ಗೆ ಅವ್ರು ಕಾಣಿಸ್ಕೊಂಡ್ರು. ಅವ್ರಿಗೆ ನಾನು ನಮಸ್ಕಾರ ಮಾಡಿದೆ. ಪ್ಲಸ್ ಸಾಯಿಬಾಬಾ ಕಾಣಿಸ್ಕೊಂಡ್ರು. ಬಾಬಾ ನನ್ನ ಫೇವ್ರೇಟು ಮ್ಯಾಮ್. ಅವ್ರು ನೋಡಿದ ತಕ್ಷಣ ನನಗೆ ಅಳು ಬಂದ್ಬಿಟ್ಟು ಅಷ್ಟೇ. ಬಟ್ ನೀವು ತುಂಬಾ ಬೇಗ ಕರ್ಕೊಂಡ್ ಲಾಸ್ಟ್ ವೀಕ್. ಬರುವಾಗ ಅಳ್ತಾನೆ ಬಾಯ್ ಹೇಳ್ಬಿಟ್ಟು ಬಂದೆ ನಾನು. ಲಾಸ್ಟ್ ವೀಕ್ ಅದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ಲಾಸ್ಟ್ ವೀಕ್ ನಂಗೆ ಮಾತಾಡಕ್ ಆಗ್ಲಿಲ್ಲ, ಇಲ್ಲಿ ಮೈಕ್ ಆಫ್ ಆಗ್ಬಿಡ್ತು ಬೇಗ. ಅದಾದ್ಮೇಲೆ ನನಗೆ ಮೆಡಿಟೇಷನ್ ಕೂತಿರುವಾಗ ತಿರುಪತಿ ದೇವರು ನನಗೆ ಸೈಡ್ ಆಂಗಲ್ ಇಂದ ಮಾತ್ರ ಕಾಣಿಸ್ತಾ ಇದ್ರು. ನಾನು ಫ್ರಂಟ್ ಆಂಗಲ್ ಇಂದ ನೋಡ್ಬೇಕಂತ ಕೇಳ್ಕೊಂಡ್ರೆ ದೇವ್ರ ರೂಪದಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ ನನ್ಗೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಫೇಸ್ ಕಾಣಿಸುತ್ತೆ. ಸೇಮ್ ಕಾಸ್ಟ್ಯೂಮ್ ಎಲ್ಲಾನು ಕಾಸ್ಟ್ಯೂಮ್ ಸೇಮ್ ಇರುತ್ತೆ ದೇವ್ರದೇನೆ. ಬಟ್ ನನ್ನ ಹಸ್ಬೆಂಡ್ ಫೇಸ್ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅವರಲ್ಲೇ ದೇವ್ರನ್ನ ಕಾಣು ಅಂತ ಇರ್ಬೋದೇನೋ. ಈಗ ಕಾಮಿಡಿ ಕಾಮಿಡಿ ಅನ್ಸಿರುತ್ತಲ್ವಾ. ಇವ್ರು ಕಾಣಿಸ್ತಾ ಇದಾರಲ್ಲ, ಈ ತರ ಸ್ಮೈಲ್ ಮಾಡ್ಕೊಂಡು ನಿಂತ್ಕೊಂಡ್ರು ನನ್ ಮುಂದೆ ಬಂದು. ನನ್ ಪಾಲಿನ ದೇವ್ರೆ ಆಕ್ಚುಲಿ ನನ್ನ ಹಸ್ಬೆಂಡ್ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಬಟ್ ಯಾಕೆ ಮನುಷ್ಯ ರೂಪದಲ್ಲ ದೇವ್ರು ಬರ್ತಾರ ನಮ್ ಲೈಫ್ಗೆ ಅಂತ ಶಾಕ್ ಆಯ್ತು ನನಗೆ. ಖಂಡಿತ ಬರ್ತಾರೆ, ಯಾಕೆ ಬರಲ್ಲ? ಪತಿಯೇ ಪರದೈವ ಮ್ಯಾಮ್. ಮ್ಯಾಮ್ ಡೈಲಾಗ್ ನೋಡಿ ಹೆಂಗೆ. ದೊಡ್ಡ ಮನೆ ಕಾಣಿಸ್ತು. ನನ್ನ ತಪ್ಪೆಲ್ಲ ನಾನು ನೋಡಿಲ್ಲ, ಜಸ್ಟ್ ಟಿವಿನಲ್ಲಿ ಮೂವೀಸ್ ಅಲ್ಲಿ ನೋಡಿರೋ ಅಷ್ಟೇನೆ. ನನ್ಗೆ ರಿಯಲಿಸ್ಟಿಕ್ ಆಗಿ ಆ ಮನೆ ಕಾಣಿಸ್ತು. ಯಾಕೆ ಆ ಮನೆ ಕಾಣಿಸ್ತು ಅಂತ ನನಗೆ ಗೊತ್ತಿಲ್ಲ. ಕನೆಕ್ಷನ್ ಇರುತ್ತೆ ಏನೋ, ಅದಕ್ಕೆ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳಿ. ಇನ್ನೊಂದಿನ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳಿ, ಅವಾಗ ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜಾಯ್ನ್ ಆಗಿರೋರು ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ವಾರ ಹೀಗೆ ಜಾಯ್ನ್ ಆಗೋಣ ನೆಕ್ಸ್ಟ್ ಮೆಡಿಟೇಷನ್ಗೆ. ಬಾಬಾಜಿ ಅವ್ರದ್ದು ಯಾರು ಪ್ರಶ್ನೆ ಇತ್ತಾ? ಮೇಡಮ್ ಹೇಳಿ ಹೇಳಿ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಂಗೆ ಇಲ್ಲಿ ಬರುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಮೇಡಮ್ ನಮಸ್ತೆ. ನಾನು ಎಲ್ರನ್ನೂ ಮ್ಯೂಟ್ ಮಾಡಿದೀನಿ ಇವಾಗ. ನೀವು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ಧ್ಯಾನ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಈ ಫೇಸ್ ಬಂದು ಫುಲ್ ಮೇಲ್ಗಡೆ ಹೋಗುತ್ತೆ ಮೇಡಮ್. ಈ ಬಾಯಿ ನಾಲ್ಗೆ ಉಲ್ಟ ಹೋಗೋದು, ಅದ್ಯಾವ್ದು ಸರಿ ಕರೆಕ್ಟ್ ಆಗಿ ಇರುತ್ತಾ ಏನು ಅಂತ ಗೊತ್ತಾಗಿಲ್ಲ ಮೇಡಮ್. ಅದು ನಿಮ್ ಬಾಡಿನ ಫುಲ್ ಕತ್ತಿ ಹಿಂದೆ ಹೋಗುತ್ತಾ? ಫುಲ್ ಕತ್ತು ಫುಲ್ ಟರ್ನ್ ಆಗುತ್ತೆ, ಬಾಯಿ ಫುಲ್ ಮೇಲ್ಗಡೆ ಹೋಗುತ್ತೆ ಮೇಡಮ್. ನಾಲ್ಗೆ ಉಲ್ಟ ಹೋಗುತ್ತೆ. ಇಲ್ಲ ಇಲ್ಲ, ಫುಲ್ ಹಿಂಗ್ ಹೋಗ್ಬಿಡುತ್ತೆ ಮೇಡಮ್. ನಿಮ್ಗೆ ಹುಡುಕ್ತಾ ಇದೀನಿ. ಮಕ್ಕ ಬಂದು ಫುಲ್ ಹಿಂಗಾಗುತ್ತೆ. ಓಕೆ, ಇವಾಗ ಕಾಣಿಸ್ತಿದೆ ನಿಮ್ದು. ಜಗದೀಶ್ ಅವರಲ್ವಾ? ಜಗದೀಶ್ ಅವರೇ ತೋರಿಸಿ ಇವಾಗ ಹೇಗೋಗುತ್ತೆ ಅಂತ. ಮೇಡಮ್ ಫುಲ್ ಹಿಂಗ್ ಹೋಗ್ಬಿಡುತ್ತೆ. ಹಂಗ ಹೋಗೋದು ಕಾಮನ್, ನಾರ್ಮಲ್. ಅದು ನಾರ್ಮಲ್. ಬಟ್ ನಾಲ್ಗೆ ತಿರ್ಗೋದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಕತ್ತು ಹೋಗೋದು ನಾನು ನೋಡಿದೀನಿ ತುಂಬಾ ಜನದು. ಕೆಲವ್ರು ಫುಲ್ ಕೆಳಗಡೆ ಹೋಗುತ್ತೆ, ಕೆಲವ್ರು ಫುಲ್ ಹಿಂದ್ಗಡೆ ಹೋಗುತ್ತೆ. ಇದು ನಾರ್ಮಲ್. ಬಟ್ ನಾಲ್ಗೆ ಫುಲ್ ಟರ್ನ್ ಆಗೋದು ಅದಕ್ಕೆ. ಮತ್ತೆ ನಾಲ್ಗೆ ಉಲ್ಟ ಹೋಗುತ್ತೆ ನಾಲ್ಗೆ. ಅದನ್ನ ಕೇಚರಿ ಮುದ್ರೆ ಭವಾನಿ ಅವ್ರು ಹೇಳ್ತಿರೋದು ಕೇಚರಿ ಮುದ್ರೆನೆ. ಬಟ್ ಧ್ಯಾನದಲ್ಲಿ ಕೇಚರಿ ಮುದ್ರೆಗೆ ಹೋಗ್ಬೇಕಂದ್ರೆ ನೀವೆಲ್ಲೋ ಪೂರ್ವಾರ್ಜಿತ ಸಾಧನೆ ಇದೆ, ಆ ನೆನಪು ಬಂದಾಗ ನೀವು ಕೇಚರಿ ಮುದ್ರೆ ಹಾಕೋತಾ ಇದ್ದೀರಾ. ಹೌದು, ಆತರ ಆಗ್ತಾ ಇದೆ. ಬಟ್ ಅದ್ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಗುರುಗಳು ಕನೆಕ್ಟ್ ಆಗ್ತಾ ಇಲ್ಲ ಮೇಡಮ್. ಇದು ಕಾರಣ ಏನು ಅಂತ ಹೇಳ್ಬೋದಾ? ನೀವು ಅಗಸ್ತ್ಯ ಮುನಿಗಳ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ? ಅಗಸ್ತ್ಯ ಋಷಿಗಳ ಜೊತೆ? ಹೌದು ಮೇಡಮ್. ಅಗಸ್ತ್ಯ ಋಷಿಗಳ ಕನೆಕ್ಷನ್ ಅಲ್ಲಿ ಇದ್ದೀರಾ. ಓಕೆ. ಜಗದೀಶ್ ಅವರೇ, ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಇಲ್ಲಿ ಬೇಡ ಅದ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು. ಧನ್ಯವಾದ. ಓಕೆ, ಇವಾಗ ಏನು ಇವತ್ತು ಮಲಗ್ತೀರಾ ಇಲ್ಲ ಇಲ್ಲೇ ಇರ್ತೀರಾ? ನಮಸ್ಕಾರ ಮೇಡಮ್. ನಮಸ್ತೆ ಸರಸ್ವತಿ ಅವರೇ, ಮಾತಾಡ್ಬಿಡಿ. ಇಲ್ಲಿ ನಾನು ನಿಮ್ಗೆ ಮೆಸೇಜೇ ಮಾಡಕ್ಕಾಗಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್. ಇಲ್ಲ ಇಲ್ಲ, ನೀವಲ್ಲ ಇರಿ. ಅನ್ಮ್ಯೂಟ್ ಮಾಡ್ಕೊಂಡ್ರಿ, ಮತ್ತೆ ಮ್ಯೂಟ್ ಮಾಡಿದ್ರಿ. ಅನ್ಮ್ಯೂಟ್ ಮಾಡ್ಕೊಂಡ್ರಿ. ಓಕೆ, ಸರಸ್ವತಿ ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ನಿಮ್ದು ಅನ್ಮ್ಯೂಟ್ ಮಾಡಕ್ ಹೇಳ್ತೀನಿ, ನೀವು ಮಾತಾಡ್ಬೋದು, ತೊಂದ್ರೆ ಇಲ್ಲ. ಸರಸ್ವತಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಅಲ್ಲಿ ಇದ್ದೀರಾ? ಮ್ಯೂಟ್. ನಮಸ್ಕಾರ ಮೇಡಮ್. ನನಗೆ ಮಾಡಿದೆ ಎಲ್ರು.
ಸರಿ, ನೀವೇ ಇದು ಹೇಳ್ಬಿಡಿ ಉಮಾದೇವಿ ಅವ್ರೆ. ನಮಸ್ತೆ, ಬಾಡಿ ಹೇಳಿ. ಅನಿಸ್ತು ಮೇಡಮ್. ನೀವೆಲ್ಲ ಹೇಳೋದೆಲ್ಲ ಕೇಳಿಸ್ತಾ ಇದೆ ಮೇಡಮ್. ಜಂಪ್ ಬಂದ್ಬಿಡ್ತು ನಿದ್ದೆದು. ಬಾಡಿ ಎಲ್ಲ ಹಗುರ ಆದಂಗ ಅನ್ಸಿದೆ ಮೇಡಮ್. ಫ್ರೀ ಆದಂಗ ಆಗಿದೆ ನಿದ್ರೆ ಉಮಾ ಅಮ್ಮ, ನಿದ್ರೆ ಬಂದ್ರು ತಲೆ ಕೆಡಿಸ್ಕೋಬೇಡಿ, ಕರೆಕ್ಟ್ ಈ ಪ್ರಾಸೆಸ್ ಆಗಿದೆ. 2 months ಆಯ್ತು ಮೇಡಮ್. ಮೊಣಕಾಲ್ ನೋವು, ನಡಿಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಡಾಕ್ಟರ್ ಏನಿಲ್ಲ. ಹ್ಮ್ ಆಗ್ತಾ ಇಲ್ಲ ಮೇಡಮ್. ಸ್ಪೀಡ್ ನಡೀತಾ ಇದ್ದೆ ಮೇಡಮ್. ಇವಾಗ ಸ್ಪೀಡ್ ನಡಿಯಕ್ ನಡೀತಾ ಆಗ್ತಿದ್ಯಾ? ನಡೀತಾ ಇದ್ದೆ ಮೇಡಮ್. ಈಗ 2 months ಆಯ್ತು ಮೇಡಮ್. ಬೋನ್ಸ್ ವೀಕ್ ಅದಾವ ಅಂತ ಹೇಳ್ಯಾರ ಮೇಡಮ್. ಹೌದು, ಮೆಡಿಕಲ್ ಹೆಲ್ಪ್ ತಗೊಳ್ಳಿ, ಅದ್ರ ಜೊತೆಗೆ ಧ್ಯಾನನೂ ಮಾಡಿ, ಕಂಟಿನ್ಯೂ ಮಾಡಿ. ಮೆಡಿಕಲ್ ಹೆಲ್ಪ್ ಬೇಕು ನಿಮ್ಗೆ, ಮೆಡಿಕಲ್ ಹೆಲ್ಪ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಮ್ಯಾಮ್. ಜಸ್ಟ್ ಚಾಟ್ ಅಲ್ಲಿ ಒಂದು ವಿಡಿಯೋ ಹಾಕಿದೀನಿ, ನಂಗೆ ಆ ತರ ಕಾಣಿಸ್ತು. ಒಂಚೂರು ನೋಡಿ, ಅದು ಅದೇ ತರ ಅನ್ಕೋಬೇಕು ಆ ಪೋರ್ಟಲ್ ಅಂತ ಹೇಳ್ಬಿಟ್ಟು. ಚಾಟ್ ಅಲ್ಲಿ ಹಾಕಿದೀರಾ? ಹಾ ಮ್ಯಾಮ್. ಓಕೆ, ಕವಿತಾ ಅವರಾ? ಇದರಲ್ಲಿ ಓಪನ್ ಆಗಲ್ಲ ಕವಿತಾ ಅವರ, ಲೇಟ್ ಆಗ್ತಾ ಇದೆ. ಆಯ್ತು ಮ್ಯಾಮ್, ಪರ್ಸನಲಿ ಕಳಿಸ್ತೀನಿ. ಹೌದು ಗೊತ್ತಾಯ್ತು ಬಿಡಿ. ಇದೇ ತರನೇ ಸೇಮ್ ನೀವು ಕಳ್ಸಿರೋದು. ಕರೆಕ್ಟ್ ಎಕ್ಸಾಕ್ಟ್ಲಿ. ಯಾರಾದ್ರೂ ಬೇರೆಯವ್ರು ನೋಡೋದಿದ್ರೆ ನೋಡಿ, ಚಾಟ್ಗೆ ಹೋಗಿ ನೋಡಿ, ಕಾಣಿಸ್ತಾ ಇದೆ. ಸೇಮ್ ಅದೇ ತರನೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ಓಕೆ, ಸರಸ್ವತಿ ಅವರೇ, ಕೆಲವು ಸಲ ಅಲ್ಲಿ ವೈಟ್ ಡೋರ್ ಇತ್ತು, ಕೆಲವು ಸಲ ಅಲ್ಲಿ ವೈಟ್ ಕಲರ್ ಡೋರ್. ಒಂದೊಂದು ಕಲರ್ ಅಲ್ಲಿ ಇತ್ತು ಅಲ್ಲಿ, ಒಂದೊಂದು ಡೋರ್ ಒಂದೊಂದು ಕಲರ್ ಅಲ್ಲಿ ಇತ್ತು ಅಲ್ಲಿ. ಹಾಗಾಗಿ ಓಕೆನಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ವೀಕ್ ಮೀಟ್ ಮಾಡೋಣ ಎಲ್ರು. ಓಕೆ, ನಮಸ್ತೆ ಮೇಡಮ್. ಎಲ್ರಿಗೂ ನಮಸ್ತೆ ಮೇಡಮ್. ಯಾರು? ನಾನ್ ನಾಗರತ್ನ ಮೇಡಮ್. ಹೇಳಿ. ಸರಿ, ನಮಸ್ತೆ. ಕೇಳಿ. ನಮಸ್ತೆ ಮೇಡಮ್. ಇದು ನನ್ಗೆ ಬಾಡಿ ಮೇಲೆ ಸ್ವಲ್ಪ ತುಂಬಾ ನೆಗೆಟಿವ್ ಇದೆ ಮೇಡಮ್. ನನ್ಗೇನು ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಭಾರ ಭಾರ ಅನಿಸ್ತಿತ್ತು. ಆಮೇಲೆ ನನ್ಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಅದು ಸರಿಯಾಗಿ ಇದಾಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ. ಏನಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗ್ಬೇಕು. ಓಕೆ, ಅದು ಎಲ್ಲ ಏನಂತ ಹೇಳಿದ್ರೆ, ಕೆಲವೊಂದ್ಸಲ ನೀವು ಹೀಲಿಂಗು ಮಾಡ್ಕೋಬೇಕಾಗತ್ತೆ. ಹೀಲಿಂಗ್ ಮಾಡ್ಕೋಬೇಕು ಒಂದ್ ಸ್ವಲ್ಪ. ಚಕ್ರ ಧ್ಯಾನ ಹಾಕೊಂಡ್ ಮಾಡ್ಕೊಳ್ಳಿ. ಅದೇ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಚಕ್ರ ಧ್ಯಾನ ಅದ್ ಹಾಕೊಂಡ್ ಮಾಡ್ಕೊಳ್ಳಿ. ನನ್ ಬಾಡಿ ಮೇಲೆ ಸ್ವಲ್ಪ ಪ್ರಯೋಗ ನಡೆದ್ಬಿಟ್ಟಿದೆ ಮೇಡಮ್. ನನಗೆ ತುಂಬಾನೇ ಪ್ರಾಬ್ಲಮ್ ಇದೆ. ಹಂಗಾಗಿ ಏನ್ ಮಾಡಿದ್ರು ಇದಾಗ್ತಾ ಇಲ್ಲ. ಗೊತ್ತಾಯ್ತು. ನೀವು ನಮ್ಮ ಇವ್ರನ್ನ ಕನ್ಸಲ್ಟ್ ಮಾಡಿ, ನಮ್ಮ ಅಡ್ಮಿನ್ ನಂಬರ್ ಇರುತ್ತಲ್ವಾ, ಅಡ್ಮಿನ್ ನಂಬರ್ ಕನ್ಸಲ್ಟ್ ಮಾಡಿ, ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಓಕೆ, ಅವ್ರು ಗೈಡ್ ಮಾಡ್ತಾರೆ, ಅವ್ರನ್ನ ಕನ್ಸಲ್ಟ್ ಸರಿ ಮಾಡಿ. ಮೇಡಮ್. ಸರಿ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಸರಿ, ಮೇಡಮ್ ಓಕೆ. ನಮಸ್ತೆ. ನಮಸ್ತೆ. ಇದು ನಮಸ್ತೆ. ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ಸೊ 18 ಡೋರ್ವರೆಗೂ ಹೋದೆ, ಚೆನ್ನಾಗ್ ಅನ್ನಿಸ್ತು. 18 ಡೋರ್ ಹೋಗ್ತಾ ಇದ್ದಂಗೆ ನಾನು ಅನ್ಕೊಂಡೆ, ನೀವು 108 ಹೇಳಿದ್ರಲ್ಲ, ಅಯ್ಯೋ 18 ಡೋರ್ ಬ್ಯಾಕ್ ಪೇನ್ ಬರ್ತಾ ಇದೆ. ಯಪ್ಪ, 108 ಇದೆಯಾ ಇನ್ನೂನು? ನನ್ ಇಷ್ಟಿನ ನನ್ಗೆ ಅನುಭವ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಅಂತ. ಆಮೇಲೆ ನೀವ್ ಹೇಳಿದ್ರಲ್ಲ, ಬಾಬಾಜಿ ಹೇಳಿದ್ರು ಸ್ಟಾಪ್ ಮಾಡಿ 21ಗೆ ಇದ್ ಮಾಡಿ ಅಂತ. ಇವಾಗ ನಾನು ನೆನ್ಸ್ಕೊಂಡ್ ನಗು ಬರ್ತಾ ಇದೆ ನನ್ಗೆ. ಅಂದ್ರೆ ನಾವ್ ಮನ್ಸಲ್ಲಿ ಅನ್ಕೊಳ್ಳೋ ಮಾತುಗಳು ಅವ್ರು ಮುಟ್ಬಿಡ್ತಾರೆ, ಅಷ್ಟು ಬೇಗ ಇದ್ ಮಾಡ್ಬಿಡ್ತಾರ ಅಂತ. ಎಲ್ರಿಗೂ ತುಂಬಾ ಹೆವಿ ಆಗ್ಬಿಡ್ತದ, ರಿಲೀಸ್ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ರಿಲೀಸ್ ಆಗ್ತಿತ್ತಲ್ಲ, ಯು ಕಾಂಟ್ ರಿಲೀಸ್ ಎವ್ರಿಥಿಂಗ್ ಅಟ್ ಒನ್ ಟೈಮ್. ಅದಕ್ಕೆ ಇದಾಯ್ತು, ದೇ ಕ್ಲೋಸ್ಡ್ ಫಾರ್ 21. ಅಲ್ಲೇ ಬ್ಲೆಸ್ಸಿಂಗ್ಸ್ 21ಗೆ ನನ್ಗೆ ಅದು ಇದಾಯ್ತು, ಬ್ಲೆಸ್ಸಿಂಗ್ಸ್ ಸಿಕ್ತು. ಸೊ ವಂಡರ್ಫುಲ್ ಸೆಷನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಓಕೆ, ಎಲ್ರಿಗೂ ಗುಡ್ ನೈಟ್ ಹೇಳಲಾ? ಇಲ್ಲ 12 ಗಂಟೆ ಕ್ಲೋಸ್ ಮಾಡೋಣ? 1 ಗಂಟೆ ಶಿವರಾತ್ರಿ ಮಾಡೋಣ ಇವತ್ತೆ, ಹೆಂಗು ಸೋಮವಾರ. ಅದು ಅಲ್ದೆ ಫಸ್ಟ್ ಇವ್ರಿಗೆಲ್ಲ, ನಮ್ಗಿನ್ನೂ ಬಂದಿಲ್ಲ, ಶ್ರಾವಣ ಸೋಮವಾರ ಸ್ಟಾರ್ಟ್ ಆಗಿದೆ ನಾರ್ತ್ ಅವ್ರಿಗೆಲ್ಲ. ನಾವು ಶ್ರಾವಣ ಸೋಮವಾರ ಮಾಡ್ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪೇಷನ್ಸ್ಗೆ, ಅಂಡ್ ಥ್ಯಾಂಕ್ ಯು ಆಲ್ ನಿಮ್ಮ ಒಂದು ಪ್ರೀತಿ, ಬಾಬಾಜಿ ಮೇಲಿರೋ ಪ್ರೀತಿಗೆ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ಮೇಡಮ್.